ಫೇಲ್ಯೂರ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕಂತ ಹೇಳಿದ್ರೆ ಟ್ರೈ ಇಟ್ ಔಟ್ ಆನ್ ಅದರ್ಸ್ ಬಿಸ್ನೆಸ್. ಅನ್ಲೆಸ್ ಯು ಗಿವ್ 10,000 hours ಆನ್ ಒನ್ ಸ್ಕಿಲ್, ಯು ಆರ್ ನಾಟ್ ಕನ್ಸಿಡರ್ಡ್ ಟು ಬಿ ಮಾಸ್ಟರ್. ಫಂಡಿಂಗ್ ಆದ್ರೇ ನನ್ನ ಬಿಸ್ನೆಸ್ ಬೆಳೆಯುತ್ತೆ. ಅಂದರೆ ಬಿದ್ದವನು ಎರಡೇ ತಿಳ್ಕೊಳೋದು. ಒಂದು, ಯಾಕೆ ಬಿದ್ದೆ ಅಂತ ನೋಡಿ ಮುಂದಕ್ಕೆ ಹೋಗೋದು. ಇನ್ನೊಂದು, ಬಿದ್ದಿದ್ದೊಳ್ಳೆದೈತೆ ನಾನು ಸ್ಟಾರ್ಟೇ ಮಾಡಲ್ಲ. ಸಕ್ಸಸ್ಫುಲ್ ಪರ್ಸನ್ ಇಸ್ ದ ಒನ್ ಹೂ ನೋಸ್ ವಾಟ್ ಹಿ ಡೋಂಟ್ ನೋ. I'm only hunting on LinkedIn about which is the next big business which is coming, what is the new thing which they built, and I'm ready to pump on that. ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇದ್ದೀರಾ ನಿಮ್ ಪರ್ಸ್ಪೆಕ್ಟಿವ್ ಟಾಕ್ ಶೋ. ಇವತ್ತಿನ ಎಪಿಸೋಡಲ್ಲಿ ನಮ್ಮ ಜೊತೆ ಇದ್ದಾರೆ ದ ಬಿಸ್ನೆಸ್ ಡಾಕ್ಟರ್ ಅಂತಾನೆ ಫೇಮಸ್ ಆಗಿರೋ ಶಾಂತನ್ ಮಲಶೆಟ್ಟರ್ ಅವರು. ಈ ಎಪಿಸೋಡಲ್ಲಿರೋ ಕಾನ್ವರ್ಸೇಷನಲ್ಲಿ ಬಿಸ್ನೆಸ್ ಹೇಗೆ ಸ್ಟಾರ್ಟ್ ಮಾಡಬೇಕು, ಹೇಗೆ ಸಕ್ಸಸ್ಫುಲ್ ಆಂಟ್ರಪ್ರೀನಿಯರ್ ಆಗಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ. ಐ ಹೋಪ್ ಈ ಕಾನ್ವರ್ಸೇಷನಲ್ಲಿ ಆಂಟ್ರಪ್ರೀನಿಯರ್ ಆಗಬೇಕು ಅಂತ ಅನ್ಕೊಂಡಿರೋರ್ಗೆಲ್ಲರಿಗೂ ಏನಾದರೂ ಒಂದು ಇನ್ಪುಟ್ ಸಿಗುತ್ತೆ. ಅದ್ರ ಜೊತೆಗೆ ಆಂಟ್ರಪ್ರೀನಿಯರ್ ಆದರೆ ಏನೇನು ಚಾಲೆಂಜಸ್ ಫೇಸ್ ಮಾಡಬೇಕಾಗುತ್ತೆ ಅಂತ ಸಹ ಗೊತ್ತಾಗುತ್ತೆ. ಹೋಪ್ ಯು ಆಲ್ ಎಂಜಾಯ್ ದಿಸ್ ಕಾನ್ವರ್ಸೇಷನ್. ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇದ್ದೀರಾ ನಿಮ್ಮ ಪರ್ಸ್ಪೆಕ್ಟಿವ್ ಟಾಕ್ ಶೋ. ನಮ್ಮ ಜೊತೆ ಇದ್ದಾರೆ ಬಿಸ್ನೆಸ್ ಡಾಕ್ಟರ್ ಶಾಂತನ್ ಮಲಶೆಟ್ಟರ್. ಹಲೋ ಸರ್, ವೆಲ್ಕಮ್ ಟು ದ ಶೋ. Hello everyone. So it's really nice, Shashank. I'm really happy to come to Nimma perspective because most of the time it's all about market gain ಬೇಕು ಅಂತ. First time I'm looking a nice topic, Nim perspective, because ನಮ್ಮ opinion ಅಲ್ಲಿ ಏನಿರುತ್ತೆ that's actually important. I think let me make sure that I'll be very candid to make sure it gives the right perspective. Sir, so ಈಗ ಫಾರ್ ಎಕ್ಸಾಂಪಲ್ ಈಗ ಜನರಲ್ ಆಡಿಯನ್ಸ್ಗೆ ನಿಮ್ಮ ಬಗ್ಗೆ ಗೊತ್ತಿಲ್ಲ ಅಂದವ್ರಿಗೆ ಹೌ ಡು ಯು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್? ಐ ಮೀನ್ ಲೈಕ್ ಬಿಸ್ನೆಸ್ ಡಾಕ್ಟರ್ ಅಂತ ಯು ಆರ್ ನೋನ್ ಫಾರ್ ದ್ಯಾಟ್. ಆ ಹೆಸರು ನಿಮ್ಗೆ ಹೇಗೆ ಬಂತು ಆ್ಯಂಡ್ ವಾಟ್ ಡು ಎಕ್ಸಾಕ್ಟ್ಲಿ ಡೂ? ವೆರಿ ಹಾರ್ಡ್ ಕ್ವೆಶನ್, ಬಟ್ ಐ ಮೀನ್ ತುಂಬ ಸತಿ ಕೇಳ್ತಾರೆ, ಆರ್ ಯು ಅ ಡಾಕ್ಟ್ರೇಟ್ ಅಥವಾ ಏನೋ ಹ್ಯಾವ್ ಯು ಕಂಪ್ಲೀಟೆಡ್ PhD ವಾಟ್ಸ್ ಎವರ್. ನೋ, ಇಲ್ಲ. ಬಟ್ ಇಟ್ ಹ್ಯಾಸ್ ಅ ರೀಸನ್ ಬಿಹೈಂಡ್ ವೈ ಇಟ್ ಕೇಮ್ ಆಸ್ ಬಿಸ್ನೆಸ್ ಡಾಕ್ಟರ್. ಮೇ ಬಿ ಅರ್ಲಿಯರ್ ನಾನು ವರ್ಕ್ ಮಾಡಬೇಕಾದ್ರಿಂದನೂ ಐ ಆಲ್ವೇಸ್ ಹ್ಯಾಡ್ ಅ ಎಕ್ಸೈಟ್ಮೆಂಟ್ ಟುವರ್ಡ್ಸ್ ವರ್ಕ್ ಆ್ಯಂಡ್ ಚಾಲೆಂಜಸ್. ಸೊ ಪ್ರತಿಯೊಂದು ಕಂಪ್ನಿಯಲ್ಲೂ ವರ್ಕ್ ಮಾಡಬೇಕಾದ್ರೆ ಆ ಕಂಪ್ನಿಯಲ್ಲಿ ಕೆಲವು ಚಾಲೆಂಜಸ್ ಇದ್ದೇ ಇರ್ತಿತ್ತು. ದ್ಯಾಟ್ ಮೇಡ್ ಮಿ ಎಕ್ಸೈಟಿಂಗ್. ಸೊ ನಾನು ಬಿಸ್ನೆಸ್ ಶುರು ಮಾಡಿದಾಗ್ಲೂ ಐ ಫೋಕಸ್ಡ್ ಆನ್ ಒನ್ ಥಿಂಗ್, ಲೆಟ್ಸ್ ಫೋಕಸ್ ಓನ್ಲಿ ಆನ್ ಚಾಲೆಂಜಸ್ ವಿಚ್ ಅ ಬಿಸ್ನೆಸ್ ಇಸ್ ಫೇಸಿಂಗ್. ಈಗ ಪ್ರತಿಯೊಬ್ಬರೂ ಬಿಸ್ನೆಸ್ ಮಾಡ್ತಾರೆ. ಇಂಡಿಯಾಲ್ಲೇ ನೋಡಿದ್ರೆ ದ ವರ್ಸ್ಟ್ ಪಾರ್ಟ್ ವಿಚ್ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ಅಟ್ ದಿಸ್ ಜಂಕ್ಷನ್ ಇಸ್ MSME, ಮೀಡಿಯಮ್ ಆ್ಯಂಡ್ ಸ್ಮಾಲ್ ಸೈಜ್ ಎಂಟರ್ಪ್ರೈಸ್ ಏನಿದೆಲ್ಲ. ಸೊ ಇಂಡಿಯಾದಲ್ಲಿ ದಟ್ಸ್ ಅ ಬ್ಯಾಕ್ ಬೋನ್. ಆಲ್ಮೋಸ್ಟ್ 48% GDP ಅದರಿಂದ ಬರ್ತಾ ಇದೆ. ಅನ್ಫಾರ್ಚುನೇಟ್ಲಿ ಅಷ್ಟು GDP ಕಾಂಟ್ರಿಬ್ಯೂಟ್ ಮಾಡ್ತಾರೆ MSME, ಇಟ್ಸ್ ಬ್ಲೀಡಿಂಗ್, ದೇ ಆರ್ ಇನ್ ಲಾಸಸ್. ಓಕೆ, ಸೊ ಅವ್ರು ನಾನು ಅಬ್ಸರ್ವ್ ಮಾಡ್ತಾ ಬಂದಾಗ ರಿಯಲೈಸ್ ಅಷ್ಟು ಕ್ರಿಟಿಕಲಾಗಿ ಯಾಕೆ ಮೂವ್ ಆಗ್ತಾ ಇದ್ದಾರೆ, ವೇರ್ ಆರ್ ದೇ ಗೋಯಿಂಗ್ ರಾಂಗ್. ಸೊ ವೆನ್ ಐ ಸ್ಟಾರ್ಟ್ ಅಬ್ಸರ್ವಿಂಗ್, ಐ ಅಂಡರ್ಸ್ಟುಡ್ everyone are interested in business, everyone wants to start it, but unfortunately they don't know how to scale. ಓಕೆ, ಸೊ ಏನಾಗುತ್ತೆ, ಬಿಸ್ನೆಸ್ ಶುರು ಮಾಡಿದಾಗ ಪ್ರಾಫಿಟ್ ಆಗಲಿಲ್ಲ ಅಂದರೆ ವಿ ಆಲ್ವೇಸ್ ಹ್ಯಾವ್ ಎನ್ ಆನ್ಸರ್, ಈಗ ಶುರು ಮಾಡಿದ್ದೀನಿ. 5 ವರ್ಷ ಆದರೂ ಆಗಲಿಲ್ಲ ಅಂದರೆ ಏನು ಹೇಳ್ತೀವಿ? ನೋ ಐ ಥಿಂಕ್ ಐ ಆಮ್ ಸ್ಟೇಬಲ್ ನಾವು. ಇನ್ನು 5 ವರ್ಷ ಆದರೂ ಆಗಿಲ್ಲ ಅಂದರೆ ಏನು ಅನ್ಕೊತೀವಿ? ಓಕೆ, ನಡೀತಾ ಇದೆ, ಐ ಆಮ್ ನಾಟ್ ಶೋರ್ ವೇರ್ ಐ ಆಮ್ ಗೋಯಿಂಗ್ ರಾಂಗ್. ಬಟ್ ಅಷ್ಟೊತ್ತಿಗೆ 10 ವರ್ಷ ಕಳೆದೋಗಿದೆ. ಓಕೆ, ಸೊ ವೆನ್ ಐ ಸ್ಟಾರ್ಟೆಡ್ ಲುಕಿಂಗ್ ಅಟ್ ಇಟ್, 78% ಆಫ್ MSME ಆರ್ ಬ್ಲೀಡಿಂಗ್. ಇಟ್ ಮೀನ್ಸ್ ಇಂಡಿಯಾದಲ್ಲಿ 7.5 ಕೋಟಿ MSME ಇದೆ, ವಿಚ್ ಇಸ್ ದ ಲಾಸ್ಟ್ ಸ್ಟಾರ್ಟ್. ಇವತ್ತು ಆಲ್ಮೋಸ್ಟ್ 8 ಕೋಟಿ MSME ಇದೆ. 8 ಕೋಟಿ MSME ಅಲ್ಲಿ 78% if it is in losses, what are we even talking about? ಓ, So I realized, I think that's where I can contribute. So ನಾನು ಆ ಕಂಪ್ನೀಸನ್ನು ಹ್ಯಾಂಡಲ್ ಮಾಡಬೇಕಾದ್ರೆ ಐ ಸ್ಟಾರ್ಟೆಡ್ ಫೋಕಸಿಂಗ್ ಆನ್ ಓನ್ಲಿ ಒನ್ ಥಿಂಗ್, ಹೆಲ್ಪಿಂಗ್ ದೋಸ್ ಸಿಕ್ ಇಂಡಸ್ಟ್ರೀಸ್ ಟು ಟರ್ನ್ ಪ್ರಾಫಿಟಬಲ್. ಓಕೆ, ಸೊ ನೀವು ಬೇಸಿಕಲಿ ಟ್ರೀಟ್ ಆಲ್ ದೀಸ್ ಸಿಕ್ ಅನ್ನೋದಕ್ಕಿಂತ ಪ್ರಾಬ್ಲಮ್ಯಾಟಿಕ್ ಇರೋ ಬಿಸ್ನೆಸಸ್ನ ನೀವು ಸರಿ ಮಾಡೋದು. So I was working with them. So hangagi a lot of them started calling, maybe you're a doctor for business, which helped me turn profitable. Our business profit adaga, they're always exciting. Our business expand adaga, they were exciting. So the sickness was being reduced, alva. So that's where they started terming as, you are a doctor for our business. So clients at karita, it turned into be a business doctor. Okay. So that's how the word. Because ನನಗೆ ನಿಮ್ಮ ಪರಿಚಯ ಆಗಿದ್ದು ಐ ಥಿಂಕ್ 4 to 5 years ago. ನಾನು CS ಮಾಡ್ಬೇಕಾದ್ರೆ you used to teach me. That's how, I remember you as my teacher. And ನೋಡ್ತಾ I've seen you, scale up your businesses or probably start new things. And ಈಗ ನೀವು ಇರೋ current condition, you're known for, as a business doctor. Because ನಾನು ನೋಡಿದ ನಿಮ್ಮ ಟೀಚರ್ ಆಗಿ ಇವಾಗ ನೀವು ಬಿಸ್ನೆಸ್ ಡಾಕ್ಟರ್ ಆಗಿ ಟ್ರಾನ್ಸ್ಫಾರ್ಮ್ ಆಗಿದ್ದೀರಾ. ಅದಕ್ಕೆ ಹಾಗಾಗಿ ನಾನು ನಿಮ್ಮ ಹತ್ರ ಕ್ವಶನ್ ಕೇಳಿದ್ದಾಯ್ತು. Please. ಸೊ ಈಗ ಸರ್, ಸ್ಟಾರ್ಟಪ್ ಕಲ್ಚರ್ ಏನಿದೆ ಇಂಡಿಯಾದಲ್ಲಿ,
ಸೊ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಬಿಕಾಸ್ ನಮಗೆ ನಾನು ತುಂಬ ಚಿಕ್ಕವನಿದ್ದೆ ಅನ್ಸುತ್ತೆ, ಆರ್ 10 years ago ನಮಗೆ ಈ ಸ್ಟಾರ್ಟಪ್ ಅನ್ನೋ ಕಾನ್ಸೆಪ್ಟ್ ಏನಿತ್ತು, ಇಟ್ ವಾಸ್ ವೆರಿ ನ್ಯೂ ಟು ಅಸ್. These days it's very popular, and now most of them who are working, in certain companies or probably who are under, employment, they want to set up their own business. So ಈ ಟ್ರೆಂಡ್ ಅನ್ನೋದಕ್ಕಿಂತ ಈ ವೇವ್ ಸ್ಟಾರ್ಟ್ ಆಗಿದ್ದು ನಾನು ನೋಟಿಸ್ ಮಾಡ್ದಂಗೆ, ಆ್ಯಂಡ್ ಅಗೇನ್ ದಿಸ್ ಇಸ್ ಮೈ ಓನ್ ಒಪಿನಿಯನ್, ನಾನು ನೋಟಿಸ್ ಮಾಡ್ದಂಗೆ ಇಟ್ ಸ್ಟಾರ್ಟೆಡ್ ಇನ್ ಲಾಸ್ಟ್ 10 years. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? I'll say in this way, startup culture, as you rightly said, is an ecosystem which it's spurring. Andre the way it is growing alva India ali, it's very strong, and in fact the entire world ivat namana nodi identify marte, especially Bangalore being a startup hub in Asia. It's really good enough, but because it's nim perspective, maybe I'll throw slightly otherwise. Okay. Because market is looking it very positively, but the way I'm looking is it's not the way it is supposed to grow. Andre it's actually not growing in that way. I'll tell you why. Ivattu startup annadu, it's like passion for majority of them. You yaarne keli yaak shuru madidare, no this is my passion. Unfortunately the passion for them is a fashion statement. ಹೌದು. ಬಿಕಾಸ್ ಅವ್ರಿಗೆ ಯಾಕೆ ಅಂತ ಗೊತ್ತಿಲ್ಲ, ಬಟ್ ನನ್ನ ಫ್ರೆಂಡ್ ಶುರು ಮಾಡಿದ್ದಾನೆ, ನನ್ನ ಕಲೀಗ್ ಶುರು ಮಾಡಿ, ನನ್ನ ಕಸಿನ್ ಶುರು ಮಾಡ್ಯಾನೆ, ಐ ಥಿಂಕ್ ನಾನು ಪಾಡ್ಕಾಸ್ಟ್ ಕೇಳ್ತಾನೆ, ಇನ್ನೊಬ್ರು ಮಾತು ಕೇಳ್ತೇನೆ, ಸೊ ಇವನ್ ಐ ವಾಂಟ್ ಟು ಸ್ಟಾರ್ಟ್. ಹೌದು. So for me, this is like you're influenced by something and not your own perspective. ಹೌದು. Ask yourself, ಅದು ನಿಮಗೆ ನಿಜವಾಗ್ಲೂ ಬೇಕಾ? A lot of them are not using it. So culture build ಆಗಿದೆ ಲಾಸ್ಟ್ ಫ್ಯೂ ಇಯರ್ಸ್ ಅಲ್ಲಿ, ಇಟ್ ಈಸ್ ಗುಡ್ ಇನಫ್. ಆ ಕಲ್ಚರ್ನ ರೈಟ್ ವೇಲ್ ತಗೊಂಡೋದ್ರೆ ದೆನ್ ಇಟ್ ಮೇಕ್ಸ್ ಸೆನ್ಸ್. Okay. Now obviously culture and touch, there is positive side of it and negative side of it. The positive side of it is asking yourself why you want this startup. The flip side of it is being a pseudo intellect. Wherein I believe that, okay, ನನಗೆ ಗೊತ್ತಿದೆ, ನಾನು ಸ್ಟಾರ್ಟ್ ಮಾಡ್ತೀನಿ. That's not the way. So the culture is growing. Unfortunately, it has taken a split of two directions, and everyone are unable to understand where they are. And by the time they realize, alva, the culture would have taken a flip for that. Okay. So culture of startup has grown super positive. Maybe I look back from 2008. I think I remember way back then 2008 was my first national award which I won. Wow. That's when I came up with this word of startup. Okay. 2008-9 ಅಲ್ಲಿ there was a national conference which was conducted where everyone, as a student, ನಾನು ಪೇಪರ್ ಬರ್ದಾಕಿದ್ದೆ ಅಬೌಟ್ ದ ದೆನ್ ರಿಸೆಷನ್, ಗ್ಲೋಬಲ್ ರಿಸೆಷನ್ ಆಗಿತ್ತಲ್ಲ. ಸೊ ಗ್ಲೋಬಲ್ ರಿಸೆಷನ್ 2008 ಅಲ್ಲಿ ಆದ್ಮೇಲಿಂದ 8-9 ಟೈಮಲ್ಲಿ ನಮ್ಗೆ ಕಾನ್ಫರೆನ್ಸ್ ಇತ್ತು, ನ್ಯಾಷನಲ್ ಕಾನ್ಫರೆನ್ಸ್. ಸೊ ವೆನ್ ಐ ವಾಸ್ ಪ್ರೆಸೆಂಟಿಂಗ್ ಅ ಪೇಪರ್, ದೇ ವರ್ ಆಸ್ಕಿಂಗ್ ವೇರ್ ಇಸ್ ದಿಸ್ ಆಲ್ ಕಮಿಂಗ್ ಫ್ರಮ್. ಸೊ ದಟ್ಸ್ ವೆನ್ startup culture began. That's when carbon credit was on very high note. That's when international taxation was flipping on certain areas. So areas when I was talking, then I researched some about startup. So avaginda barta irado ivattige there's way ahead. So from student, what I have seen today, me starting a lot of startups, I'm able to see the big curve. But curve alli, my only intention with which I convey is make sure asking yourself whether it makes sense for you in your business. Okay. I think that will be a right culture. Because ನೀವು ಹೇಳ್ದಂಗೆ, ನೀವು ಮಾತಾಡುವಾಗ ಒಂದು ಪಾಯಿಂಟ್ ಹೇಳಿದ್ರಿ, ಈ ಪಾಡ್ಕಾಸ್ಟ್ ನೋಡ್ಬಿಟ್ಟು ಇನ್ಸ್ಪೈರ್ ಆಗೋರು ಆರ್ ಯಾರ್ದಾರು ಒಬ್ರು ಇಂಟರ್ವ್ಯೂ ನೋಡ್ಬಿಟ್ಟು ಇನ್ಸ್ಪೈರ್ ಆಗಿ ದೆಲ್ ಗೋ ಫಾರ್ ಇಟ್. ಬಟ್ ನನ್ಗೇನು ಅನ್ಸುತ್ತೆ ಅಂದರೆ, ಆ ಪ್ಯಾಷನ್ನು ಆರ್ ಆ ಮೋಟಿವೇಶನ್ ವಿಲ್ ನಾಟ್ ಸ್ಟೇ ಫಾರ್ ಅ ಲಾಂಗರ್ ಟೈಮ್. ಆಲ್ ದೇ ವಾಂಟ್ ಇಸ್ ಡಿಸಿಪ್ಲಿನ್ ಇತ್ತು ಅಂದರೆ, ಐ ಥಿಂಕ್ ಇಫ್ ದೇ ಫೋಕಸ್ ಆನ್ ವಾಟ್ ಎವರ್ ದೇ ಡೂಯಿಂಗ್, ಇಟ್ ಮೈಟ್ ಗೋ ಇನ್ ಅ ರೈಟ್ ಡೈರೆಕ್ಷನ್ ಅಂತ ನಾನು. Absolutely. ಅಲ್ಲ, that's true. ಈಗ ಒಬ್ಬರಿಂದ ಇನ್ಫ್ಲುಯೆನ್ಸ್ ಆಗ್ತಿದ್ದೀವಿ ಅಂತ ಹೇಳಿದ್ರೆ, it might be in any medium, and podcast is one of the amazing mediums. For example, barber shop with Shanthan, if you observe, Bombay Shaving Company, or it might be Nikhil Kamat. Today CXOs and CEOs are coming and making sure they turning out to be a podcaster. ಹೌದು. Because ನಾವು ಇಲ್ಲಿ ತನಕ ಏನು ನೋಡ್ತಾ ಇದೆ, every common man who can turn out to be a podcaster who was trying to understand some information ತೆಗಿಬಹುದು. But that has gone to a CXO level ಇವತ್ತು. So being a personal branding as well. So from that way, it's not just about bringing it in, it's about bringing that right motivation. Of course, as they rightly say, that motivation is like your innerwear. Unless and until it is within you, it is good enough. When it comes out, it's wrong. ಹೌದು. ಆ್ಯಂಡ್ ಈಗ ನೀವು ಹೇಳ್ದಂಗೆ ಪಾಡ್ಕಾಸ್ಟ್ಗೆ CEOs ಬರೋದಾಗಿರ್ಬೋದು, ಫೌಂಡರ್ಸ್ ಬರೋದಾಗಿರ್ಬೋದು, ಐ ಥಿಂಕ್ ದೀಸ್ ಡೇಸ್ ವಾಟ್ ಐ ಸೆನ್ಸ್ ಇಸ್ more than going and sitting in very well known news channel, they prefer going and sitting in a podcast studio and make an episode, so that it will be reached to more number of people is what I feel, and the right audience. Because gone those days anta anstide nange. I mean, I'm not completely
ಆ ಸ್ಟೇಟ್ಮೆಂಟ್ ಮಾಡ್ತಾ ಇಲ್ಲ, ಬಟ್ ಐ ಹ್ಯಾವ್ ಸೀನ್ ದ ಚೇಂಜ್. ಅಲ್ಲ, ಇಟ್ ಈಸ್ ಅಂದ್ರೆ ಮೀಡಿಯಾ has taken a complete shift ಅಲ್ವಾ. Everyone wants information, but how is that information presented is more important. ಹೌದು. ಈಗ ನನಗೆ ಕನೆಕ್ಟ್ ಆಗುತ್ತೆ, ಫಾರ್ ಎಕ್ಸಾಂಪಲ್ ಕನ್ನಡಲ್ಲಿ ಮಾತಾಡಿದ್ರೆ ಕೆಲವರು ಕನೆಕ್ಟ್ ಆಗ್ತಾರೆ, ಬಿಸ್ನೆಸ್ ಇನ್ ಬಗ್ಗೆ ಮಾತಾಡಿದ್ರೆ ಕೆಲವರು ಕನೆಕ್ಟ್ ಆಗ್ತಾರೆ. ಸೊ ಎವ್ರಿ ಒನ್ ಹ್ಯಾಸ್ ಅ ಪರ್ಸ್ಪೆಕ್ಟಿವ್ ಆಫ್ ಕನೆಕ್ಷನ್. ಸೊ ವಾಟ್ ಈಸ್ ದಟ್ ಯು ಆರ್ ಟ್ರೈಂಗ್ ಟು ಕ್ರಿಯೇಟ್ ಅ ಮೀಡಿಯಾ ಇಸ್ ಇಂಪಾರ್ಟೆಂಟ್. ಸೊ ಸರ್, ಆಮೇಲೆ ಈಗ ನೀವು ಬಿಸ್ನೆಸ್ ಡಾಕ್ಟರ್ ಆಗಿದ್ದೀರಾ, ಆಮೇಲೆ ಲೈಕ್ ಯು ಆರ್ ನಾನ್ ಫಾರ್ ದ್ಯಾಟ್. ನಿಮ್ಮ ಕ್ವಾಲಿಫಿಕೇಷನ್ಸ್ ಆರ್ ನಿಮ್ಮ ಎಜುಕೇಷನ್ ಸಿಸ್ಟಮ್ ಏನೇನು ಇದಕ್ಕೆ ಮುಂಚೆ ನೀವು ಪ್ರಿಪೇರ್ ಆಗಿದ್ದೀರೋ, ಆರ್ ಲೈಕ್ ನೀವು ಕ್ಲಿಯರ್ ಮಾಡಿದಾರೋ, ಆರ್ ನೀವು ಅಚೀವ್ ಮಾಡಿದಾರೋ, ವಾಟ್ ಹೆಲ್ಪ್ ಯು, ಆರ್ ಪ್ರಾಬ್ಲಿ ಇನ್ನು ಹೇಗೆ ಹೇಳ್ಬೋದು ಅಂದರೆ, ನೀವು ಬಿಸ್ನೆಸ್ ಡಾಕ್ಟರ್ ಅನ್ನೋ ಒಂದು ಬಿರುದು ಪಡೆಯೋಕ್ಕೆ ನೀವೇನೇನೆಲ್ಲ ಓದಿದ್ದೀರಾ, ಆರ್ ಲೈಕ್ ನೀವೇನೇನೆಲ್ಲ ಅಚೀವ್ಮೆಂಟ್ ಮಾಡಿದ್ದೀರಾ, ಅದ್ರ ಬಗ್ಗೆ ಹೇಳಂಗಿದ್ರೆ. Okay, very hard because my qualification is nowhere connected with what I wanted to be. Because when I completed my CS, okay, company secretary ಆದಾಗ I remember my dad calling, because ಡ್ಯಾಡಿಗೆ ಒಂದೇ ಇತ್ತು, CA ಮುಗಿಸೋ ಇಲ್ಲ CS ಮುಗಿಸೋ, ಆಮೇಲೆ ನೀನೇನಾರು ಮಾಡು. Because I was not in the intention of qualification, because since childhood education is something which is there with me, but I am not like a topper and all. But ಡ್ಯಾಡಿಗೆ ಏನಿತ್ತು, ಸಿ ಅಥವಾ CS ಮುಗಿಸೋ, ಆಮೇಲೆ ನಿನ್ನ ಚಾಯ್ಸ್, ಅಲ್ಲಿ ತಂದೆ ನಿನ್ನ ಚಾಯ್ಸ್ ಇಲ್ಲ. ಓಕೆ, ಲೈಕ್ ಓಕೆ. ಸೊ ಐ ಗಾಟ್ ಕ್ವಾಲಿಫೈಡ್ ಆಸ್ ಅ ಕಂಪ್ನಿ ಸೆಕ್ರೆಟರಿ. ಅವತ್ತೇ ಡ್ಯಾಡಿಗೆ ಕಾಲ್ ಮಾಡಿ ಹೇಳಿದೆ, ಲುಕ್, ನೌ ದಟ್ ಐ ಆಮ್ ಕ್ವಾಲಿಫೈಡ್, ನೌ ಇಟ್ಸ್ ಮೈ ಚಾಯ್ಸ್, ನಿನಗೆ ಸರ್ಟಿಫಿಕೇಟ್ ಕೊಡ್ತೀನಿ, ಮೆಡಲ್ ಕೊಡ್ತೀನಿ, ನೋ ಮೋರ್ ಆಸ್ಕಿಂಗ್ ಮಿ ವಾಟ್ ಐ ವಾಂಟೆಡ್. ಸೊ ಐ ಟುಕ್ ಅ ಕ್ವಿಟ್ ಫ್ರಮ್ ದ್ಯಾಟ್. ಬಟ್ ಐ ಡಿಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ಟು ಬಿ ಡನ್. ಸೊ ಐ ವಾಸ್ ಆನ್ ಅ ಹಂಟ್. ಹೋಪ್ ಐ ಕ್ಯಾನ್ ಟೇಕ್ ಅ ಮಿನಿಟ್ ಇನಫ್ ಟು ಎಕ್ಸ್ಪ್ಲೇನ್ ದಿಸ್. ಸೊ ಐ ವಾಸ್ ಇನ್ ಅ ಹಂಟ್ ವಾಟ್ ಟು ಬಿ ಡನ್, ಬಿಕಾಸ್ ಬಿಸ್ನೆಸ್ಸಿಗೆ ಹೋಗ್ಬೇಕು ಅಥವಾ ಬಿಸ್ನೆಸ್ ಮಾಡಬೇಕು ಅಥವಾ ಆಂಟ್ರಪ್ರಿನರ್ಶಿಪ್ ಅನ್ನೋ ಒಂದು ಕೀಡ ಇತ್ತು, ಬಟ್ ಏನು ಸ್ಟಾರ್ಟ್ ಮಾಡಬೇಕು, ಹೆಂಗೆ ಸ್ಟಾರ್ಟ್ ಮಾಡಬೇಕು ಗೊತ್ತಿಲ್ಲ. ಓಕೆ. ಸೊ CS as a qualification was there. ಸೊ ಆ ಗ್ಯಾಪಲ್ಲಿ ಏನು ಮಾಡಿದೆ, ಐ ವಾಸ್ ಜಸ್ಟ್ ವೈಲಿಂಗ್ ಅರೌಂಡ್. ಒಂದು ಬ್ಯಾಂಗ್ಳೂರಲ್ಲಿ ಒಂದು ರಿಂಗ್ ರೋಡಲ್ಲಿ ಹೋಗಬೇಕಾದ್ರೆ ಐ ಸಾ ಬೋರ್ಡ್ ಸ್ಟೇಟಿಂಗ್ ದಟ್ MBAಗೆ ಫ್ಯಾಕಲ್ಟೀಸ್ನ ವಿ ಆರ್ ಲುಕಿಂಗ್ ಫಾರ್ವರ್ಡ್. ಓಕೆ. ಸೊ ಐ ಥಿಂಕ್ that board was very important for my life, because exactly 2 days ಕೆಳಗಡೆ my account was almost nil. Because 2 months before ಡ್ಯಾಡಿ ಕಾಲ್ ಮಾಡಿ ಹೇಳಿದ್ದೀನಿ, ಇನ್ಮೇಲೆ ಕಂಪ್ಲೀಟ್ಲಿ ಇಗೋ ಬೇಸ್ ಮೇಲೆ ನಂದನ್ನು ನಾನು ನೋಡ್ಕೊತೀನಿ. ಇಟ್ಸ್ ನಾಟ್ ಲೈಕ್ ಐ ಡೋಂಟ್ ವಾಂಟ್ ಟು ಸಪೋರ್ಟ್, ಇಟ್ಸ್ ಜಸ್ಟ್ ಲೈಕ್ ಐ ವಾಂಟ್ ಮೈ ಇಂಡಿಪೆಂಡೆನ್ಸ್. ಓಕೆ. ನೌ ದಟ್ ಐಮ್ ಕ್ವಾಲಿಫೈಡ್, ಲೀವ್ ಇಟ್. He told fine. So 2 months ನಾನು ಇದ್ದಿದ್ದು pocket money savings was completely done. So today it was literally 140 or 150 rupees was in my account. ನನ್ನ ರೂಮ್ಮೇಟ್ ಏನು ಮಾಡಿದ್ದಾನೆ, ಅವನ ಆಫೀಸ್ಗೆ ಹೋಗಬೇಕಾದ್ರೆ ಲಾಕ್ ಮಾಡ್ಕೊಂಡು ಹೋಗಿದ್ದಾನೆ, ಕೀ ನನ್ನ ಹತ್ರ ಇಲ್ಲ. ಸೊ ನಾನಿವಾಗ ರೂಮ್ಗೆ ಹೋಗಬೇಕು, ಇಲ್ಲ ವಾಲೆಟಲ್ಲಿ ಕಾರ್ಡ್ ಇತ್ತು, ಬಟ್ ಅಕೌಂಟ್ಗೆ ಹೋಗ್ತೀನಿ, ಅಲ್ಲಿ ATM ಅಲ್ಲಿ ಮಿನಿಮಮ್ 500 ವಿಡ್ರಾ ಮಾಡ್ಬೇಕಂತ ಹೇಳ್ತಾರೆ. ಬಟ್ ಆಬ್ವಿಯಸ್ಲಿ ಆ ಬ್ಯಾಲೆನ್ಸ್ ನನ್ನ ಹತ್ರ ಇರಲಿಲ್ಲ. ಸೊ ಐ ವಾಸ್ ಲಿಟ್ರಲಿ ಇನ್ ಟಿಯರ್ಸ್ ಆ್ಯಂಡ್ ಐ ವಾಸ್ ವಾಕಿಂಗ್ ಇನ್ ರಿಂಗ್ ರೋಡ್ ಅವ್ರ ಆಫೀಸಿಗೆ ಅಂತ ಹೋಗಬೇಕಾದ್ರೆ ಅಲ್ಲಿ ಬೋರ್ಡ್ ನೋಡ್ತೀನಿ, ಇಟ್ಸ್ MBA ಫ್ಯಾಕಲ್ಟಿ ಬೇಕು ಅಂತ. ಸೊ ಐ ಜಸ್ಟ್ ಗೇವ್ ಅ ಟ್ರೈ, ಬಿಕಾಸ್ ಎನಿವೇ ಐ ವಾಸ್ ಐಡಲ್, ವೈ ನಾಟ್ ಐ ಗಿವ್ ಅ ಟ್ರೈ ಅಂತ. ಅಲ್ಲಿ ಹೋಗಿ ವೆನ್ ಐ ಗಿವ್ ಅನ್ ಇಂಟರ್ವ್ಯೂ, ಐ ಕ್ರ್ಯಾಕ್ಡ್ ಇಟ್. ಸೊ ದ್ಯಾಟ್ ವಾಸ್ ಮೈ ಫಸ್ಟ್ ಜಾಬ್. ಬಟ್ ಟ್ರಸ್ಟ್ ಮೀ, that is not something which I like. That is not something which I'm excited. But that is something which gave a lane, because obviously ಕೈಯಲ್ಲಿ ಏನೂ ಇಲ್ಲ ಅನ್ನಬೇಕಾದ್ರೆ ಏನಾದರೂ ಮಾಡಬೇಕಿತ್ತಲ್ಲ. So I believe always in selling in a right way for everything. So maybe I sold myself as a faculty there, and it started my journey. So ಅಲ್ಲಿ ನಾನು ಶುರು ಮಾಡಿದೆ. ಬಟ್ I'll tell you, qualification of CS which helped me, because ನಾನು ಏನು ಟೀಚ್ ಮಾಡೋದಕ್ಕೆ ಹೋದ್ರು ಅಲ್ಲಿಂದ ನಾನು ಫರ್ದರ್ ಎಲ್ಲೇ ಹೋಗಬೇಕಾದ್ರೂ, ಬಿಕಾಸ್ ಇಂಡಿಯಾದಲ್ಲಿ ಒಂದು ಮಿತ್ ಇದೆ, ಎಜುಕೇಷನ್ ಇಸ್ ನಾಟ್ ಎವ್ರಿಥಿಂಗ್. ಎಸ್ಪೆಷಲಿ ಎಲ್ಲ CEOಗಳು ನೋಡ್ತಾ ಬಂದರೆ, ಮಾರ್ಕ್ ಜಕರ್ಬರ್ಗಿಂದ ಇವತ್ತಿನ ರಿತೇಶ್ ಅಗರ್ವಾಲ್ ತನಕ ನೋಡಿದ್ರೆ, ಎವ್ರಿ ಒನ್ ಸೇಸ್ ದಟ್ ಎಜುಕೇಷನ್ ಇಸ್ ಐ ಅಂಡರ್ಸ್ಟ್ಯಾಂಡ್ ಎಜುಕೇಷನ್ ಇಸ್ ನಾಟ್ ಎವ್ರಿಥಿಂಗ್, ಬಟ್ ಇಟ್ ಈಸ್ ಸಮಥಿಂಗ್. ಸೊ ಬ್ಯಾಕ್ ಯುವರ್ ಲೈಫ್ ವಿತ್ ಎಜುಕೇಷನ್, ಇಟ್ ವಿಲ್ ಹೆಲ್ಪ್. ಸೊ ನನಗೆ ಅದು ಇದ್ದಿದ್ದಕ್ಕೆ, ವಾಟ್ ಎವರ್ ಐ ವಾಂಟೆಡ್ ಟು ಸ್ಟಾರ್ಟ್, ಐ ಹ್ಯಾಡ್ ಸಮ್ ನಾಲೆಡ್ಜ್ ಅಬೌಟ್ ವಾಟ್ ಹ್ಯಾಸ್ ಟು ಬಿ ಡನ್. ದೋ ಐ ವಾಸ್ ನಾಟ್ ಡಿರೆಕ್ಟ್ಲಿ ಕನೆಕ್ಟಿಂಗ್. ಇಂಜಿನಿಯರಿಂಗ್ ಮಾಡಿದೆ, ಏನೂ ಯೂಸ್ ಆಗಿಲ್ಲ. ನಾನು 6th ಇಂದ 10th ತನಕ ಮ್ಯಾಥಮೆಟಿಕ್ಸ್ ಓದಿದ್ದೀನಿ, ನಂಗೆ ಏನು ಯೂಸ್ ಆಗಿಲ್ಲ. ನಾನು ಸೈನ್ ಥೀಟಾ ಕಾಸ್ ಥೀಟಾ ಮಾಡೀನಿ, ಬಟ್ ನಂಗೆ ಎಕ್ಸಾಕ್ಟ್ಲಿ ದಟ್ ಈಸ್ ಓನ್ಲಿ ಪುಷಿಂಗ್ ಯೋರ್ ಲಾಜಿಕಲ್ ಸ್ಕಿಲ್ಸ್ ಅಪ್ವರ್ಡ್. ದೇ ಆರ್ ನಾಟ್ ಸೇಯಿಂಗ್ ನೀನು ಹಾಲು ತೊಗೊಳಬೇಕಾದ್ರೆ ಸೈನ್ ಥೀಟಾ ಅಪ್ಲೈ ಮಾಡ್ತೀಯ ಅಥವಾ ಟ್ರಿಗ್ನೋಮೆಟ್ರಿ ಅಪ್ಲೈ ಮಾಡ್ತೀಯ ಅಂತ ಹೇಳ್ತಾ ಇಲ್ಲ. ಬಟ್ ಅವ್ರು ಹೇಳ್ತಿರೋದು, ನೀನು ಯೂಸ್ ಮಾಡಿರೋ ಟೆಕ್ನಿಕ್ಯಾಲಿಟೀಸ್ನ, ನಿನ್ನ ಲಾಜಿಕಲ್ ಸ್ಕಿಲ್ಸ್ನ, ನಿನ್ನ ಅಪ್ರೆನ್ಸಿವ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡುತ್ತೆ. Now that will help you back again in business about the way you need to think. So post CS, I went on to be, certified by IIM Bangalore as a strategic consultant. Adamele, I went on to University of California, Berkeley, where my marketing analytics was done. Okay. Adamele, National Law School, I enrolled for my master's in business law.
Then I purposefully entered into PhD. Okay. So that is still on board. My final year of thesis is going on. So that is something which I'm looking forward for it to cover. Okay. So in that way, ನೀವು ಅಬ್ಸರ್ವ್ ಮಾಡ್ತಾ ಬಂದರೆ ನನ್ನ ಎಂಟೈರ್ ಎಜುಕೇಷನ್ ಲೈನ್ ಸ್ಟಾರ್ಟ್ ಮಾಡಿದ್ದು ಏನಕ್ಕೆ ಅಂತ ಗೊತ್ತಿರಲಿಲ್ಲ. ಬಟ್ ಇವೆಂಚುಲಿ ವೆನ್ ಐ ನೋ ಬಿಸ್ನೆಸ್ ಇಸ್ ವಾಟ್ ಐ ವಾಂಟ್ ಟು ಡು, ಪ್ರತಿ ಕ್ವಾಲಿಫಿಕೇಶನ್ ವಾಸ್ ಕನೆಕ್ಟೆಡ್ ಬ್ಯಾಕ್ ವಿತ್ ಬಿಸ್ನೆಸ್. Okay. So that's how I started tuning up. So ಇವತ್ತಿಂದಂಗ there are hundreds of certifications which I got it done. But if you observe anything, it is connecting to business. Okay. So education might not be the key, but for sure it helped me a long way in this. ಹಾಂ. ಸೊ ಐ ಥಿಂಕ್ ನೀವು ಈ ಕಾನ್ವರ್ಸೇಷನ್ ಈಗೇನು ಹೇಳಿದ್ರಿ, ಇದೆಲ್ಲ ಹೇಳಿದ್ಮೇಲೆ ನನಗೊಂದು ಅರ್ಥ ಆಯಿತು ಅಂದರೆ ಯು ವೆಂಟ್ ಎವ್ರಿವೇರ್. ನಿಮ್ಮ ಎಜುಕೇಷನ್ಗಾಗಿರ್ಬೋದು, ಜಾಬ್ಗಾಗಿರ್ಬೋದು. ಐ ಥಿಂಕ್ USA ಹೋಗಿ ಅಲ್ಲೊಂದು ಡಿಗ್ರಿ ಮುಗಿಸ್ಕೊಂಬಂದಿದ್ದೀರಾ. ಆ್ಯಂಡ್ ಎಲ್ಲ ಕಡೆ ಹೋದ್ರೂ ಯು ಲೈಕ್ ಡೋಂಟ್ ಫರ್ಗೆಟ್ ಯುವರ್ ರೂಟ್ಸ್ ಅನ್ನೋದಕ್ಕೋ, ಆರ್ ಐ ಡೋಂಟ್ ನೋ ದ ಎಕ್ಸಾಕ್ಟ್ ರೀಸನ್. ಯು ಕೇಮ್ ಬ್ಯಾಕ್ ಟು ಇಂಡಿಯಾ ಆ್ಯಂಡ್ ಯು ಆರ್ ಹೆಲ್ಪಿಂಗ್ ಔಟ್ ದ ಇಂಡಿಯನ್ ಸ್ಟಾರ್ಟಪ್ಸ್ ಹೂ ಎವರ್ ಇಸ್ ಇನ್ ಆ್ಯಂಡ್ ಅರೌಂಡ್ ಯು ಟು ಸ್ಕೇಲ್ ಅಪ್. ಸೊ ಐ ಥಿಂಕ್ ಅದನ್ನು ಅಪ್ರಿಷಿಯೇಟ್ ಮಾಡಲೇಬೇಕು ಸರ್. ಸೊ ಆಲ್ಸೋ ಈಗ ಸ್ಟಾರ್ಟಪ್ ಅಂತ ಬಂದಾಗ, ಸೊ ನೀವು ಆಬ್ವಿಯಸ್ಲಿ ನಿಮ್ಗೆ ತುಂಬ ಜನ ಕ್ಲೈಂಟ್ಸ್ ಇರ್ತಾರೆ ಹೂ ಆರ್ ಸ್ಟಾರ್ಟಪ್ ಫೌಂಡರ್ಸ್ ಆ್ಯಂಡ್ ಸ್ಟಾರ್ಟಪ್ ರನ್ ಮಾಡ್ತಾ ಇರ್ತಾರೆ. ಸೊ ಅವ್ರು ಫೇಸ್ ಮಾಡೋ ಮೇಜರ್ ಚಾಲೆಂಜಸ್ ಅಂತ ಬಂದಾಗ ನೀವು ಏನೇನು ಇರ್ಬೋದು ಸರ್ ಅದು? See, startups ಅಲ್ಲಿ ಬಿಗ್ ರೀಸನ್, ಬಿಗ್ ಪ್ರಾಬ್ಲಮ್ ಇರೋದು, ಯು ಓನ್ಲಿ ಹ್ಯಾವ್ ಅ ವಿಷನ್. ಓಕೆ, ಪ್ರತಿಯೊಬ್ಬರು ನಾನು ಇದನ್ನು ಬಿಲ್ಡ್ ಮಾಡಬೇಕು, ಈ ಥರ ನಾನು ಹೊರಗಡೆ ತೊಗೊಂಬರ್ಬೇಕು. ಸೊ ದ ವಿಷನ್ ಇಸ್ ನಾಟ್ ಮ್ಯಾಚಿಂಗ್ ದರ್ ಎಕ್ಸಿಕ್ಯೂಷನ್. ಓಕೆ. ಸೊ ಇಟ್ ಇಸ್ ಲೈಕ್ ಐ ವಾಂಟ್ ಟು ಬಿ ಅ ಡಾಕ್ಟರ್, ಐ ಎನ್ರೋಲ್ ಫಾರ್ ಇಂಜಿನಿಯರ್. ಓಕೆ, ಗಾಟ್ ಇಟ್. So there is no connection between what you are expecting, thinking and what you are doing. ಹಾಂ. ಸೊ ಆ ಪ್ರಾಬ್ಲಮ್, ಆ ಚಾಲೆಂಜ್ ಏನಾಗುತ್ತೆ ಅಂದರೆ ಇಟ್ ಇಸ್ ಜಸ್ಟ್ ಎಮರ್ಜಿಂಗ್ ದೇರ್. ಅದು ಮಲ್ಟಿಪ್ಲೈ ಆಗ್ತಾ ಫೋರ್ತ್ ಇಯರ್ ಇಂಜಿನಿಯರಿಂಗ್ ಬಂದ್ಬಿಟ್ಟು ನಾನು ಇನ್ನೂ ಡಾಕ್ಟರ್ ಆಗಿಲ್ಲ ಅಂತ ಕೇಳ್ದಂಗೆ ಇರುತ್ತೆ. ಓಕೆ. ಸೊ ಯು ಶುಡ್ ಹ್ಯಾವ್ ಥಾಟ್ ದಟ್ ಇನ್ ದ ಫಸ್ಟ್ ಇಯರ್ ಆಫ್ ಇಂಜಿನಿಯರಿಂಗ್, ನೋ ದಿಸ್ ಇಸ್ ನಾಟ್ ವೇರ್ ಐ ಆಮ್ ಹೆಡಿಂಗ್ ಟು. ಸೊ ನಿಮ್ಮ ಪರ್ಸ್ಪೆಕ್ಟಿವ್ ಮತ್ತು ಡೈರೆಕ್ಷನ್ ಒಂದೇ ಆ್ಯಂಗಲಲ್ಲಿ ಇರಬೇಕು, ಒಂದೇ ಕಡೆ ಇರಬೇಕು. ಸೊ ವೆನ್ ಪರ್ಸೆಪ್ಷನ್ ಇಸ್ ಈಕ್ವಲ್ ಟು ಎಕ್ಸಿಕ್ಯೂಷನ್, ದಟ್ಸ್ ವೆನ್ ದ ಸಕ್ಸಸ್ ಕಮ್ಸ್ ಇನ್. ಐ ಥಿಂಕ್ ಪ್ರಾಬಬ್ಲಿ ಇದು ಈ ಥರ ಆಗೋಕ್ಕೆ ಏನು ಕಾರಣ ಇರ್ಬೋದು ಸರ್? ಬಿಕಾಸ್ ನಾನು ಅರ್ಥ ಮಾಡ್ಕೊಂಡಿದ್ದು ಹೆಂಗೆ ಅಂದರೆ, ನಾವೆಲ್ಲ ಸಣ್ಣದಿರ್ತಾ ಏನಾಗ್ತೀಯ ಅಂತ ಕೇಳಿದ್ರೆ ಪೈಲಟ್ ಅಂತದ್ದು, 10th ಬಂದಾಗ ಏನಾಗ್ತೀಯ ಅಂತ ಕೇಳಿದಾಗ ಇಂಜಿನಿಯರಿಂಗ್ ಅಂತಿದ್ವಿ. ಆಮೇಲೆ ಕಾಮರ್ಸ್ ತೊಗೊಂಡು ಡಿಗ್ರಿ ಜಾಯ್ನ್ ಆದಾಗ ಏನಾಗ್ತೀಯ ಅಂತಂದಾಗ ಕೆಲಸ ನೋಡ್ಕೋತೀನಿ, ಅವ್ರು CS ಅಂತ ಹೇಳ್ತಾ ಇದ್ವಿ. ಸೊ ಐ ಥಿಂಕ್ ಇಟ್ ಸ್ಟಾರ್ಟೆಡ್ ಟು ಚೇಂಜ್ ಬೇಸ್ಡ್ ಆನ್ ದ ರಿಯಾಲಿಟಿ. ನಾವು ಈಗ ರಿಯಾಲಿಟಿ ನೋಡಿದಾಗ ನಮಗೆ ಅರ್ಥ ಆಗ್ತಿತ್ತು ನಾವು ಏನು ಮಾಡ್ಬೋದು, ಏನಾಗ್ಬೋದು ಅಂತ. ಈ ಗ್ಯಾಪಿಂದ ಈ ಥರ ನೀವು ಹೇಳ್ದಂಗೆ ಆಗುತ್ತಾ, ಆರ್ ಲೈಕ್ ವಾಟ್ ಮೈಟ್ ಬಿ ದಟ್ಸ್ ಎಕ್ಸಾಕ್ಟ್ಲಿ ವೇರ್ ಯು ಪಾಯಿಂಟೆಡ್ ಔಟ್. ಇನಿಷಿಯಲಿ ಪೈಲಟ್ ಅಂತ ಯಾಕೆ ಹೇಳಿದ್ವಿ? ಬಿಕಾಸ್ ಇನಿಷಿಯಲಿ ಆರ್ ಲೈಫ್ ವಾಸ್ ಡಿಪೆಂಡೆಂಟ್ ಆನ್ ಇಮ್ಯಾಜಿನೇಷನ್. ಹೌದು. ಓಕೆ, 10th ಬರೋ ಅಷ್ಟೊತ್ತಿಗೆ ರಿಯಾಲಿಟಿ ಹಿಟ್ ಆಯಿತು. ಬಿಕಾಸ್ ನಮ್ಮ ಮಾರ್ಕ್ಸ್ ನೋಡಿ ನಾವು ಮಾಡ್ತಾರೆ ಟಾರ್ಗೆಟಿಗೆ ಕನೆಕ್ಟ್ ಆಗ್ತಿಲ್ಲ ಅಂತ. ಡಿಗ್ರಿಗೆ ಬರೋ ಅಷ್ಟೊತ್ತಿಗೆ ಡೆಸ್ಪರೇಷನ್ ಸ್ಟಾರ್ಟ್ ಆಯಿತು. ಅಯ್ಯೋ ಯಾವುದೋ ಒಂದು ಕೆಲಸ ಸಿಗಲಿ, ಬಿಕಾಸ್ ನನ್ನ ಫ್ರೆಂಡ್ಸ್ ಎಲ್ಲ ಕೆಲಸ ಸೇರೋ ನನಗಿಲ್ಲ ಅಂತ. ಡಿಗ್ರಿ ಮುಗಿದ ಮೇಲೆ ಕೆಲ್ಸಕ್ಕೆ ಜಾಯಿನ್ ಆದಮೇಲೆ ಮತ್ತೆ ಇಮ್ಯಾಜಿನೇಷನ್ ಸ್ಟೇಜ್ ಬರುತ್ತೆ. ಎಕ್ಸಾಕ್ಟ್ಲಿ. ಈ ಗ್ಯಾಪಲ್ಲಿ ಏನು ಡಿಫ್ರೆನ್ಸ್ ಆಯಿತು? ಫಸ್ಟ್ ಟೈಮ್ ಇಮ್ಯಾಜಿನ್ ಮಾಡಬೇಕಿದ್ರೆ ವಿ ವರ್ ಕಂಪ್ಲೀಟ್ಲಿ ಓಪನ್ ಫಾರ್ ವಾಟ್ ವಿ ವಾಂಟ್. ಕೆಲ್ಸಕ್ಕೆ ಸೇರಿಕೊಂಡಾಗ ನನ್ನ ಲೈಫ್ ಸೆಕ್ಯೂರ್ ಆಗಿದ್ದಾಗ ಅಗೇನ್ ವಿ ವಿಲ್ ಥಿಂಕ್ ವಾಟ್ ಈಸ್ ದಟ್ ಐ ವಾಂಟ್. ಸೊ ಎರಡೂ ಟೈಮಲ್ಲೂ ನಮ್ಮ ಲೈಫ್ ಸೆಟಲ್ ಇರುತ್ತೆ. ದಟ್ಸ್ ವೆನ್ ವಿಲ್ ಆ್ಯಕ್ಚುಲಿ ಸ್ಟಾರ್ಟ್ ಥಿಂಕಿಂಗ್ ಆರ್ ಇಮ್ಯಾಜಿನಿಂಗ್. ಬಟ್ ಇನ್ ಬಿಟ್ವೀನ್ ಏನಾಗ್ತಿತ್ತು, ವಿ ವರ್ ಅಂಡರ್ ಪ್ರೆಷರ್ ಫಾರ್ ಸಮಥಿಂಗ್. ಓಕೆ. Okay, so start asking yourself, by being in comfort zone, what you want, and step out of comfort zone to execute it to make sure what you want. ಓಕೆ. ಸೊ ನೀವು ಹೇಳಿದ ಪ್ರಕಾರ ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಅಂದರೆ ಇಟ್ಸ್ ಅ ಸೈಕಲ್. ಇಮ್ಯಾಜಿನೇಷನ್ ಮತ್ತು ರಿಯಾಲಿಟಿ ಗೊತ್ತಾಗಿ ಆಮೇಲೆ ಡೆಸ್ಪಿರೇಷನ್, ಆ್ಯಂಡ್ ದೆನ್ ಸಿಕ್ಕಿದ್ದನ್ನು ಮಾಡ್ತೀವಿ. ಮತ್ತೆ ಸಿಕ್ಕಿದ್ದನ್ನು ಮಾಡುವಾಗ ಮತ್ತೆ ಇಮ್ಯಾಜಿನೇಷನ್, ಆ್ಯಂಡ್ ದೆನ್ ಅಗೇನ್ ವಿಲ್ ಸ್ಟಾರ್ಟ್ ದ ಹೋಲ್ ಪ್ಲಾನಿಂಗ್ ಥಿಂಗ್ ಅಗೇನ್. ಆ ಟೈಮಲ್ಲೂ ನಾವು ರಿಯಾಲಿಟಿಯಲ್ಲಿ ಇಮ್ಯಾಜಿನೇಷನ್ ಅಂದರೆ ವೆನ್ ಯು ಆರ್ ಇನ್ ಕಂಫರ್ಟ್ ಝೋನ್ ವಿ ಆಲ್ವೇಸ್ ಫೀಲ್ ಎವ್ರಿಥಿಂಗ್ ಇಸ್ ಗುಡ್. ಬಟ್ ಆ ಕಂಫರ್ಟ್ ಝೋನಲ್ಲಿ ಇರಬೇಕಾದ್ರೆ ಮನಸ್ಸಿನಲ್ಲಿ ಇನ್ನೊಂದು ಕ್ವೆಶನ್ ಇರುತ್ತೆ, ಎಲ್ಲ ಚೆನ್ನಾಗಿದೆ ಬಟ್ ನಂಗೆ ಇದು ಬೇಕಾಗಿಲ್ಲ ಅನ್ನೋದೊಂದಿರುತ್ತೆ. ಸೊ ಅದೇನು ಬೇಕು ಅಂತ ಹುಡುಕೊಂಡು ಯು ನೀಡ್ ಟು ಸ್ಟೆಪ್ ಔಟ್ ಆಫ್ ಕಂಫರ್ಟ್ ಝೋನ್. ಹೌದು. ಅದು ಹೇಗೆ ಹೇಳೋದು ಅಂದರೆ, ಈಗ ಕೆಲಸ ಇಲ್ಲದೆ ಇರೋನ್ಗೆ ಒಂದು ಚಿಂತೆ ಅಂದರೆ ಕೆಲಸ ಮಾಡೋನಿಗೆ ಇನ್ನೊಂದು ಚಿಂತೆ ಆಗಬೇಕಲ್ಲ. ಸೊ ಆಮೇಲೆ ಈಗ ಸ್ಟಾರ್ಟಪ್ ಅಂತ ಬಂದಾಗ, ಸೊ ಹೌ ಡಿಫಿಕಲ್ಟ್ ಇಸ್ ಇಟ್ ಟು ರೇಸ್ ಫಂಡ್ಸ್? ಐ ಥಿಂಕ್ ಫಂಡ್ ರೈಸಿಂಗ್ ಅಂತ ಬಂದಾಗ ಇಟ್ ಡಿಪೆಂಡ್ಸ್ ಆನ್ 2 ಮೇಜರ್ ಥಿಂಗ್ಸ್. ನಾನು ನೋಡ್ಕೊಂಬಂದಿರೋ ಹಂಗೆ, ಒನ್ ಇಸ್ ಯಾರು ಇದನ್ನು ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತ, ಆ್ಯಂಡ್ ದ ಪ್ಲ್ಯಾನ್ ಆರ್ ದ ಐಡಿಯಾ ಬಿಹೈಂಡ್ ಇಟ್. ಸೊ ನಿಮ್ಮ ಒಪಿನಿಯನಲ್ಲಿ ಏನು ಹೇಳ್ತೀರಾ ಇದ್ರ ಬಗ್ಗೆ? ಸಿ, ಬೇಸಿಕಲಿ ಐ ಆಮ್ ಎನ್ ಏಂಜಲ್ ಇನ್ವೆಸ್ಟರ್. ಇವತ್ತಿಗೆ ಐ ಥಿಂಕ್ ಆಲ್ಮೋಸ್ಟ್ 21-22 ಡಿಫ್ರೆಂಟ್ ಕಂಪ್ನೀಸ್ ಅಕ್ರಾಸ್ ದಿ ಗ್ಲೋಬ್, ಟೆಕ್, FMCG, ಫುಡ್ ಆ್ಯಂಡ್ ಬಿವರೇಜ್, ಸೀರೀಸ್ ಆಫ್ ಕಂಪ್ನಿ ಮೇಲೆ ನಾನು ಪರ್ಸ್ನಲ್ ಇನ್ವೆಸ್ಟ್ಮೆಂಟ್ಸು ಇದೆ.
ಅದರ ಜೊತೆ ಐ ಆಲ್ಸೋ ರೇಸ್ ಇನ್ವೆಸ್ಟ್ಮೆಂಟ್ ಫಾರ್ ಅದರ್ಸ್ ಟುಡೇ. millions of dollars ಐ ಗಾಟ್ ಇನ್ ಟು ಡಿಫರೆಂಟ್ ಕಂಪ್ನೀಸ್, ಐ ಗಾಟ್ ಇಟ್ ಇನ್ವೆಸ್ಟೆಡ್ ಆಸ್ ವೆಲ್. ದ ರೀಸನ್ ನಾನು ಏನಕ್ಕೆ ಇದನ್ನು ಹೇಳ್ತೇನೆ ಅಂದರೆ, ನಾವು ವಾಟ್ ಎವರ್ ಐ ಆಮ್ ಟಾಕಿಂಗ್ ಔಟ್ ಆಫ್ ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಬಿಕಾಸ್ ಫಂಡ್ ರೇಸಿಂಗ್ ಇಸ್ ನಾಟ್ ಅ ಚಾಲೆಂಜ್. ಪ್ರತಿಯೊಬ್ಬರಿಗೂ ಒಂದು ತಲೆಯಲ್ಲಿದೆ ಫಂಡ್ ಸಿಗಲ್ಲ ಅಂತ. ಟ್ರಸ್ಟ್ ಮೀ, ಇವತ್ತು ಇಂಡಿಯಾಗೆ ಇನ್ಫ್ಲೋ ಬರ್ತಾ ಇರೋ ಅಷ್ಟು ಫಂಡ್ಸ್ ಅಥವಾ ಈ 10 yearsಲ್ಲಿ ಬಂದಿರೋ ಅಷ್ಟು ಫಂಡ್ಸ್ ಲೈಫಲ್ಲಿ ಯಾವತ್ತೂ ಬರಲ್ಲ. ಅಷ್ಟು ಫಂಡ್ಸ್ ಇನ್ಫ್ಲೋ ಆಗಿದೆ. ದೆನ್ ವೇರ್ ಈಸ್ ಇಟ್? ವೈ ಈಸ್ ದಟ್ ಸ್ಟಿಲ್ ದೇರ್ ಇಸ್ ಅ ಬಿಗ್ ಗ್ಯಾಪ್ ಬಿಟ್ವೀನ್ ಸಮನ್ ಹೂ ವಾಂಟ್ಸ್ ಫಂಡ್ಸ್ ಆ್ಯಂಡ್ ಸಮನ್ ಹೂಸ್ ರೆಡಿ ಟು ಇನ್ವೆಸ್ಟ್? ಸಿಂಪಲ್. ಈಗ ನಾನೇ ಇನ್ವೆಸ್ಟ್ ಅಂದರೆ, ಡೋಂಟ್ ಯು ಥಿಂಕ್ ಐ ಆಲ್ವೇಸ್ ವಾಂಟ್ ಟು ಮೇಕ್ ಮೈ ಮನಿ ಮೋರ್? ಎಕ್ಸಾಕ್ಟ್ಲಿ. ಇಫ್ ಐ ವಾಂಟ್ ಟು ಮೇಕ್ ಮೈ ಮನಿ ಮೋರ್, ದ ಓನ್ಲಿ ಆಪ್ಷನ್ ಇಸ್ ನಾನು ಒಳ್ಳೆ ಸ್ಟಾರ್ಟಪ್ ಮೇಲೆ ಇನ್ವೆಸ್ಟ್ ಮಾಡಬೇಕು. ಓಕೆ, ಕರೆ. ಒಳ್ಳೆ ಸ್ಟಾರ್ಟಪ್ ಮೇಲೆ ಇನ್ವೆಸ್ಟ್ ಮಾಡೋದು ನನಗೆಷ್ಟು ಇಂಪಾರ್ಟೆಂಟೋ ಅದೇ ಥರ ದುಡ್ಡು ರೈಸ್ ಮಾಡೋದು ಅವ್ರಿಗೂ ಇಂಪಾರ್ಟೆಂಟ್. ಬಟ್ ಪ್ರಾಬ್ಲಮ್ ಎಲ್ಲಿ ಬರ್ತಿದೆ? ಫಂಡ್ ರೈಸ್ ಮಾಡೋದಕ್ಕೆ ಅಂತ ಕಾಯ್ಕೊಂಡು ಕೂತಿರೋನು ಬರೀ ಫಂಡ್ಗೋಸ್ಕರ ವೆಯ್ಟ್ ಮಾಡ್ತಾನೆ. ಓಕೆ ಓಕೆ ಓಕೆ, ಇನ್ವೆಸ್ಟ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿರೋನು ಇನ್ವೆಸ್ಟ್ ಮಾಡಕ್ಕೆ ಕಾಯ್ತಾ ಇಲ್ಲ, ರಿಟರ್ನ್ಸಿಗೋಸ್ಕರ ಕಾಯ್ತಾ ಇದೆ. ಸೊ ವೇರ್ ಈಸ್ ದ ಗ್ಯಾಪ್? ನಾನು ರಿಟರ್ನ್ಸ್ ನೋಡ್ತಿದ್ದೀನಿ, ಅವ್ನು ರಿಸಲ್ಟ್ಸ್ ನೋಡಬೇಕು. ಓಕೆ, ನಾನು ಫಂಡ್ ಇನ್ವೆಸ್ಟ್ಮೆಂಟ್ ಮೇಲೆ ಯಾಕೆ ನೋಡ್ತಿಲ್ಲ? ಬಿಕಾಸ್ ನನಗೆ ಅಟ್ ದ ಎಂಡ್ ಆಫ್ ದ ಡೇ ನನ್ನ ರಿಟರ್ನ್ಸ್ ಬರುತ್ತಾ ಈಸ್ ಇಂಪಾರ್ಟೆಂಟ್. ಹಾಗೆ ಅವ್ನು ಬರೀ ಫಂಡ್ ಸಿಕ್ಕರೆ ಸಾಕು ಅಂತ ನೋಡ್ತೀನೋ ಹೊರತು, ಫಂಡ್ ಇನ್ವೆಸ್ಟ್ ಮಾಡಿದ್ಮೇಲೆ ಆ ಫಂಡಿಂದ ನನ್ನ ಕಂಪ್ನಿ ಎಷ್ಟು ನಾನು ಇಂಪ್ರೂವ್ ಮಾಡ್ತೀನಿ ಅಂತ ರಿಸಲ್ಟ್ಸ್ ಮೇಲೆ ಅವ್ನು ಫೋಕಸ್ ಮಾಡಿದ್ರೆ, ದಟ್ಸ್ ಮೆನ್ ಮೈ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಫಂಡ್ಸ್ ಗೋಸ್ ಟು ಹಿಸ್. ಓಕೆ, ವೆರಿ ಟ್ರೂ ಅನ್ಸುತ್ತೆ. ಅಲ್ಲ, ತುಂಬ ಜನ ಎಷ್ಟೋ ಕಂಪ್ನೀಸ್ ಫಂಡ್ಸ್ ತೊಗೊತಾರೆ, ತೊಗೊಂಡ್ಮೇಲೆ ಗಾಯಬಾಗ್ತಾರೆ. ಎಕ್ಸಾಕ್ಟ್ಲಿ. I don't even want to name certain companies. Simple millet-based company which was growing substantially high. A company like Goldman Sachs invested on him without mentioning the name, and he absconded. After getting 100 crores into account, he is absconded. Whoa. So, ಈಗ Goldman Sachs is ಇನ್ನೊಂದು ಟೀಮ್ನ ಹೈರ್ ಮಾಡಿಬಿಟ್ಟು they are running the show. So that's the worst part of it. Andre, you are not even talking about few lakhs and few crores. You are talking like a company of a Goldman Sachs giant, such a company, even our investments ಇವತ್ತು ಹೋಗ್ತಿದೆ ಅಂದರೆ ಅಲೌಟ್ ಆಗಿದೆ ಅನ್ಸುತ್ತೆ, ಐ ಗೆಸ್. ಸೊ ಓಕೆ, ಸೊ ಸರ್, ನಂದು ನೆಕ್ಸ್ಟ್ ಕ್ವೆಶನ್ ಆರ್ ಟಾಪಿಕ್ ಅಂತ ಹೇಳ್ಬೋದು, ಮಿಸ್ಟೇಕ್ಸ್ ಆಫ್ ಎನ್ ಆಂಟ್ರಪ್ರೀನಿಯರ್. ಸೊ ಈಗ ಫಂಡ್ಸ್ ರೈಸ್ ಮಾಡ್ತಾರೆ, ಬಿಸ್ನೆಸ್ ರನ್ ಮಾಡ್ತಾರೆ. ಸೊ ವಾಟ್ ಆರ್ ದ ಕಾಮನ್ ಮಿಸ್ಟೇಕ್ಸ್ ವಿಚ್ ದೇ ಡೂ ವೈಲ್ ರನ್ನಿಂಗ್ ದ ಬಿಸ್ನೆಸ್? Now, let me put it this way, because you spoke about startup, you are speaking also about business. Number one, the biggest myth which I need to burst is, funds idrene ಅಥವಾ ಫಂಡಿಂಗ್ ಆದ್ರೇನೆ, ಐ ನಾಟ್ ಸೇ ಫಂಡ್ಸ್ ಇದ್ರೆ, ಫಂಡಿಂಗ್ ಆದ್ರೇನೆ ನನ್ನ ಬಿಸ್ನೆಸ್ ಬೆಳೆಯುತ್ತೆ. ಇಟ್ಸ್ ಅ ಮಿತ್. Okay. Then how did all these big bees, right from Reliance to all other companies, grew for all these decades and centuries? We are talking about startup raising funds very recently. Maybe US ಅಲ್ಲಿ 70s 80s ಅಲ್ಲಿ ಕಲ್ಚರ್ ಸ್ಟಾರ್ಟ್ ಆಯಿತು, ಇಂಡಿಯಾದಲ್ಲಿ 2000 ಆದಮೇಲಿಂದ ಕಲ್ಚರ್ ಸ್ಟಾರ್ಟ್ ಆಯಿತು. ಬಟ್ ಹ್ಯಾವಿಂಗ್ ಸೆಡ್ ದಟ್, ಪ್ರಯರ್ ಟು ದಟ್ ಥೌಸಂಡ್ಸ್ ಆಫ್ ಕಂಪ್ನೀಸ್ ವರ್ ಎಕ್ಸಿಸ್ಟಿಂಗ್. ಟೇಕ್ ಅ ಕೇಸ್ ಆಫ್ ಪಾರ್ಲೆ, ಟೇಕ್ ಅ ಕೇಸ್ ಆಫ್ ವಿಲೆ, ಟೇಕ್ ಅ ಕೇಸ್ ಆಫ್ Tata, all these were able to still run the show. ಹೌದು. So they didn't depend on funds alone. Okay. They built where exactly the problem is, how I can scale it, and still they were banking only with respect to other, financial institution. That was still good enough. ಇವತ್ತು ಯಾರಿಗಾದ್ರೂ ಕೇಳಿದ್ರೆ ಡೆಟ್ ರೈಸ್ ಮಾಡ್ತೀಯಾ? ಇಲ್ಲ. ಪರ್ಸನಲ್ ಅಸೆಟ್ಸ್ ಕೊಡ್ತೀಯಾ? ಇಲ್ಲ. ಮತ್ತೇನು ಬೇಕು? ಫಂಡ್ಸ್ ಬೇಕು. ಯಾರ್ದು ಬೇಕು? ಇನ್ವೆಸ್ಟರ್ದು ಬೇಕು. ವೈ? ಇಟ್ಸ್ ಓನ್ಲಿ ಬಿಕಾಸ್ ಯು ಆರ್ ನಾಟ್ ಕಾನ್ಫಿಡೆಂಟ್ ಆನ್ ಯೋರ್ ಐಡಿಯಾ, ಯು ಆರ್ ನಾಟ್ ಕಾನ್ಫಿಡೆಂಟ್ ಆನ್ ಯೋರ್ ಬಿಸ್ನೆಸ್, ಯು ಆರ್ ನಾಟ್ ಕಾನ್ಫಿಡೆಂಟ್ ಆನ್ ಯೋರ್ ಎಕ್ಸಿಕ್ಯೂಷನ್. ದೆನ್ ಹೌ ಇಟ್ ವರ್ಕ್ಸ್? So number one, I want to break the myth or a mistake which I believe an entrepreneur does is funding idren and business. So don't start your business dependent on investor. Okay. Start your business because you have a great idea. In the process, ನಿನಗೆ ಕಷ್ಟ ಆಗ್ತಾ ಇದೆ, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಸಪೋರ್ಟ್ ತಗೋ. Then slowly build your product, execute it and do it. See, couple of projects I'll say which are capital intensive projects. ಅದು ಫಂಡ್ಸ್ ಇಲ್ಲದೆ ನಡೆಯೋದೇ ಇಲ್ಲ. You know what? 5% ಮಾತ್ರ ಕ್ಯಾಪಿಟಲ್ ಇಂಟೆನ್ಸಿವ್ ಪ್ರಾಜೆಕ್ಟ್ ನಡೀತಿರೋದು ಇಂಡಿಯಾದಲ್ಲಿ. 95% ಇವತ್ತಿಗೂ ಸರ್ವಿಸ್ ಬೇಸ್ಡ್ ಪ್ರಾಜೆಕ್ಟ್ಸೇ ಸ್ಟಾರ್ಟ್ ಆಗ್ತಿರೋದು. ಯಾಕೆ? ಬಿಕಾಸ್ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡೋ ಅಂಥವ್ರು ಯಾರೂ ಇಲ್ಲ. ನಾನು ಕನ್ಸಲ್ಟೇಷನ್ ಸ್ಟಾರ್ಟ್ ಮಾಡ್ತೀನಿ, ಅಥವಾ ನಾನು ಇದು ಆ್ಯಂಕರಿಂಗ್ ಮಾಡ್ತೀನಿ, ಅಥವಾ ಫ್ರೀಲಾನ್ಸಿಂಗ್ ಮಾಡ್ತೀನಿ. ಯಾಕೆ? ಬಿಕಾಸ್ ದೇ ನೋ ಲಿಮಿಟೆಡ್ ಇನ್ವೆಸ್ಟ್ಮೆಂಟ್ ಇದೆ. ಸೊ ಫ್ರಾಂಕ್ಲಿ ಸ್ಪೀಕಿಂಗ್, ವಿ ಆರ್ ನಾಟ್ ರಿಸ್ಕ್ ಟೇಕರ್ಸ್, ವಿ ಆರ್ ರಿಸ್ಕ್ ಅವರ್ಸ್. Correct. ಸೊ ಬಿಕಾಸ್ ನಾನು ರಿಸ್ಕೇ ತೊಗೊಳಕ್ಕೆ ರೆಡಿ ಇಲ್ಲ, ಅದಕ್ಕೆ ನಾನು ಬೇರೆಯವ್ರ ದುಡ್ಡಲ್ಲಿ ಐ ವಾಂಟ್ ಟು ಪ್ಲೇ ಔಟ್ ಆಫ್ ಇಟ್. Okay. So that's the second mistake which first mistake which I say that, don't depend on that. The second mistake which entrepreneurs are doing is, funds ಬರುತ್ತೆ ಬರಲ್ಲ ಸೈಡಿಗೆ ಇಟ್ಟರೆ, you have an idea which you're banking on only two things, that is scaling.
ನಾನು ಬಿಸ್ನೆಸ್ ಶುರು ಮಾಡೀನಿ, ನಾನು ಎಷ್ಟು ಬೆಳಿಬೇಕು, ಎಷ್ಟು ಗ್ರೋ ಆಗಬೇಕು, ಆ ಗ್ರೋತ್ ಹ್ಯಾಸ್ ಟು ಬಿ ಕನೆಕ್ಟೆಡ್ ಬ್ಯಾಕ್ ವಿತ್ ಯೋರ್ ಪ್ರಾಫಿಟ್ಸ್. ಓಕೆ Okay, it shouldn't be like one other Ola or Oyo where you're solving a problem but you're never giving back your investors money because it's always under loss. Correct. Focus. I think you can get connected with this book, Profit First. Our book classic they have given an example about how important profit is for business. Stage by stage togondogi. Trust me, the way I look at it is when you're building a right business in a right order, investors will come in search of you. Okay. So what am I doing? I'm only hunting on LinkedIn about which is the next big business which is coming, what is the new thing which they built, and I'm ready to pump on that. Okay, so ಏನಾದ್ರು ರಿವೀಲ್ ಮಾಡ್ಬೋದಾ what is the next big thing ಅಂತ? No, couple of AI projects I'm in talks with investment. Okay. So even tomorrow we have one other project. So already ಎರಡು project ಮೇಲೆ invest ಮಾಡಿದೆ. There's a third one which I'm investing on the AI segment, which we are investing. The very reason ಏನಕ್ಕೆ invest ಮಾಡಿದೆ, they actually found out a solution which can become a replica and which we can connect back to every second IT company. Oh, okay. So they literally solved it. And then they're seeking for funds. Why will I even deny? In fact, ನಾನು 10 ಜನನ ಕರ್ಕೊಂಬಂದು ಅಲ್ಲಿ pool in, I'll pump whatever you want. ಗೊತ್ತಾಯ್ತು. That is exactly where I'm feeling. So the second area is first solve the problem, connect back with your profits, or solve the problem and stand in front of it for further funding. Okay. So I think these two something which I consider the most important. So apart from AI, ಬೇರೆ ಯಾವ್ದಾದ್ರು ಸೆಕ್ಟರ್ ವಿಚ್ ಯು ಫೀಲ್ ದ ನೆಕ್ಸ್ಟ್ ಬಿಗ್ ಥಿಂಗ್ ಅದು ಕಮಿಂಗ್ ಫ್ಯೂಚರಲ್ಲಿ ಇದು ಬೂಮ್ ಆಗೇ ಆಗುತ್ತೆ ಅಂತ ಹೇಳೋ ಥರ ಸೆಕ್ಟರ್ಸ್ ಯಾವ್ದಿರ್ಬೋದು ಸರ್? ಸಿ ಯು ಶುಡ್ ಕನ್ಸಿಡರ್ ಆಲ್ವೇಸ್ ಒನ್ ಥಿಂಗ್. ಈಗ ನನ್ನ ಪೋರ್ಟ್ಫೋಲಿಯೋನೇ ನೋಡಿದ್ರೆ ಐವ್ ಇನ್ವೆಸ್ಟೆಡ್ ಆನ್ ನೆಸೆಸಿಟಿ ಇಂಡಸ್ಟ್ರಿ, ಐವ್ ಇನ್ವೆಸ್ಟೆಡ್ ಆನ್ ಫ್ಯೂಚರಿಸ್ಟಿಕ್ ಇಂಡಸ್ಟ್ರಿ, ಐವ್ ಇನ್ವೆಸ್ಟೆಡ್ ಆನ್ ರಿಸ್ಕ್ ಇಂಡಸ್ಟ್ರಿ. ಓಕೆ. ನೆಸೆಸಿಟಿ ಯಾವುದು? ಎಜುಕೇಷನ್, ಮೆಡಿಸಿನ್ ಆ್ಯಂಡ್ ಫುಡ್. ಹೌದು. ಈ ಮೂರರಲ್ಲೂ ಇನ್ವೆಸ್ಟ್ ಮಾಡಿದ್ದೇನೆ. ಓಕೆ. ದ ಸೆಕೆಂಡ್ ಪೋರ್ಟ್ಫೋಲಿಯೋ ಇಸ್ ಇಂಪಾರ್ಟೆಂಟ್, ಫ್ಯೂಚರಿಸ್ಟಿಕ್. EV ಇದೆ, AI ಇದೆ, ಆ್ಯಂಡ್ ಎನಿ ಅದರ್ ಟೆಕ್ ಬೇಸ್ಡ್ ಕಂಪ್ನೀಸ್ ಇದೆ. ಈ ಮೂರಲ್ಲೂ ಇನ್ವೆಸ್ಟ್ ಮಾಡಿದ್ದೇನೆ. ಥರ್ಡ್ ವಿಚ್ ಐ ಆಲ್ವೇಸ್ ಕಾಲ್ ಇಟ್, ವಿಚ್ ಇಸ್ ಮಚ್ ಮೋರ್ ಇಂಪಾರ್ಟೆಂಟ್, ವಿಚ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ವಿಚ್ ಇಸ್ ರಿಸ್ಕ್. ಸೊ ಯಾವ್ದು ರಿಸ್ಕಿ ಇನ್ವೆಸ್ಟ್ಮೆಂಟ್ಸ್ ಇದೆ, ಐ ಆಲ್ವೇಸ್ ಮೇಕ್ ಶೋರ್ 10% ಆಫ್ ಮೈ ಇನ್ವೆಸ್ಟ್ಮೆಂಟ್ ಗೋಸ್ ಆನ್ ರಿಸ್ಕಿ. ಏನಕ್ಕೆ ರಿಸ್ಕ್? ಫಾರ್ ಎಕ್ಸಾಂಪಲ್ ಸ್ಪೇಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ದುಡ್ಡಾಗುತ್ತೆ, ROI ಬರುತ್ತೆ ಅಂತ ಯಾರೂ ಹೇಳಲಿಲ್ಲ. ದೆನ್ ವೈ ಡಿಡ್ ಯು ಇನ್ವೆಸ್ಟ್? ಹಿ ನೀಡ್ಸ್ ಟು ಅಂಡರ್ಸ್ಟ್ಯಾಂಡ್ ಐ ವಾಂಟ್ ಟು ಕ್ರಿಯೇಟ್ ಅ ಬ್ಲೂ ಓಷನ್. ವಾಟ್ ಡಸ್ ಬ್ಲೂ ಓಷನ್ ಸೇ? ಯಾರೂ ಮಾಡದೇ ಇರೋದನ್ನು ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ, ಆ್ಯಂಡ್ ಆಫ್ಟರ್ ದ್ಯಾಟ್ ಎವ್ರಿಥಿಂಗ್ ಇಸ್ ಅನ್ಲಿಮಿಟೆಡ್. Profit, turnover, investments, everything. I remember Donald Trump when he was president, he was trying to say protecting Elon Musk is the main motto of US government. Okay. Why would a person say like that? Because that's a way which is opening the cap which no one even thought about it. ಆ ಥರ there are certain risk-based areas, risky investment, which you need to explore. So now, for example, not everyone are investors, it's okay. I'm giving a tip for all those people who are working. ಓಕೆ. ನಿಮಗೆ ಸ್ಯಾಲ್ರಿ ಬರ್ತಾ ಇದೆ, ನೀವು ಇನ್ವೆಸ್ಟ್ಮೆಂಟ್ಸ್ ಅಂತ ಏನು ಮಾಡ್ತೀರಾ? ಗ್ರೋ ಆ್ಯಪಿಗೆ ಹೋಗ್ತೀರಾ, ಇಲ್ಲ INDಗೆ ಹೋಗ್ತೀರಾ, ಅಥವಾ ಇನ್ಯಾವುದಾದ್ರೂ ಕ್ರಿಪ್ಟೋಗೆ ಹೋಗ್ತೀರಾ, ಇನ್ವೆಸ್ಟ್ ಮಾಡ್ತಾ ಇದೆ. ಹೌದು. ಸೊ ಪ್ರಾಬ್ಲಮ್ ಇಸ್ ಯು ಆರ್ ನಾಟ್ ಡೈವರ್ಸಿಫೈಂಗ್. ಓಕೆ, ಇವಾಗ ಐ ಥಿಂಕ್ ಅ ಲಾಟ್ ಆಫ್ ಝೆರೋದಾ ಕೈಟ್ಸ್ ಬಂದ್ಬಿಟ್ಟು ದೇ ಟೋಲ್ಡ್ ದಟ್ ಯು ಕ್ಯಾನ್ ಡೈವರ್ಸಿಫೈ ಇಟ್, ಯು ಕ್ರಿಯೇಟ್ ಅ ಪೋರ್ಟ್ಫೋಲಿಯೋ, ವಿಲ್ ಡೂ ಇಟ್. ಸೊ ಫಾರ್ ಮೀ ದ ವೇ ಐ ಕನ್ವೆ ಫಾರ್ ಎನಿ ಆಫ್ ದ ಸ್ಯಾಲ್ರಿಡ್ ಮೆನ್ ಆರ್ ಸ್ಯಾಲ್ರಿಡ್ ಪೀಪಲ್ ಇಸ್ you need to always keep 20% of your total earnings to make sure you invest. ಈ 20%, ಸಿ ಅದರ್ 80% ನೀವು ಯಾವ ಥರ ಸ್ಪ್ಲಿಟ್ ಮಾಡ್ತೀರಾ ಫ್ಯಾಮಿಲಿಗೆ ಅಥವಾ ಬೇರೆ ಇನ್ವೆಸ್ಟ್ಮೆಂಟ್ಸ್, ಅದೆಲ್ಲ ಮುಗಿಸ್ಕೊಳ್ಳಿ. ಈ 20% ನಾನು ಎರಡಕ್ಕೆ ಹಾಕಕ್ಕೆ ಹೇಳ್ತೀನಿ. 10% ಆನ್ ಮೇಕಿಂಗ್ ಶೋರ್ ಯು ಇನ್ವೆಸ್ಟ್ ಆನ್ ರಿಸ್ಕಿ ಏರಿಯಾಸ್, ರಿಸ್ಕಿ ಅಸೆಟ್ಸ್. ಟೇಕ್ ಅ ಬೆಟ್. ಓಕೆ, ಅದು ಹೋದ್ರೂ ನಥಿಂಗ್ ಶುಡ್ ಅಫೆಕ್ಟ್ ಯುವರ್ ರೆಗ್ಯುಲರ್ ಲೈಫ್, ಬಟ್ 10% ಅದಕ್ಕೆ ಪಂಪ್ ಮಾಡಿ. 10% ಶುಡ್ ಬಿ ಆನ್ ಸ್ಟಾರ್ಟಪ್ಸ್. Okay, you'll start understanding how business works. Okay. Before starting a business, start investing on others. You will actually know what's happening. So ನಾನು ಹಂಗಾರೆ 10% ಇನ್ವೆಸ್ಟ್ ಮಾಡಬೇಕಾದ್ರೆ ನನಗೆ ಭಯ, ಬಿಕಾಸ್ ದೇರ್ ಆರ್ ಲಾಟ್ ಆಫ್ ಕಂಪ್ನೀಸ್ ಸ್ಟಾರ್ಟಪ್ ಥರ ದುಡ್ಡು ತೊಗೊಂಡು ಹೋಗ್ಬಿಟ್ರೆ ನಾನೇನು ಮಾಡಲಿ, ಅಥವಾ ಯಾರಿಗೆ ಹಾಕ್ಬೇಕು ನನಗೆ ಗೊತ್ತಿಲ್ಲ, ಆ ಥರ ಕನ್ಫ್ಯೂಷನ್ ಇರೋರಿಗೆ ಮೇ ಬಿ ಐಲ್ ಗಿವ್ ಕಪಲ್ ಆಫ್ ಆ್ಯಪ್ಸ್, ಐ ಫಾರ್ಗಾಟ್ ದ ನೇಮ್ಸ್, ಐಲ್ ಸೆಂಡ್. ಅಲ್ಲಿ 5,000ದಿಂದನೂ ಸ್ಟಾರ್ಟ್ ಮಾಡ್ಬೋದು. ಸೊ ಯು ಆರ್ ಅರ್ನಿಂಗ್ 50,000, 10% is 5,000. 5,000 ಹಾಕಿದ್ರೆ you can still invest on company. These are crowd-funded investments. Okay, which still goes for startups. Okay. So they'll pump in, they'll pool in the money and they'll invest. And I think Tyke ಅನ್ಸುತ್ತೆ, just Tyke investment, TYKE. Observe that. ಅವ್ರೇನು ಮಾಡ್ತಾರೆ, ಅವರು ಇನ್ವೆಸ್ಟ್ ಮಾಡಿರ್ತಾರೆ. ನಮ್ಮ ಥರ ಸಾವಿರಾರು ಜನ 5,000 ಹಾಕಿರೋ ಅಮೌಂಟನ್ನು ತೊಗೊಂಡು ಇನ್ವೆಸ್ಟ್ ಮಾಡ್ತಾರೆ. Okay, so your money of 5,000 is going on a startup. If it scales, next exit ಅಲ್ಲಿ ನಿಮಗೂ ಸಿಗುತ್ತೆ. Okay. So that is where you can start your experimentation. Okay. Build it big. I'm not expecting you to invest lakhs.
ಗೋ ವಿತ್ ಫ್ಯೂ ಥೌಸಂಡ್ಸ್ ಆ್ಯಂಡ್ ಸ್ಟಾರ್ಟ್. ಆ ಮಾರ್ಕೆಟ್ ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಬಿಕಾಸ್ ಈಗ ನಾನು ಫಾರ್ ಎಕ್ಸಾಂಪಲ್ ನಾನೀಗ ಝೆರೋದಲ್ಲಿ ಅಸ್ಯೂಮ್ ಐ ಆಮ್ ಇನ್ವೆಸ್ಟಿಂಗ್ ಆನ್ ಇ ವಿ ಕಂಪನಿ. ಇ ವಿ ಕಂಪ್ನಿಯಲ್ಲಿ ನಾನು 1 ಲಕ್ಷ ಇನ್ವೆಸ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ 10 ಸತಿ ದಿನಕ್ಕೆ ಹೋಗಿ ನೋಡ್ತಿರ್ತೀನಿ ಏನು ಪರ್ಫಾರ್ಮ್ ಆಗ್ತಿದೆ, ಇ ವಿ ಕಂಪ್ನಿ ಯಾವ ಥರ ನಡೀತಾ ಇದೆ, ಬೇರೆ ಕಾಂಪಿಟೇಟರ್ಸ್ ಏನು ಮಾಡ್ತಾರೆ, ಐ ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ಇಟ್. ದಟ್ ಈಸ್ ವೇರ್ ಯುವರ್ ಫಸ್ಟ್ ಸ್ಟೆಪ್ ಆಫ್ ಆಂಟ್ರಪ್ರಿನರ್ ಜರ್ನಿ ಬಿಗಿನ್ಸ್. ಓಕೆ, ಸೊ ಎಲ್ಲರೂ ಹೇಳ್ತಾರೆ ನಾನೀಗ ವರ್ಕ್ ಮಾಡ್ತಾ ಇದ್ದೀನಿ, ನಾನು ಕೆಲಸ ಬಿಟ್ಬಿಟ್ಟು ನಾನು ಶುರು ಮಾಡ್ಬೇಕಂತ ಹೇಳಿದ್ರೆ ಇಸ್ ಇಟ್ ರೈಟ್? ನಾನು ಕೆಲಸ ಮಾಡ್ತಿದ್ದೆ, 6 ಡಿಜಿಟ್ ಸ್ಯಾಲ್ರಿನೂ ಬರ್ತಾ ಇತ್ತು, ಮೈ ಲೈಫ್ ವಾಸ್ ಕಂಫರ್ಟ್, ಎವ್ರಿಥಿಂಗ್ ವಾಸ್ ಗುಡ್. ಅವತ್ತು ಬಿಟ್ಟು ನಾನು ಮತ್ತೆ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರೆ ಇಟ್ ಈಸ್ ನಾಟ್ ಅ ಈಸಿ ಗೋ. ಹೌದು. ಬಟ್ ಐ ಟುಕ್ ಅ ಬಿಗ್ ಸ್ಟೆಪ್ ಬಿಕಾಸ್ ನಾನು ಕಂಪ್ನಿಯಲ್ಲಿ ವರ್ಕ್ ಮಾಡಬೇಕಾದ್ರೆ ನಂಗೆ ತಲೆಯಲ್ಲಿತ್ತು ಐ ಸ್ಟಾರ್ಟ್. ಸೊ ವೆನ್ ಯು ಆಲ್ರೆಡಿ ಆರ್ ವರ್ಕಿಂಗ್ ಟುವರ್ಡ್ಸ್ ಇಟ್, that's a good way. It's not moonlighting because ನಾನು 2 ಬಿಸ್ನೆಸ್ ಒಂದೇ ಸತಿ ಮಾಡ್ತಿರಲಿಲ್ಲ. ಬಟ್ ಐ ವಾಸ್ ಆ್ಯಕ್ಚುಲಿ ಮೇಕಿಂಗ್ ಶ್ಯೂರ್ ನನ್ನ ತಲೆಯಲ್ಲಿ ಆಲ್ರೆಡಿ ದ ಬಿಸ್ನೆಸ್ ವೆಂಚರ್ ವಾಸ್ ಗೋಯಿಂಗ್ ಆನ್. ದೋ ಐ ಡಿಂಟ್ ನೋ ವಾಟ್ ಐ ವಿಲ್ ಸ್ಟಾರ್ಟ್, ಬಟ್ ಐ ನ್ಯೂ ಐ ವಾಂಟ್ ಟು ಡೂ ಇಟ್. ಸೊ ವೆನ್ ಯು ಆರ್ ವರ್ಕಿಂಗ್ ಇಸ್ ಅ ರೈಟ್ ಟೈಮ್ ವೆನ್ ಯು ನೀಡ್ ಟು ಸ್ಟಾರ್ಟ್ ಥಿಂಕಿಂಗ್. ಓಕೆ, ಐ ಥಿಂಕ್ ನೀವು ಲಾಸ್ಟ್ಗೆ ಒಂದು ಸೆಂಟೆನ್ಸ್ ಮೆನ್ಷನ್ ಮಾಡಿದ್ರಿ, ನಾನು ಕೆಲಸ ಮಾಡೋವಾಗ ನಾನು ಥಿಂಕ್ ಮಾಡ್ತಾ ಇದ್ದೆ ಏನಾದ್ರು ಮಾಡಬೇಕು ಅನ್ನೋ ಥರ. ಸೊ ನನಗೆ ಏನಾಗುತ್ತೆ, ದೇ ಕಾಲ್ ಮೀ ಟು ಆಫೀಸ್. ಸೊ 1.5 hour ಕ್ಯಾಬಲ್ಲಿ ಒನ್ ಸೈಡ್ ಹೋಗ್ತೀನಿ, 1 hour ವಾಪಸ್ ರಿಟರ್ನ್ ಆಗೋಕ್ಕೆ. ಆಲ್ ದ ವೈಲ್ ಐ ಸಿಟ್, ಐ ಥಿಂಕ್, ಐ ಡ್ರೀಮ್ ವಾಟ್ ಆಮ್ ಐ ಡೂಯಿಂಗ್ ಇನ್ ಮೈ ಲೈಫ್. ಬಿಕಾಸ್ ಆಫೀಸ್ಗೆ ಹೋಗೋದು ನನ್ನ ಪ್ರಕಾರ ನೋಡೋಂಗಿದೆ ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್ ಫಾರ್ ಮೀ. ಬಟ್ ವೆನ್ ಎವರ್ ಐಮ್ ಟ್ರಾವೆಲಿಂಗ್ ಟು ಮೈ ಆಫೀಸ್ ಅಲ್ಲ, ಐಲ್ ಬಿ ಲೈಕ್ ಓಕೆ, ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ ತಲೆಗೆ. ಬಿಕಾಸ್ ನೀವು ಹೇಳ್ದಂಗೆ 6 figure ಸ್ಯಾಲರಿ ಬರ್ತಿರುತ್ತೆ, ಸೆಟ್ಲ್ ಆಗಿರ್ತೀವಿ, ಕಂಫರ್ಟಬಲ್ನೆಸ್ ಇರುತ್ತೆ. ಬಟ್ ಇದು ಬಿಟ್ಟು ಇನ್ನೇನು ಮಾಡ್ಬೋದು ಅನ್ನೋದು ತಲೆಯಲ್ಲಿ ಓಡ್ತಾ ಇರುತ್ತೆ, ಬಿಟ್ಟರೆ ಬೇರೆ ಏನೂ ಓಡ್ತಾ ಇರಲ್ಲ. ಓಕೆ, ಸೊ ಸರ್, ನೀವು ಮೆನ್ಷನ್ ಮಾಡಿದ್ರಿ ದಟ್ ಏನೋ ಕಂಪ್ನಿ ಹೆಸರಲ್ಲಿ ಫಂಡ್ಸ್ ರೈಸ್ ಮಾಡಿ ಅಬ್ಸ್ಕೌಂಟ್ ಅಂತ. ಐ ಥಿಂಕ್, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ನನಗೆ ಇದನ್ನಾಗೆ ನೀವೇ ಹೇಳ್ಕೊಟ್ಟಿದ್ದು ಕಂಪ್ನಿ ಆ್ಯಕ್ಟ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ನೀವು ಒಂದ್ಸಲಿ ಹೇಳಿದ್ರಿ ಇದನ್ನು. ಸೊ ವೆನ್ ಎವರ್ ಸಮನ್ ಎಸ್ಟಾಬ್ಲಿಷಸ್ ಅ ಪ್ರೈವೇಟ್ ಕಂಪನಿ is different, the founder is different. Correct. If the money is raised in the company's name, the company is liable to pay, not the founder or the CEO. Correct. If they resign, they will be a separate entity and the company will be a separate entity. So ಈ ಕಾನ್ಸೆಪ್ಟಿಂದಾನೇ ಲಾಟ್ಸ್ ಆಫ್ ಫ್ರಾಡ್ ಆ್ಯಂಡ್ ಈ ಅಬ್ಸ್ಕೌಂಡ್ ಆಗೋದು ನಡೆಯುತ್ತೆ ಅಂತ ನಾನು ತಿಳಿದುಪಟ್ಟಿದ್ದೀನಿ. ಬಿಕಾಸ್ ಕಂಪ್ನಿನ ಶಟ್ ಡೌನ್ ಮಾಡ್ತಾರೆ, ದೇ ವಿಲ್ ಡಿಕ್ಲೇರ್ ಇಟ್ ಆಸ್ ಅ ಲಾಸ್ ಮೇಕಿಂಗ್ ಫರ್ಮ್. ಬಟ್ ಫಂಡ್ಸ್ ಯುಟಿಲೈಸೇಷನ್ ಆರ್ ಏನೇನು ಅಂತ ನೋಡೋಕ್ಕೆ ಹೋದಾಗ ಇಟ್ ವಿಲ್ ಬಿ ದ ಫೌಂಡರ್ಸ್ ಮಿಸ್ಟೇಕ್. ಸೊ ಇದನ್ನು ಚೇಂಜ್ ಮಾಡಬೇಕಾ, ಆರ್ ಲೈಕ್ ಇದರಲ್ಲಿ ಏನಾದ್ರು ರೆಗ್ಯುಲೇಷನ್ಸ್ ತಂದರೆ ಇಟ್ ಮೈಟ್ ಬಿ ಹೆಲ್ಪ್ಫುಲ್? See, rather than conveying it from regulation perspective, it is investors' responsibility is what I tell. Okay. See, I'm not expecting you to invest on 10 rupees share of a Reliance and go sit in board meeting or AGM and say that, okay, this is what you need to do it. Okay, that will not even matter. I'm talking about only from startup investments. Okay. ಅಥವಾ business investments ಬಗ್ಗೆ ಮಾತಾಡ್ತೇನೆ. So when you are pumping on any venture, it is you who has to take care. For example, ಈಗ ನಾನು ಇನ್ವೆಸ್ಟ್ ಮಾಡಿರೋ 21-22 ಕಂಪ್ನಿಗಳು ಏನಿದೆ, ಈ ಎಲ್ಲ ಕಂಪ್ನಿಗೂ I'll make sure an audit happens. Okay, wherever my investments are, where I know it is important to get it done. So my CA will make sure that he'll track it, he'll understand where it goes wrong and how it is working. ನಾನು ಇನ್ವೆಸ್ಟ್ ಮಾಡಬೇಕಾದ್ರೆ I would have informed them, this will be a criteria, you should, and they'll always be open. They don't generally stop us. ಸೊ ಆಬ್ವಿಯಸ್ಲಿ ಇದು ನಾವು ಇನಿಷಿಯಲ್ ಕ್ರೈಟೀರಿಯಲ್ಲೂ ಹೇಳಿರ್ತೀವಿ, ಕೆಲವು ಕಂಪ್ನಿ ಅದರ ರೆಸ್ಟ್ರಿಕ್ಷನ್ ಇದ್ರೂ ಹೇಳಿರ್ತೇನೆ. ಸೊ ಫಾರ್ ಮೀ, ಇನ್ವೆಸ್ಟರ್ಸ್ ರೆಸ್ಪಾನ್ಸಿಬಿಲಿಟಿ ಇಸ್ ಟು ಟ್ರ್ಯಾಕ್ ಒನ್ಸ್ ಇನ್ 3 months or 6 months. It is your responsibility as an investor to sit in the meeting of board to understand what they are doing. But I don't, influence my decision on them, but I'll suggest. ಹಾಗಿದ್ರೆ ಅವ್ರಿಗೆ ನನ್ನಿಂದ ಬೆನಿಫಿಟ್ ಏನು, ದುಡ್ಡು ಮಾತ್ರ. ನೋ, I'll invest, I'll give my network, I'll give all my connects, I'll make sure their business is growing in every other formula by giving the strategies. But ಅವ್ರಿಗೆ ಬೇಕಿದ್ರೆ that is the CEO's call, because I don't indulge in their operation. It is you who has to run, who can run. But other than that, whatever support has to be done, it's something which I can do. So hangagi, though there is a clear-cut distinguish between founder and the companies, each and every act of progress when it is happening, once in a while, tracking is our responsibility. So when that is done, even he'll be careful. ನಾನು ಇನ್ವೆಸ್ಟ್ ಮಾಡಿದೆ 10 ವರ್ಷ ಆದಮೇಲೆ ಏನಾಯಿತು ನೋಡ್ತೀನಿ ಅಂದರೆ ಕಂಪ್ನಿನೂ ಇರಲ್ಲ, ದುಡ್ಡು ಇರಲ್ಲ, ಎಲ್ಲಿದೆ ಅಂತ ನಿಂಗೆ ಐಡಿಯಾನೂ ಇರಲ್ಲ. ಹೌದು. ಸೊ ದಟ್ಸ್ ವೇರ್ ವಿ ನೀಡ್ ಟು ಥಿಂಕ್. ಸೊ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ, ಸೊ ಹೌ ಡು ಯು ಸಿ, ಆರ್ ಲೈಕ್ ಇದನ್ನ ಹೇಗೆ ಕೇಳ್ಬೋದು ಅಂದರೆ, ಹೌ ಅಕ್ಯುರೇಟ್ ಇಟ್ ಇಸ್? ಈಗ ಕೆಲವೊಂದು ಕಂಪ್ನಿ ವ್ಯಾಲ್ಯೂಯೇಷನ್ಸ್ನ ಕೋಟ್ ಮಾಡ್ತಾರೆ, ಅದು ಮೋಸ್ಟ್ ಆಫ್ ದ ಟೈಮ್ಸ್ ನಾನು ಕೇಳ್ಪಟ್ಟಂಗೆ ಅಕ್ಯುರೇಟ್ ಇರಲ್ಲ ಅಂತ. ಬಿಕಾಸ್ ಈಗ ರೀಸೆಂಟಾಗಿ ಈ ಶಾರ್ಕ್ ಟ್ಯಾಂಕ್ ಜಡ್ಜಸ್ ಏನು ಇಂಟರ್ವ್ಯೂ ಆಯಿತು, ಅವ್ರುಗಳೇ ಬಾಯ್ಬಿಟ್ಟು ಹೇಳಿದ್ದಾರೆ ವ್ಯಾಲ್ಯೂಯೇಷನ್ಸ್ ಎಲ್ಲ ಅಕ್ಯುರೇಟ್ ಆಗಿರಲ್ಲ. ಆ್ಯಂಡ್ ಎಷ್ಟೊಂದು ಸಲ ನಾವು
ಒಪ್ಕೊಂಡಿರ್ತೀವಿ ಅವ್ರ ವ್ಯಾಲ್ಯೂಷನ್ಸ್ ಎಲ್ಲ ಕೇಳಿ ಇನ್ವೆಸ್ಟ್ ಮಾಡೋಕ್ಕೆ. ಬಟ್ ದೆನ್ ಅವ್ರು ನಮ್ಮದು ಒಂದು ಆ್ಯಂಗಲಿಂದ ನಾವು ಯೋಚನೆ ಮಾಡಿದಾಗ ಅವ್ರ ವ್ಯಾಲ್ಯೂಷನ್ ಅಷ್ಟಿರಲ್ಲ. ಆ್ಯಂಡ್ ದಟ್ಸ್ ವೆನ್ ವಿ ಡಿನೈ ಇನ್ವೆಸ್ಟಿಂಗ್. ಸೊ ಈ ಕಾನ್ಸೆಪ್ಟ್ನ ನೀವು ಹೆಂಗೆ ಯೋಚನೆ ಮಾಡ್ತೀರಾ, ಆರ್ ಲೈಕ್ ಹೌ ಡು ಯು ಟ್ಯಾಕಲ್ ದಿಸ್? ಬಿಕಾಸ್ ಈಗ ನಾನೊಂದು ಕಂಪ್ನಿಗೆ ಇನ್ವೆಸ್ಟ್ ಮಾಡಬೇಕು ಅಂತ ನಿಮ್ಮ ಹತ್ರ ಒಂದು ಪಿಚ್ಚನ್ನು ಮಾಡಿದಾಗ ಐ ಮೈಟ್ ಪ್ರೆಸೆಂಟ್ ಯು ಆಲ್ಟರ್ಡ್ ವ್ಯಾಲ್ಯೂಯೇಷನ್ಸ್ ಅಂತ ಹೇಳ್ಬೋದು, ಫೇಕ್ ಅಂತ ಹೇಳಲ್ಲ, ಒಂದು ಸ್ವಲ್ಪ ಜಾಸ್ತಿನೇ ಕೋಟ್ ಮಾಡಿ ನಾನು ವ್ಯಾಲ್ಯೂಯೇಷನ್ ಇಷ್ಟಿದೆ ಅಂತ ಹೇಳ್ತೀನಿ. ಸೊ ಇದನ್ನು ನೀವು ಹೇಗೆ ಐಡೆಂಟಿಫೈ ಮಾಡ್ತೀರಾ, ಲೈಕ್ ಹೌ ವಿಲ್ ಯು ಅನಲೈಸ್ ದಿಸ್? The word value itself is subjective. Okay. If I ask what is the worth of this mic, Okay. you might tell in few lakhs because this is your main asset for the entire podcast. ಹೌದು. ಬಟ್ ಅದೇ ಇದನ್ನೇ ತೊಗೊಂಡು ಹೋಗ್ಬಿಟ್ಟು ಒಬ್ಬ ಸ್ಕೂಲ್ ಹುಡುಗಂಗೆ ಎಷ್ಟು ಕೊಡ್ತೀಯಾ ಅಂತ ಹೇಳಿದ್ರೆ ಯಾಕೆ ಕೊಡಬೇಕು ಅಂತ ಕೇಳ್ತಾನೆ. ಹೌದು. Correct. So the valuation is subjective, but that subjectiveness is connected with quantum by converting into numerics. Okay. When you're converting into numerics, valuation ಅಲ್ಲೇ ನಮ್ಗೆ 5-6 ಮೆಥಡ್ಸ್ ಇದೆ. ಓಕೆ, ಪಾಪ್ಯುಲರ್ ಆಗಿ ನಾವು DCF ತೊಗೊಂತೀವಿ, ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಮೆಥಡ್ ತೊಗೊಂತೀವಿ, ವಿ ವಿಲ್ ಕ್ಯಾಲ್ಕುಲೇಟೆಡ್. ಅದು ಬಿಟ್ಟು ದೇರ್ ಆರ್ ಫ್ಯೂಚರಿಸ್ಟಿಕ್ ವ್ಯಾಲ್ಯೂಯೇಷನ್ಸ್, ಅ ಲಾಟ್ ಆಫ್ ಇಟ್ ವಿಲ್ ಕನ್ಸಿಡರ್ ಇಟ್. ನಮಗೆ ಯಾವ ವ್ಯಾಲ್ಯೂಯೇಷನ್ ಅಪ್ಲೈ ಮಾಡಿದ್ರೆ ಮ್ಯಾಟರ್ ಆಗುತ್ತೆ, ಸೆನ್ಸಿಬಲ್ ಇರುತ್ತೆ ಅಂತ ನೋಡಿಬಿಟ್ಟು ವ್ಯಾಲ್ಯೂ ಹಾಕ್ತೀವಿ ಹೊರತು ಇಟ್ ಈಸ್ ನಾಟ್ ಲೈಕ್ ಇನ್ವೆಸ್ಟರ್ ಇಸ್ ಅ ಫೂಲ್ ಆರ್ ಕಂಪ್ನಿ ವಾಸ್ ಪ್ರೆಸೆಂಟಿಂಗ್ ಅ ಡೆಕ್ ಇಸ್ ಫೂಲ್. Both will be presenting, but you are presenting with your assumptions. I am, assessing and checking it with my interpretation. Okay. ಎರಡೂ ಕರೆಕ್ಟೇ. ಬಟ್ ನಾವಿಬ್ಬರು ಫೈನಲಿ ಅಸೆಸ್ ಮಾಡಬೇಕಿದ್ರೆ ನಾನು ಇನ್ವೆಸ್ಟ್ ಮಾಡೋ ಕಾರಣ ನನ್ನ ಇಂಟರ್ಪ್ರಿಟೇಷನಲ್ಲಿ ನಾನು ಚೆಕ್ ಮಾಡ್ತೇನೆ. ಓಕೆ. ಸೊ ಇಟ್ ಡಸಂಟ್ ಮೀನ್ ಯುವರ್ ಬಲೂನ್ ಇನ್ವೆಸ್ಟ್ಮೆಂಟ್ಸ್ ಆರ್ ಬ್ಲೋಟೆಡ್ ಇನ್ವೆಸ್ಟ್ಮೆಂಟ್ಸ್ ವಾಟ್ ಯು ಹ್ಯಾವ್ ಕೋಟೆಡ್ ಇಸ್ ರಾಂಗ್. ಓಕೆ, ಇಟ್ ಈಸ್ ರೈಟ್ ವಿತ್ ಯುವರ್ ಅಸಂಪ್ಷನ್. ಬಟ್ ನೀವು ತೊಗೊತಿರೋ ಬೇಸಿಕ್ ಅಸಂಪ್ಷನ್ನೇ ತಪ್ಪಾದರೆ that is when I'll say that a wrong interpretation, I'll call it as wrong valuation. Okay. For example, Oyo is valued few billions. ಹೌದು. Byju's is valued at few billions. ಹೌದು. Correct? It is right from Byju. Okay. From his perspective. Okay. But when recently they have, shot down by 97% of their valuation and bought to few crores, ಹೌದು. why is that? Allinda illi giliyak karana, but they realize there is some interpretational mistake. The assumption which you are taking and considering is wrong. So they changed their pattern of valuation. Okay, so again, cut short, I mean like short format ಅಲ್ಲಿ ನೀವೇನು ಹೇಳಿದಿರಾ ನನಗೆ ಅರ್ಥ ಆಗಿದೆ ಏನು ಅಂದರೆ it all depends on their perspectives. It is perspective. It is perspective backed by right assumptions. Okay. When you are converting into numerics, it has to make sense, alva. See, for example, ಈ ಇಡೀ ಏರಿಯಲ್ಲಿ 1000 ಜನ ಇದ್ದಾರೆ. ಸೊ ಮೈ ಟ್ಯಾಮ್ ಟೋಟಲ್ ಅಡ್ರೆಸಬಲ್ ಮಾರ್ಕೆಟ್ ಇಸ್ ಅದರಲ್ಲಿ ಬರೀ ಕಿಡ್ಸ್ ಅಂದರೆ ಕಿಡ್ಸ್ ಬರೀ 100 ಮೆಂಬರ್ಸ್ ಇದ್ದಾರೆ ಔಟ್ ಆಫ್ 1000 ಅಂದರೆ ಈ 100 ಮಾತ್ರ ನಾನು ಕನ್ಸಿಡರ್ ಮಾಡಬೇಕು. ಸೊ 100ಗೆ ಪರ್ ಹೆಡ್ ಎಷ್ಟು 10 rupees ನಾನು ಅರ್ನ್ ಮಾಡ್ತೀನಿ ಅಥವಾ 100 rupees ಅರ್ನ್ ಮಾಡ್ತೀನಿ. 100 into 100, 10,000 rupees is my total size of the market where I can earn. ಓಕೆ, ಬಟ್ ನಾನೇನು ಮಾಡ್ತಿದ್ದೀನಿ, ಇರೋದೇ 100 ಜನ ಮಕ್ಕಳು, ಬಟ್ ನಾನು 200 ಜನ ಮಕ್ಕಳನ್ನ ಅಸಂಪ್ಷನಿಗೆ ತೊಗೊತೀನಿ. ದ್ಯಾಟ್ ಈಸ್ ರಾಂಗ್ ಅಂತ ಹೇಳ್ತಾರೆ. ಓಕೆ, ಸೊ ನೀನು 100 ಮೆಂಬರ್ಸೇ ತೊಗೊಳ್ಬೇಕಾದ್ರೆ ಯುವರ್ ಅಸಂಪ್ಷನ್ ಇಸ್ ರೈಟ್, ದ ವೇ ಯು ಆರ್ ಕ್ಯಾಲ್ಕುಲೇಟಿಂಗ್ ಇಸ್ ರೈಟ್. ಸೊ ನಾನು ಇಂಟರ್ಪ್ರಿಟೇಷನ್ ಅದನ್ನೇ ತೊಗೊತೀನಿ. Only when your basic assumptions are wrong or when you're infusing certain aspects to bloat it, that is when the valuation can go wrong. Beautiful, sir. So the next question or next topic which I wanted to cover was what role does government plays in formation of a startup adu survive agake, or for example ಈಗ entrepreneur ge if he wants to start a business in India, what role does the government plays? Be it in taxation, be it in fundraising, or be it in any other areas. How well the government is being supportive, or in improvements ಮಾಡ್ಕೊಂಡ್ರೆ it will be easier for the young age startups to achieve or probably reach greater heights in India. See, government is frankly speaking super supportive. ಇವತ್ತಿಗೆ Okay. I'm talking maybe 20 years before observe ಮಾಡಿದ್ರೆ I think 2006 ಅಥವಾ 7 ಅಲ್ಲಿ I spoke about the then Companies Act. When I was talking, avatin liberations, avatin liberty and avatin facilities from government was so limited. Okay. But when you are taking from today's perspective, Startup India agli, Make in India agli, the kind of initiatives from state governments agli is extraordinary. Ivattu one company incorporate adre maximum within 15 days you will be up and running. Exactly, sir. So there was day where you used to wait for months. Whoa. Okay.
Okay, so your company is incorporated soon. Bank accounts are happening in a jiffy. Your investments are coming quickly. Your idea is getting executed, very frankly. And observe madre, Startup India Elevate program alli how many lakhs of rupees and how many crores of rupees are being kept every 6 months to disburse on the investments. ಇವತ್ತು ಸ್ಟಾರ್ಟಪ್ಸ್ ಎಲ್ಲೋಗ್ತಿದೆ, ಸ್ಟಾರ್ಟಪ್ ಎಲಿವೇಟ್ಗೆ ಹೋಗಿ ಪಿಚ್ ಮಾಡಿ ಎವ್ರಿ 6 months ದೇ ಆರ್ ಅಕೊಮೊಡೇಟಿಂಗ್ ಫ್ಯೂ ಥೌಸಂಡ್ಸ್ ಆಫ್ ಕ್ರೋರ್ಸ್ ಫಾರ್ ದ್ಯಾಟ್. ಆ್ಯಂಡ್ ನಿಮ್ಮ ಐಡಿಯಾ ಕರೆಕ್ಟ್ ಆಗಿದೆ ಅಂದರೆ ದೇ ಪಂಪ್ ಇನ್ ಬಿಟ್ವೀನ್ 20 to 50 lakhs as a seed capital. You consider it might be pre-seed or seed, but take that investment, use it, and they're not even asking back the money. Second, they're providing subsidy today. ಇಲ್ಲ ನಾನು ಮ್ಯಾನುಫ್ಯಾಕ್ಚರಿಂಗ್ ಸೆಟಪ್ ಹಾಕ್ತೀನಿ ಅಂತ ಹೇಳಿದ್ರೆ ಇನ್ವೆಸ್ಟ್ ಮಾಡಿ ಲೋನ್ ತೊಗೊಳ್ಳಿ. ಅದೇ ಇನ್ವೆಸ್ಟ್ಮೆಂಟ್ ನೀವೇನು ಮಾಡಿರ್ತೀರ ಮ್ಯಾನುಫ್ಯಾಕ್ಚರಿಂಗ್ ಸೆಟಪ್ಗೆ ಆಲ್ಮೋಸ್ಟ್ 40% to 60% ಸಬ್ಸಿಡಿ ಥರ ನಿಮಗೆ ರಿಟರ್ನು ಕೊಡ್ತಾ ಇದ್ದಾರೆ. ಓಕೆ, ಸೊ ಯುವರ್ ಇನ್ವೆಸ್ಟ್ಮೆಂಟ್ಸ್ ಇಸ್ ಬ್ಯಾಕ್. ಇಲ್ಲ ನಾನು ಏನು ರಿನ್ಯೂಬಲ್ ಸೋರ್ಸಸಲ್ಲಿ ಹಾಕ್ತೀನಿ ಅಂತ ಹೇಳಿದ್ರೆ ಮೆಜಾರಿಟಿ ಇಸ್ ಇದರ್ ಡಿಸ್ಕೌಂಟೆಡ್ ಆರ್ ಸಬ್ಸಿಡೈಸ್ಡ್. ಇಲ್ಲ ನಾನು ಸ್ಟಾರ್ಟಪ್ ಬೇಸಿಸಲ್ಲೇ ನಾನು ರನ್ ಮಾಡ್ತೀನಿ ಅಂದರೆ ರಿಸ್ಕಿ ಅಸೆಟ್ಸಿಗೆ ಎಷ್ಟೋ ಇನ್ಕ್ಯುಬೇಷನ್ಸಲ್ಲಿ ದೇ ಆರ್ ನಾಟ್ ಜಸ್ಟ್ ಸಪೋರ್ಟಿಂಗ್ ಫ್ರಮ್ ಫಂಡ್ಸ್, ದೇ ಆರ್ ಆಲ್ಸೋ ಸಪೋರ್ಟಿಂಗ್ ಫ್ರಮ್ ರಿಸೋರ್ಸಸ್. For example, recently I was, paneling with Rotatia. Ali, one of my panelists was from Jain. So Jain incubation alli, so one of the guy who came and said that we wanted a big support of AWS. Okay. Web service ಬೇಕು, ಸರ್ವರ್ಸ್ ಬೇಕು. ಅನ್ಫಾರ್ಚುನೇಟ್ಲಿ ಅದಕ್ಕೆ ನಂಗೆ ಇನ್ವೆಸ್ಟ್ಮೆಂಟ್ ಬೇಕು. ಸೊ ನಾವು ಜೈನ್ ಇನ್ಕ್ಯುಬೇಷನ್ ಗೇವ್ ಓಪನ್ ಆಫರ್ ಸೆಡಿಂಗ್ ದಟ್ ಏನಕ್ಕೆ ತಲೆ ಕೆಡ್ಸ್ಕೊಂತೀರಾ, ನಾವು ಇಷ್ಟು ಕ್ರೆಡಿಟ್ಸ್ ಅಂತ ಕೊಡ್ತೀವಿ, ಇನಿಷಿಯಲಿ ನಿಮ್ಮ ಕಂಪ್ಲೀಟಾಗಿ ಯೂಸ್ ಮಾಡ್ಕೊತಾ ಬನ್ನಿ, ನಮ್ಮ ಸರ್ವರೇ ತೊಗೊಳ್ಳಿ, AWS ನಾವೇ ಕೊಡ್ತೀವಿ, ನೀವೇನು ಬೇಕೋ ಯೂಸ್ ಮಾಡ್ಕೊತಾ ಬನ್ನಿ, ನಿಮ್ಮ ಐಡಿಯಾ ನಮಗೆ ಪ್ರೂವ್ ಮಾಡಿ. ಓಕೆ. Okay, so thousands of incubators are there across today, and every incubation is supported again backed by Startup India. Okay. So Atal mission start made. Atal Innovation Mission is AIM. It's again supporting back in all the universities. Okay. In fact, I am one of those lead advisor as the chairman for AIM to be implemented in a lot of university. So ಇವತ್ತು ಒಂದು ಯೂನಿವರ್ಸಿಟಿಯಲ್ಲಿ I am the chief advisor, where 92 colleges which comes as affiliated colleges under this university, I am an advisor to make sure I implement the incubation, get the investments, support the students, and whatever their ideas are there, ಅದಕ್ಕೆ ನಮ್ಮ ಯೂನಿವರ್ಸಿಟಿಯಿಂದ ಫಂಡ್ ಆಗೋ ಥರ ಮಾಡ್ತೇವೆ. So any university which is interested, I can support them in getting startup funds like that. So ನಿಮ್ಮ ಯೂನಿವರ್ಸಿಟಿ ನಿಮ್ಮ ಸ್ಟೂಡೆಂಟ್ಸ್ ಇಂದನೇ ರೈಸ್ ಮಾಡಿ. Okay. Don't want from crores. Start with few thousands and lakhs of students. ಅವ್ರಿಗೆ ಆ ಸಪೋರ್ಟ್ ಅಲ್ಲೇ ಸಿಕ್ತು ಅಂದರೆ why do you think they'll hesitate? I'll give a simple example, Shashank. Today we are speaking about WhatsApp, speaking about Insta, speaking about LinkedIn, speaking about Airbnb, Dropbox. ಈ ಪ್ರತಿ ಕಂಪನಿ ನಾನು ಮಾತಾಡಿರೋದು ಎಲ್ಲಾನು ಬಂದಿರೋದು ಇನ್ಕ್ಯುಬೇಷನಿಂದ. Okay. And they were all students who were studying back then, and this incubation pumped their basic fund, and today they're $1 billion company. Wow. Super. So what are we talking about? Starting somewhere. Start as a student. ಹೌದು. Being a student, they have an amazing capacity. ಕಾಲೇಜಲ್ಲಿ ಇರಬೇಕಾದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡು, ಫೇಲ್ ಮಾಡು, ಇನ್ವೆಸ್ಟ್ ಮಾಡ್ಕೋ, ಟ್ರೈ ಮಾಡು, ಎಲ್ಲ ಎಕ್ಸ್ಪ್ಲೋರ್ ಮಾಡು. ಬಿಕಾಸ್ ಹೊರಗಡೆ ಬರೋಕ್ಕಿಂತ ಮುಂಚೆ ನೀನು ಅಟ್ಲೀಸ್ಟ್ ಒಂದು ಬಿಸ್ನೆಸ್ ಸ್ಟಾರ್ಟ್ ಆಗಿರಬೇಕು, ಇಲ್ಲ ಫೇಲ್ ಆಗಿರಬೇಕು. ಹೌದು. If these two things have not happened, trust me, you're not even a student. Okay. So, sir, ನನ್ನ ನೆಕ್ಸ್ಟ್ ಟಾಪಿಕ್ ಅಗೇನ್ ಬಂದ್ಬಿಟ್ಟು, ವಾಟ್ ರೋಲ್ ಡಸ್ ಎಜುಕೇಷನ್ ಪ್ಲೇ ಇನ್ ಬಿಕಮಿಂಗ್ ಅ ಸಕ್ಸಸ್ಫುಲ್ ಆಂಟ್ರಪ್ರಿನಿಯರ್? ನೀವು ಹೇಳ್ದಂಗೆ ಆಗಲೇ ಮೆನ್ಷನ್ ಮಾಡಿದ್ರಿ, ಫೇಸ್ಬುಕ್ ಫೌಂಡರ್ ಕಾಲೇಜ್ ಡ್ರಾಪ್ ಔಟು, ರಿತೇಶ್ ಅಗರ್ವಾಲ್ ಸೇಸ್ ಎಜುಕೇಷನ್ ಇಸ್ ಯೂಸ್ಲೆಸ್ ಅನ್ನೋದಕ್ಕಿಂತ it will not help less used. Less used. It will not help us, in becoming an entrepreneur. But at the same time, ಈಗ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ ಇದನ್ನ ನೋಡಿ ಇನ್ಸ್ಪಿರೇಷನ್ ಆಗಿ ತೊಗೊಂಡು ಇಫ್ ದೇ ಲೀವ್ ದರ್ ಕಾಲೇಜ್, ಅವ್ರ ಮನೇಲಿ ಸರಿಯಾಗಿ ಬೈತಾರೆ. ಆ್ಯಂಡ್ ವಿ ವುಡ್ ಆಸ್ ಅ ಪರ್ಸನ್ ನಾನು ಅದನ್ನ ಸಜೆಸ್ಟ್ ಮಾಡಲ್ಲ, ನೀವು ಅದನ್ನ ಸಜೆಸ್ಟ್ ಮಾಡಲ್ಲ. ಬಟ್ ಅಗೇನ್, ವಾಟ್ ರೋಲ್ ಡಸ್ ಎನ್ ಎಜುಕೇಷನ್ ಸಿಸ್ಟಮ್ ಪ್ಲೇ ಇನ್ ಬಿಕಮಿಂಗ್ ಅ ಸಕ್ಸಸ್ಫುಲ್ ಆಂಟ್ರಪ್ರಿನಿಯರ್? ಬೇಸಿಕ್ಸ್ ಅಂತೂ ಗೊತ್ತಿರಲೇಬೇಕು. ಬಟ್ ಅಗೇನ್, ಅವರು ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿ ಅದನ್ನ ಅಪ್ ಆ್ಯಂಡ್ ರನ್ನಿಂಗ್ ಅಂತ ಹೋದಾಗ ಅವ್ರು ಓದಿರೋದಕ್ಕೂ ಅವ್ರು ಮಾಡ್ತಿರೋ ಕೆಲಸದಕ್ಕೂ ಸಂಬಂಧ ಇರಲ್ಲ. ಬಿಕಾಸ್ ನೀವು ಅದನ್ನೇ ಮೆನ್ಷನ್ ಮಾಡಿದ್ರಿ, ನೀವು CS ಆದಮೇಲೆ ಇವಾಗ ಕಂಪ್ಲೀಟ್ಲಿ ಇಂಟು ಅ ಡಿಫ್ರೆಂಟ್ ಬಾಲ್ ಗೇಮ್ ಆಲ್ ಟುಗೆದರ್. ಸೊ ನಿಮ್ಮ ಒಪಿನಿಯನ್ ಏನಿದ್ರು ಬಗ್ಗೆ? I still convey education plays a very important role. Before speaking about it, I'll tell once, something which is much more curious. Andre, if you look at the stats, when we were in college in Tumba Matarthu, so I'm just bringing back about it. Majority of people who proposed or failed in love happened just before exam. Okay, just before? Exam. Okay. Why is that? Because we always find for a distraction.
ಯಾವಾಗ ಓದಬೇಕಾದ್ರೆ ಪ್ರೆಷರ್ ಆಗುತ್ತೆ ಅಥವಾ ಇರಿಟೇಷನ್ ಇರುತ್ತೆ, ಫ್ರಸ್ಟ್ರೇಷನ್ ಇರುತ್ತೆ, ಯು ವಿಲ್ ಆಲ್ವೇಸ್ ಪುಷ್ ಇನ್ ಟು ಒನ್ ಅದರ್ ಎಮೋಷನ್ ವಿಚ್ ಯು ಬಿಲೀವ್ ವಿಚ್ ಇಸ್ ಮಚ್ ಈಸಿಯರ್. Okay. And the easier emotion is getting connected with one other, person of other gender. Okay. So that is the time we generally used to propose a lot or fail a lot. So, that's something which we had a theory back in our college days. Okay. I'll bring that concept back today when I'm talking to you. The same thing happens even now. Yen drop out ಆಗ್ತಾರೆ, they want a distraction. Okay. If you are really interested in business, who told your education and business cannot go hand in hand? Correct. Okay. For example, after so many years, I still went back and registered for PhD. Wow. Okay. What's the point in doing? ಈಗ ನಾನು ಓದ್ತಾ ಇರೋದನ್ನ ಹಾಗೆ ಕಂಟಿನ್ಯೂ ಮಾಡ್ಕೊತಾ ಕೆಲಸ ಮಾಡ್ತಿದ್ದೆ ಹಾಗೆ ಕಂಟಿನ್ಯೂ ಮಾಡ್ಕೊತಾ ಹೋಗ್ಬೋದು. ನಾನು ಅಲ್ಲಿ PhD ಮಾಡೋಕ್ಕೆ ಹೋದರೆ 95 ಅಲ್ಲ 99% ಆಫ್ ದೆಮ್, ಆಲ್ ಮೈ ಕಲೀಗ್ಸ್ ಆರ್ ಫ್ರಮ್ ಥಿಯರಿಟಿಕಲ್ ಬ್ಯಾಕ್ಗ್ರೌಂಡ್. ಇದರ್ ದೇ ಆರ್ ವರ್ಕಿಂಗ್ ಇನ್ ಅ ಕಾಲೇಜ್ ಡಿಗ್ರಿ, PhD ಬೇಕು, ಅಥವಾ ಇನ್ನೇನೋ ಸ್ಪೆಸಿಫಿಕ್ ಕೋರ್ಸ್ ಮಾಡಿದ್ರೆ ಅದಕ್ಕೆ PhD ಬೇಕು. ಐ ಆಮ್ ದ ಓನ್ಲಿ ಒನ್ ಹೂ ಹ್ಯಾವ್ ಕಮ್ ಫ್ರಮ್ ಪ್ರಾಕ್ಟಿಕಲ್ ಬ್ಯಾಕ್ಗ್ರೌಂಡ್. Okay. Especially already when I have a company which is going well, again going back and registering for PhD is because my academics and practical has to go hand in hand. Okay. So academically you need to go deeper, practically you need to go wider. Okay. In that way you will understand both of it. But ಉಲ್ಟಾ ನಾವೇನು ಮಾಡ್ತಾ ಇದ್ದೀವಿ, ಪ್ರಾಕ್ಟಿಕಲಿ ಡೀಪಾಗಿ ಹೋಗ್ತಾ ಇದ್ದೀವಿ, ಅಕಾಡೆಮಿಕ್ಸ್ ಸೈಡಿಗೆ ಇಡ್ತಾ ಇದ್ದೀವಿ. Okay. Okay. ಸೊ ಪ್ರಾಕ್ಟಿಕಲಿ ಡೀಪಾಗಿ ಹೋಗೋದ್ರಲ್ಲಿ ತಪ್ಪಿಲ್ಲ, ಬಟ್ ಅಕಾಡೆಮಿಕ್ ಸೈಡಲ್ಲಿ ಇಡೋದ್ರಲ್ಲಿ ಏನಾಗ್ತಾ ಇದೆ, ಯು ಆರ್ ನಾಟ್ ಗೆಟಿಂಗ್ ಕನೆಕ್ಟೆಡ್ ಆನ್ ಅದರ್ ಪರ್ಸ್ಪೆಕ್ಟಿವ್. Okay. ಸೊ ಈಗ ನಾನು ಅಕಾಡೆಮಿಕ್ ಸಿಕ್ಕಿದ ತಕ್ಷಣ ನಾನು ಮಲ್ಟಿಪ್ಲೈ ಮಾಡ್ತೀನಿ ಅಂತಲ್ಲ, ಐ ಆಮ್ ಏಬಲ್ ಟು ಲುಕ್ ಅಟ್ ವಾಟ್ ಜನರಲಿ ಪ್ರಿಸ್ಕ್ರೈಬ್ Okay. ಆ್ಯಂಡ್ ವಾಟ್ ಆಮ್ ಐ ಡೂಯಿಂಗ್ ಪ್ರಾಕ್ಟಿಕಲಿ. Okay. ಸೊ ಪ್ರಾಕ್ಟಿಕಲಿ ಎಕ್ಸ್ಪೀರಿಯನ್ಸ್ ತುಂಬ ಇಂಪಾರ್ಟೆಂಟ್. ಇವತ್ತಿಗೂ ಹೇಳ್ತಾರಲ್ಲ, ನೀನು ಓದಿದ್ದೇನೂ ಯೂಸ್ ಆಗ್ತಾ ಇಲ್ಲ, ಪ್ರಾಕ್ಟಿಕಲಿ ನೀನೇನು ಮಾಡ್ತೀಯ, ಅದು ಕರೆಕ್ಟ್, ದಟ್ ಈಸ್ ಇಂಪಾರ್ಟೆಂಟ್. ಡಸಂಟ್ ಮೀನ್ ದಿಸ್ 10% is waste. Okay. For example, my mom is a kidney transplanted patient. Okay. I understood one concept. When she was transplanted, I thought ಅವರಲ್ಲಿರೋ 2 ಕಿಡ್ನಿ ಸೈಡಿಗೆ ಇಡ್ತಾರೆ, 2 ಹೊಸ ಕಿಡ್ನಿ ಇಂಪ್ಲಾಂಟ್ ಮಾಡ್ತಾರೆ, Okay. ಇಲ್ಲ 1 ಹೊಸ ಕಿಡ್ನಿ ಇಂಪ್ಲಾಂಟ್ ಮಾಡ್ತಾರೆ. ಹೌದು. ಬಟ್ ಐ ಅಂಡರ್ಸ್ಟುಡ್ ಫ್ರಮ್ ಡಾಕ್ಟರ್, ನೋ, ವೆನ್ ದೇ ಆರ್ ಟ್ರಾನ್ಸ್ಪ್ಲಾಂಟಿಂಗ್ ಇರೋ ಕಿಡ್ನೀಸ್ನ ಕೆಲವು ಹಾಗೆ ರಿಟೈನ್ ಮಾಡ್ತಾರೆ, ಕೆಲವು ಸತಿ 1 ರಿಟೈನ್ ಮಾಡ್ತಾರೆ, ಕೆಲವು ಸತಿ 2 ರಿಟೈನ್ ಮಾಡ್ತಾರೆ. ಐ ವಾಸ್ ವಂಡರಿಂಗ್ ವೈ. ಡಾಕ್ಟರ್ ಸೆಡ್, ನಿಮ್ಮ ಬಾಡಿಯಲ್ಲಿ ನ್ಯಾಚುರಲ್ ಆಗಿ 5% ಆ ಕಿಡ್ನಿ ವರ್ಕ್ ಆಗ್ತಿದ್ರು, ಲೆಟ್ ದಟ್ 5% ಕೀಪ್ ವರ್ಕಿಂಗ್, ಹೊಸ ಕಿಡ್ನಿ ಬ್ಯಾಲೆನ್ಸ್ ಮಾಡಲಿ. Okay. ಸೊ ದೇ ವಿಲ್ ನಾಟ್ ಕಟ್ ದ ಎಕ್ಸಿಸ್ಟಿಂಗ್. ಹಾಗೆ ಅಕಾಡೆಮಿಕ್ಸ್ ಎಷ್ಟು ಸಪೋರ್ಟಿವ್ ಆಗಿರುತ್ತೋ, ಯಾವ ಪರ್ಸ್ಪೆಕ್ಟಿವ್ ಕೊಡುತ್ತೋ, ಯಾವ ಆಪ್ಷನ್ಸ್ ಕೊಡುತ್ತೋ, ಲೆಟ್ ಇಟ್ ಗಿವ್ ಇಟ್. ಪ್ರಾಕ್ಟಿಕಲಿ ವೆನ್ ಯು ಆರ್ ಗೋಯಿಂಗ್ ಇಟ್ ವಿಲ್ ಆಲ್ಸೋ ಹೆಲ್ಪ್ ಯು. Okay. So this has to go hand in hand. Then the way it is being looked upon is different. But unfortunately, ನಾನು education drop out ಆದರೆ ನಾನು ಬೆಳಿತೀನಿ business. Who says that? Another 2 years or 3 years, you wouldn't have done miracles. Okay, if you believe that I am having extraordinary idea, ನಾನು ಎಜುಕೇಷನಲ್ಲೇ ನಾನು ಕಂಟಿನ್ಯೂ ಮಾಡಿದ್ರೆ ನಂದು ಬಿಸ್ನೆಸ್ ಸಪೋರ್ಟ್ ಆಗ್ತಿಲ್ಲ, go sit with your dean, talk to them conveying how college can be supportive. Can I come back and again finish my balanced graduation? Can I have any other option? ನಾವು ಯಾರೋ ಅದನ್ನು ಆಪ್ಷನೇ ತೊಗೊಂಡಿಲ್ಲ. ನಾವು ಆಪ್ಷನ್ ತೊಗೊಂಡ್ರದು ಒಂದೇ, ಎಜುಕೇಷನ್ ಕಂಟಿನ್ಯೂ ಮಾಡಿಬಿಟ್ಟು ಕೆಲ್ಸಕ್ಕೆ ಹೋಗ್ತೀನಿ, ಇಲ್ಲ ಡ್ರಾಪ್ ಔಟ್ ಆಗಿಬಿಟ್ಟು ನಾನೇನೋ ಕೆಲಸ ನಂದು ಏನೋ ಬಿಸ್ನೆಸ್ ಶುರು ಮಾಡಿ. ಹೌದು. ವೈ ಆರ್ ವಿ ನಾಟ್ ಬ್ಯಾಲೆನ್ಸಿಂಗ್ ಇಟ್? ಓಕೆ. ಸೊ ನೀವೇನು ಹೇಳ್ತೀರಾ ಸರ್ ಇದಕ್ಕೆ? ಐ ಮೀನ್ ಲೈಕ್ ನೀವು ಹೇಳಿದ್ ಐ ಟೋಟ್ಲಿ ಅಗ್ರಿ ಆನ್ ಇಟ್, ಬಟ್ ಸಮ್ವೇರ್ ಐ ಫೀಲ್ ನಮ್ಮ ಎಜುಕೇಷನ್ ಸಿಸ್ಟಮ್ ಅಲ್ಲಿ ಸ್ವಲ್ಪ ಚೇಂಜಸ್ ಬರಬೇಕು, ಇನ್ನೊಂದು ಸ್ವಲ್ಪ ಅಪ್ಗ್ರೇಡೇಷನ್ಸ್ ಆಗಬೇಕು, ಸೊ ದಟ್ ಸರ್ಟನ್ ಸಬ್ಜೆಕ್ಟ್ಸ್ ಸರ್ಟನ್ ಟಾಪಿಕ್ಸ್ನ ಕವರ್ ಮಾಡೋದ್ರಿಂದ ಇಟ್ ಮೈಟ್ ಹೆಲ್ಪ್ ಅಸ್ ಟು ಬಿಕಮ್ ಅನ್ ಆಂಟ್ರಪ್ರಿನಿಯರ್ ಇಸ್ ವಾಟ್ ಐ ಫೀಲ್. ನಿಮ್ಮ ಒಪಿನಿಯನ್ ಇದ್ರ ಬಗ್ಗೆ ಏನಿದೆ? ಡೆಫಿನೆಟ್ಲಿ. ಫಾರ್ ಎಕ್ಸಾಂಪಲ್, ಈಗ NEP ಬರ್ತದೆ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಬರಬೇಕಿತ್ತು. ಫಾರ್ ವಾಟ್ಸ್ ಎವರ್ ರೀಸನ್, ಐ ಡೋಂಟ್ ಟಾಕ್ ಅಬೌಟ್ ದ ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್, ಬಟ್ ಇಟ್ ಹ್ಯಾಸ್ ಮೂವ್. ಬಟ್ ನಾನು ಯೋಚನೆ ಮಾಡ್ತಿಲ್ಲ. ನಾನು ಹೇಳ್ತಾ ಇರೋದು, ಎಜುಕೇಷನ್ ವಾಸ್ ನೆವರ್ ಇಂಟೆಂಡೆಡ್ ಟು ಗಿವ್ ಯೋರ್ ಪ್ರಾಕ್ಟಿಕಲ್ ನಾಲೆಜ್ ಥರೋಲಿ. ಓಕೆ, ಅಲ್ಲಿ ಟೀಚ್ ಮಾಡೋದು ಎಲ್ಲ ಸ್ಟೂಡೆಂಟ್ಸ್ಗೂ ಕಾಮನ್ ಆಗಿ ಟೀಚ್ ಮಾಡ್ತಾರೆ. ಬಟ್ ದೇರ್ ಮೈಟ್ ಬಿ ಅ ಸೈಂಟಿಸ್ಟ್, ದೇರ್ ಮೈಟ್ ಬಿ ಅ ಮ್ಯಾಥಮೆಟಿಷಿಯನ್, ದೇರ್ ಮೈಟ್ ಬಿ ಅನ್ ಆಂಟ್ರಪ್ರಿನರ್ ಹೂ ನೋಸ್ ವಾಟ್ ಹಿ ವಾಂಟ್ಸ್. Correct. So education system is only to give a basic. Okay. It is a student's responsibility to overgrow. ಬಟ್ ನಾವೇನು ಮಾಡ್ತಿದ್ದೀವಿ, ನಮ್ಮ ಎಕ್ಸ್ಪೆಕ್ಟೇಷನ್ನ, ನಮ್ಮ ಲಿಮಿಟೇಷನ್ನ ಬರೀ ಎಕ್ಸಾಮ್ ಆ್ಯಂಡ್ ಮಾರ್ಕ್ಸಿಗೆ ಲಿಮಿಟ್ ಮಾಡ್ತೀವಿ. ಹೌದು. ಸೊ ಆಬ್ವಿಯಸ್ಲಿ ಯು ಆರ್ ನಾಟ್ ಓವರ್ ಗ್ರೋಯಿಂಗ್. ಎವ್ರಿ ಸ್ಟೂಡೆಂಟ್, ಮೈ ಟಾಕ್ ಆನ್ ದೆಮ್ ಇಸ್, ಡೋಂಟ್ ಥಿಂಕ್ ಅಬೌಟ್ ವಾಟ್ ಎಜುಕೇಷನ್ ಸಿಸ್ಟಮ್ ಇಸ್ ಗಿವಿಂಗ್. 9 to 5 ಟೀಚ್ ಮಾಡ್ತೀರಲ್ಲ, ಮುಗೀತು. ಅದಾದಮೇಲೆ ಮನೆಗೆ ಬಂದಮೇಲೆ 2 hours ಅಥವಾ 3 hours ಏನಿದೆ, ನೀವು ನಿಮ್ಮ ಪ್ಯಾಷನ್ನಿಗೆ ನೀವು ಟೈಮ್ ಕೊಡ್ತಿದ್ದೀರಾ, ಹೊಸ ಸ್ಕಿಲ್ ಕಲಿತಿದ್ದೀರಾ, ಹೊಸದಾಗಿ ಏನಾದರೂ ಆ್ಯಡ್ ಆನ್ ಮಾಡ್ಕೊತಿದ್ದೀರಾ. ಇಫ್ ಯು ಆರ್ ನಾಟ್ ಡೂಯಿಂಗ್ ಇಟ್, ಡೋಂಟ್ ಬ್ಲೇಮ್ ದ ಸಿಸ್ಟಮ್.
See, we are part of system, Shashank. Yes. When you're part of a society, when you're part of a system, you need to be in the system to change the system. ಎಕ್ಸಾಕ್ಟ್ಲಿ. Don't keep blaming the system, stating that it is not happening, this is not happening, that is not working. ಹೌದು. Like what, Sarkar movie came with Amitabh Bachchan. ಹೌದು. Says that you be in the system because power is not given, it has to be taken. ಎಕ್ಸಾಕ್ಟ್ಲಿ. Hange, it is not something which you need to blame. It is something for you to make a change. If you can't change, what's the point in blaming? See, anyway, in school ಹೋಗ್ಲೇಬೇಕು. ಹೌದು. ಇಲ್ಲ ಅಂದ್ರೆ ಮನೇಲಿ ಬೀಳುತ್ತೆ. ಹೌದು. ಸೊ ಹೋಗದೆ ನಿಜ ಆದ್ಮೇಲೆ ಅಲ್ಲಿ ಬ್ಲೇಮ್ ಮಾಡಿ ಏನು ಪ್ರಯೋಜನ? ಹೋಗಾದ್ಮೇಲೆ ಏನು ಮಾಡ್ತೀಯಾ, ದಟ್ ಡಿಫೈನ್ಸ್ ಯು. ಓಕೆ. ಸೊ ಎವ್ರಿ ಟಾಪರ್ ಅಚೀವ್ಡ್ ಮೋರ್ during the balanced duration of his free time, not during something on compromising on the regular system. That's totally correct. So Facebook start ಮಾಡಿದಾಗ he did it when he was drunk, ಹೌದು. off time, ಹೌದು. free. Correct? So that is more important. So ask yourself, ನೀವು ಕೆಲಸ ಮಾಡ್ತಿದ್ದೀರಾ, ಕೆಲಸ ಆದ್ಮೇಲೆ ಏನು ಮಾಡಿ? For example, you are working, but you are sparing this time for podcast. You don't know whether this is your future, but you are not stopping by exploring it, ಅಲ್ವಾ? ಯು ಎಕ್ಸ್ಪ್ಲೋರ್ ಇದಕ್ಕೆ ಮುಂಚೆ 4-5 ಬಿಸ್ನೆಸ್ ಶುರು ಮಾಡಿದೆ, ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದೆಯಾ, ಬಟ್ ಇದೆ ಅಂತ ನಿನಗೂ ಗೊತ್ತಾಗ್ತಿಲ್ಲ. ಬಟ್ ದ ವೇ ಐ ಆಮ್ ಅಪ್ರಿಷಿಯೇಟಿಂಗ್, ಇವತ್ತು ಈ ಪಾಡ್ಕಾಸ್ಟಲ್ಲಿ ಸಿ ಫ್ರಾಂಕ್ಲಿ ಸ್ಪೀಕಿಂಗ್ ಎಷ್ಟು ಜನ ಪಾಡ್ಕಾಸ್ಟಿಗೆ ಕರೀತಾರೆ, ಇಂಟರ್ವ್ಯೂಸಿಗೆ ಕರೀತಾರೆ, ಆಲ್ವೇಸ್ ಡಿನೈ ದೆಮ್. ಬಟ್ ನೀನು ಕರೆದಾಗ ಬರೋದೇನಕ್ಕೆ ಗೊತ್ತಾ, ಯು ನೆವರ್ ಗಿವ್ ಅಪ್ ಆನ್ ವಾಟ್ ಯು ವಾಂಟ್, ಯು ಆರ್ ಎಕ್ಸ್ಪ್ಲೋರಿಂಗ್ ಇಟ್. ದಟ್ಸ್ ಸಮಥಿಂಗ್ ವಿಚ್ ಐ ಆಮ್ ಹ್ಯಾಪಿ. ಒಂದು ಕಡೆ ಪೇಂಟಿಂಗ್ ಮಾಡ್ತಿರ್ತೀಯ, ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿ ಅವ್ರಿಗೆ ಅಲ್ಲಿ ಆರ್ಟ್ ವರ್ಕ್ ಮಾಡ್ತಿರ್ತೀಯ, ಟೀಮ್ಸ್ ಕಟ್ಕೊಂಡೋಗಿ ಅಲ್ಲಿ ಅವ್ರಿಗೆ ಎಜುಕೇಟ್ ಮಾಡ್ತಿರ್ತೀಯ, ಆಫೀಸ್ಗೆ ಹೋಗ್ತಿದ್ಯಾ, ಕೆಲಸ ಟ್ರೈ ಮಾಡಿ. That is something what I look from a student. So, ಕೆಲಸ ಮಾಡ್ತಿರೋರಾಗಲಿ ಓದ್ತಿರೋರಾಗಲಿ, that is what I want them to learn from you. ಅದನ್ನು ಅವ್ರು ಕಲಿತಾರೆ ಅಂದರೆ then what else they require? But unfortunately ಅದನ್ನು ಮಾಡ್ತಿಲ್ಲ. ಕೆಲಸದಿಂದ 6 o'clock ಆದಮೇಲೆ 6 o'clock ಅಲ್ಲಿಂದ ಆಫೀಸಿಂದ ಮನೆಗೆ ಬರಬೇಕಾದ್ರೆ ಏನಾಯ್ತು ಅಂತ ಯೋಚನೆ ಮಾಡಿ ಮನೆಗೆ ಬಂದು ಮಲ್ಕೊಂಡು ಮತ್ತೆ ನೆಕ್ಸ್ಟ್ ಡೇ ಅದೇ ಯೋಚನೆ ಮಾಡೋಕ್ಕೆ ಕೂರ್ತಾರೆ. ಎಕ್ಸಾಕ್ಟ್ಲಿ. ಸೊ ರಾದರ್ ಆ ಯೋಚನೆ ಮಾಡೋ ಟೈಮಲ್ಲಿ ಎಕ್ಸಿಕ್ಯೂಷನಿಗೆ ನಿಂತರನೇ ಟ್ರೈ ಮಾಡಿದ್ರೆ, ಯು ಸೇವ್ಡ್ ಮನಿ, ಯು ಇನ್ವೆಸ್ಟೆಡ್ ಫಾರ್ ದಿಸ್ ಸೆಟಪ್, ಯು ಸೇವ್ಡ್ ಮನಿ, ಯು ಟ್ರೈಡ್ ಆನ್ ಅದರ್ ಥಿಂಗ್ಸ್. ದಾಟ್ ಈಸ್ ಲರ್ನಿಂಗ್. ಸರ್, ಐ ಥಿಂಕ್ ನನಗೆ ವರ್ಡ್ಸ್ ಆಚೆ ಬರ್ತಿಲ್ಲ, ಬಿಕಾಸ್ ನಿಮ್ಮ ಬಾಯಲ್ಲಿ ಈ ಥರ ಅಪ್ರಿಸಿಯೇಷನ್ ಕೇಳೋದು. That's precisely why I am here. ಹೇಳ್ತಿದ್ರಲ್ಲ, ಇಲ್ಲಾಂದ್ರೆ obviously I don't spare time for these things. Obviously, if I'm giving it, that is because you have achieved something. Rather, I'll not say achieved, you are trying something. Thanks. The day you achieve it, I'll be the first person who will be happy because your try, whatever you did, will not go in vain. Thank you so much, sir. So, okay, ನನ್ನ ನೆಕ್ಸ್ಟ್ ಕ್ವೆಶನ್. ಇನ್ ಇಂಡಿಯಾದಲ್ಲಿ ಐ ಥಿಂಕ್ ನಮ್ಮ ದೇಶದಲ್ಲಿ ಒಂದು ಮಿತ್ ಇದೆ ದಟ್ entrepreneurship is always challenging anta. So what do you say about this, sir? Maths is equally challenging. Okay. Science is equally challenging. And every other skill what you learn is equally challenging. Okay. But what is exciting is when you are interested. Okay. ನನಗೆ ಯಾಕೆ ಬಿಸ್ನೆಸ್ ಟಫ್ ಅನಿಸ್ಲಿಲ್ಲ, ಅಥವಾ ಸಕ್ಸಸ್ಫುಲ್ ಆಂಟ್ರಪ್ರಿನರ್ಸಿಗೆ ಯಾಕೆ ಟಫ್ ಅನಿಸ್ಲಿಲ್ಲ? ಬಿಕಾಸ್ ದೇ ನೋ ವಾಟ್ ದೇ ವಾಂಟ್. Okay. Unfortunately, others are exploring it. Okay. And when you're exploring, you don't go in detail. Correct. You're always on the surface. You'll scratch the surface and you'll feel that's the end of it. Exactly. Okay? Go in deep. If you want to learn a skill, give life to that skill and then ask your question, where is it? Like, Vishwanathan Anand was always saying, Alva, unless you give 10,000 hours on one skill, you're not considered to be master. Bro. 10,000 hours on one skill. He says, I'm Master Vishwanathan Anand because I gave 10,000 plus hours only on chess. Okay. But what are we doing? We give 10 hours, 50, 100, by then we are done. Exactly. So that is exactly where we are losing it. Oh. So when you are into it, when you are completely into it, that is when you will be excited about. Okay. So anything which you are trying to take it, ask yourself, can I go much deeper into it? Can I give much focused on it? It will change. Try giving the time and then think about it. Very well said, sir. So, sir, again, talking about entrepreneurship. So, obviously, ನಿಮಗೆ ತುಂಬ ಜನ ಪರಿಚಯ ಇರ್ತಾರೆ who are founders and everything. So, ಅವ್ರು ಮಾಡೋ one common mistake ಏನಾಗಿರ್ಬೋದು? Or like, what happens when, things go wrong? They panic usually. Or, they never give up. ಬಿಕಾಸ್ ಅದಕ್ಕೆ ತುಂಬ ಎಕ್ಸಾಂಪಲ್ಸ್ ನಮ್ಮ ಕಣ್ಮುಂದೆನೇ ಇದಾವೆ. ತುಂಬ ಸ್ಟಾರ್ಟಪ್ಸ್ ಆಗಿರ್ಬೋದು, ಅವ್ರು ತುಂಬ ವೆಲ್ ಎಸ್ಟಾಬ್ಲಿಷ್ಡ್ ಫರ್ಮ್ಸ್ ಆಗಿರ್ಬೋದು. ಬೀಡ್ ರೀಸೆಂಟಾಗಿ ಬೈಜೂಸ್, ಇವನ್ ಟಿಲ್ ಟುಡೇ ದೇ ಸ್ಟಿಲ್ ಟ್ರೈಂಗ್ ಟು ಕಮ್ ಬ್ಯಾಕ್ ಇನ್ ಟು ದ ಇಂಡಸ್ಟ್ರಿ, ಬಿ ದ ಒನ್ಸ್ ಅವ್ರು ಏನಿದ್ರು ಅದನ್ನೇ ಈಗಲೂ ಆಗಬೇಕು ಅನ್ನೋ ಆಸೆನಲ್ಲೇ ಅವ್ರು ಈಗಲೂ ಟ್ರೈ ಮಾಡ್ತಾ ಇದ್ದಾರೆ.
ಸೊ ಏನಂತಾರ ಇದಕ್ಕೆ ಈ ಥರ maybe like I know Mr. Bajaj was talking once in an interview. Avat ಹೇಳ್ತಿರಬೇಕಾದ್ರೆ he told why Kingfisher failed. Okay, he says unfortunately Malia didn't have any business models. He had only models in business. So that's exactly why he failed. Hange, if your business model is wrong, you might get initial success, but on a long run it doesn't work. ಓಕೆ ಅದು ಹೇಳ್ತಾರಲ್ಲ ಒನ್ ಟೈಮ್ ಹಿಟ್ಸ್ ಅಂತ. ಈವನ್ ಮೂವಿ ಇಂಡಸ್ಟ್ರಿಯಲ್ಲಿ ಸಡನ್ ಆಗಿ ಬರ್ತಾರೆ, ಸಡನ್ ಹಿಟ್ ಆಗ್ತಾರೆ, ಆಮೇಲೆ ಅವ್ರು ಕಳೆದೇ ಹೋಗ್ತಾರೆ, ಅವ್ರು ಎಲ್ಲಿದ್ದಾರೆ ಅಂತಾನೆ ಗೊತ್ತಿರಲ್ಲ. ತುಂಬಾ ಜನ ಇದಾರೆ. ಎಕ್ಸಾಕ್ಟ್ಲಿ. ಮೆಜಾರಿಟಿ ಆಫ್ ದೆಮ್ ಫೀಲ್ ಲೈಕ್ ದಟ್. Your luck shouldn't define your business model. Your business model will derive your luck. ಓಕೆ, ಪ್ರಾಬ್ಲಿ ಕನ್ಸಿಸ್ಟೆನ್ಸಿ ಅನ್ಬೋದಾ ಅದಕ್ಕೆ? Consistency of trying is equally important. But ನಾನು ಹೇಳ್ತಾ ಇರೋದು consistency, once your business model is set, that is when you need to keep improving every now and then. Take any case of any business. Successful business are the one which had a great business model, which maintained its business model, which kept improving its business model. That's why they are surviving. Take a case of Virgin Industries. Take a case of Tata. What are they doing? They started with Tata Steel. Even today they are number one. ಹೌದು. Why? They didn't start a right business model by identifying a problem. ಅವ್ರೇನು ಮಾಡೋದು ಅದನ್ನು ಇಂಪ್ರೂವ್ ಮಾಡ್ತಾನೆ ಬಂದರು. So business model is not like something which is started and forget it. ಕರೆಕ್ಟ್. That's why Baiju failed. It started well because its model was well. It failed because it didn't grow out of it, or it overgrew out of it. ಕರೆಕ್ಟ್. Correct? So most of the entrepreneurs mistake ಎಲ್ಲಿ ಮಾಡ್ತಾರೆ ಅಂದರೆ ಅವ್ರ ಮಾಡೆಲ್ನ ಇಂಪ್ರೂವೈಸ್ ಮಾಡಲ್ಲ. ಓಕೆ. ಫಾರ್ ಎಕ್ಸಾಂಪಲ್, ಇವತ್ತಿಗೂ ಸೆಕೆಂಡ್ ಜನ್ರೇಷನ್ ಆಂಟರ್ಪ್ರಿನರ್ಸ್ನಾದ್ರು ತುಂಬ ಜನ ಇದ್ದಾರೆ. ದೇ ಆರ್ ಅನೇಬಲ್ ಟು ಸ್ಕೇಲ್ ಬಿಕಾಸ್ ನಮ್ಮಪ್ಪ ಹಿಂಗೆ ಮಾಡಿದ್ರು, ನಮ್ಮಪ್ಪ ಇನ್ನೂ ಇದ್ದಾರೆ, ನಮ್ಮಪ್ಪ ಅದನ್ನೇ ಮಾಡು ಅಂತ ಹೇಳ್ತಿದ್ದಾರೆ. ಕರೆಕ್ಟ್. ಸೊ ನ್ಯೂ ಏಜ್ ಟೆಕ್ನಾಲಜಿ ಹ್ಯಾಸ್ ಕಮ್ ಇನ್, ನ್ಯೂ ಏಜ್ ಸೆಗ್ಮೆಂಟ್ಸ್ ಹ್ಯಾವ್ ಕಮ್ ಇನ್, ನ್ಯೂ ಏಜ್ ಮಾಡೆಲ್ಸ್ ಹ್ಯಾವ್ ಕಮ್ ಇನ್, ಆ್ಯಂಡ್ ಅನ್ಫಾರ್ಚುನೇಟ್ಲಿ ನಾನು ಹಳೆ ಟ್ರೆಡಿಷನ್ ಸೆಗ್ಮೆಂಟ್ ಯೂಸ್ ಮಾಡಿ ನೋ. ಟ್ರೆಡಿಷನ್ ಪ್ಲಸ್ ಇನೋವೇಷನ್ ಇಸ್ ರಿಕ್ವೈರ್ಡ್. Only innovation cannot sustain. Only tradition will not even be existing. ಸೊ ಈ ಪ್ಯಾಟರ್ನ ಮಿಸ್ ಮಾಡಿಬಿಟ್ಟು ಏನು ಮಾಡ್ತಾ ಇದ್ದಾರೆ, ದೇ ಆರ್ ಸಿಂಪ್ಲಿ ಟ್ರೈಂಗ್ ಟು ಸೇ ದಟ್ ನನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ, ಬೆಳೀತಿಲ್ಲ. ಯಾಕೆ ಬೆಳೀತಿಲ್ಲ? ಟೇಕ್ ಅ ಸ್ಟೆಪ್ ಬ್ಯಾಕ್, ಲುಕ್ ಫಾರ್ವರ್ಡ್. ಇಫ್ ಆಲ್ ದ ಡಿಪಾರ್ಟ್ಮೆಂಟ್ಸ್ ಇನ್ ಇಫ್ ಯುವರ್ ಕಂಪನಿ ಈಸ್ ಲೈಕ್ ಸ್ಪೋಕ್ಸ್ ಆಫ್ ಅ ವೀಲ್, ಯಾವ ಒಂದು ಸ್ಪೋಕ್ ಕಟ್ ಆದ್ರೂ ಓವರ್ ಅ ಪೀರಿಯಡ್ ಯುವರ್ ಬಿಸ್ನೆಸ್ ವಿಲ್ ಸ್ಟಾರ್ಟ್ ಕ್ರಾಶಿಂಗ್. ದಟ್ಸ್ ಸಮಥಿಂಗ್ ವಿತ್ ದೇ ಮಿಸ್ಸಿಂಗ್. ಸೂಪರ್ ಸರ್. ಐ ಮೀನ್ ಲೈಕ್ ತುಂಬ ಜನಕ್ಕೆ ಈ ಎಪಿಸೋಡ್ನ ನೋಡ್ತಿರೋರಿಗೆ ಐ ಥಿಂಕ್ ಕೆಲವೊಂದು ತುಂಬ ಮಿತ್ಸ್ನ ನೀವು ಬರ್ಸ್ಟ್ ಮಾಡಿದ್ದೀರಾ. ಆ್ಯಂಡ್ ಥಿಂಕಿಂಗ್ ಕೆಪಾಸಿಟಿ ಇಷ್ಟಿರೋರಿಗೆ ಇನ್ನೂ ವೈಡರ್ ಪಿಕ್ಚರ್ ನೀವು ಕೊಡ್ತಾ ಹೋಗಿದ್ದೀರಾ ಸ್ಟಾರ್ಟಿಂಗಿಂದ. ಸೊ ಸರ್, ಈಗ ತುಂಬ ಜನ ಇರ್ತಾರೆ ಸ್ಟಾರ್ಟ್ ಮಾಡಬೇಕು, ಅವ್ರು ಲೈಕ್ ಒಂದು ಬಿಸ್ನೆಸ್ ಸೆಟಪ್ ಮಾಡಬೇಕು ಅಂತ. ಅವ್ರಿಗೆ XYZ ಮೈಟ್ ಬಿ ದ ರೀಸನ್ಸ್. ಈಗ ಫಾರ್ ಎಕ್ಸಾಂಪಲ್, ಈಗ ರೀಸೆಂಟಾಗಿ ಝೊಮ್ಯಾಟೊ ಫೌಂಡರ್ ಈ ಬಾಟ್ ಅ ನ್ಯೂ ಆಸ್ಟನ್ ಮಾರ್ಟನ್ DB12 ಯಾವ್ದು. ಸೊ ಅದನ್ನು ನೋಡಿ ತುಂಬ ಜನಕ್ಕೆ ಇನ್ಸ್ಪಿರೇಷನ್ ಆಗಿ ತೊಗೋತಾರೆ. ಅವ್ರು ಪ್ರಾಬ್ಲಿ ಈಗ ಯಾರು ಒಬ್ಬರು ಸಕ್ಸಸ್ಫುಲ್ ಸ್ಟಾರ್ಟಪ್ ಫೌಂಡರ್ನ ನೋಡಿದಾಗ ನಾನು ಯಾಕೆ ಈ ಥರದ್ದು ಏನಾದ್ರು ಮಾಡ್ಬೋದು ಅಂತ ಹೇಳಿದಾಗ ಅವ್ರಿಗೆ ಏನೂ ಐಡಿಯಾನೇ ಇರಲ್ಲ. ಹೌ ಟು ಸ್ಟಾರ್ಟ್, ವೇರ್ ಟು ಸ್ಟಾರ್ಟ್ ಆ್ಯಂಡ್ ವಾಟ್ ಟು ಸ್ಟಾರ್ಟ್. ಸೊ ಅಂಥವ್ರಿಗೆ ನೀವೇನು ಸಜೆಸ್ಟ್ ಮಾಡ್ತಾರೆ? ಆರ್ ಲೈಕ್ ಫ್ರಮ್ ವಾಟ್ ಈಸ್ ದ ಬೇಸಿಕ್ ಸ್ಟೆಪ್ ವಿಚ್ ದೇ ನೀಡ್ ಟು ಟೇಕ್ ಟು ಸ್ಟಾರ್ಟ್ ಅ ಸಕ್ಸಸ್ಫುಲ್ ಸ್ಟಾರ್ಟಪ್? See, I'll say don't start a startup. Okay. Rather first understand business. Okay. ಪ್ರಾಬ್ಲಮ್ ಅಂದರೆ ನಾವು ಶುರು ಮಾಡಿಬಿಟ್ಟು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಹೌದು. ಅದು ಪ್ರಾಬ್ಲಮ್ ಏನಾಗ್ತಿದೆ ಅಂದರೆ ಎಕ್ಸ್ಪ್ಲೋರ್ ಮಾಡಿದಾಗ ಫೇಲ್ ಆದರೆ ಆ ಫೇಲ್ಯೂರ್ನ ತೊಗೊಳೋ ಕೆಪಾಸಿಟಿ ಇರಲ್ಲ. ಕರೆಕ್ಟ್ ಸರ್, ವೆರಿ ಟ್ರೂ. ಸೊ ಆ ಫೇಲ್ಯೂರ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕಂತ ಹೇಳಿದ್ರೆ ಟ್ರೈ ಇಟ್ ಔಟ್ ಆನ್ ಅದರ್ಸ್ ಬಿಸ್ನೆಸ್. ಹಾವ್? 2 things. 1, ಬೇರೆಯವ್ರ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡು, ವೆಯ್ಟ್ ಮಾಡು, ನೋಡು ಹೆಂಗೆ ಮಾಡ್ತಾರೆ, ಅರ್ಥ ಮಾಡು. 2, ಟೇಕ್ ಅ ಫ್ರಾಂಚೈಸ್. Alright, they'll run the show, but you be part of the business because 100% time ಕೂಡ ನೆಸಿಟಿ ಇಲ್ಲ. ನೀನು ಆಫೀಸ್ಗೆ ಹೋಗ್ತಾ ಹೋಗು, ಕೆಲ್ಸಕ್ಕೆ ಹೋಗ್ತಾ ಹೋಗು, ಸೊ ಓದ್ತಿದ್ಯಾ ಓದು, ಮುಗಿಸ್ಕೊಂಡು ಬಂದಮೇಲೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡು. Okay, today franchisee begins with as low as 5 lakhs and 10 lakhs. ಹೌದು. ಆಸ್ ಅ ಸ್ಟೂಡೆಂಟ್ ಆರ್ ಆಸ್ ಅ ಪರ್ಸನ್ ವಾಸ್ ವರ್ಕಿಂಗ್, ನೀವು ಇವತ್ತು 10,000 20,000 ದುಡಿತಾ ಇದ್ರು ನಿಮ್ಗೆ 5 ಲಕ್ಷ ಲೋನ್ ಆರಾಮಾಗಿ ಸಿಗುತ್ತೆ ಬ್ಯಾಂಕಲ್ಲೇ. ಟೇಕ್ ದ ಲೋನ್ ಆನ್ ಬಿಸ್ನೆಸ್, ಸ್ಟಾರ್ಟ್ ದಾಟ್. ಅದನ್ನು ಅರ್ಥ ಮಾಡ್ಕೊತ ಬನ್ನಿ. ಅಂಡರ್ಸ್ಟ್ಯಾಂಡ್ ವೆದರ್ ಇಟ್ಸ್ ವರ್ಕಿಂಗ್, ವೆದರ್ ಇಟ್ ಕ್ಯಾನ್ ಬಿ ಗುಡ್ ಇನಫ್. ಅಲ್ಲಿ ಸಕ್ಸಸ್ ಆದರೆ ವೆಲ್ ಆ್ಯಂಡ್ ಗುಡ್, ಫೇಲ್ ಆದರೆ ಮಚ್ ಬೆಟರ್ ಬಿಕಾಸ್ ಯು ಲರ್ನ್. ಅದಾದಮೇಲೆ ನಿಮಗೆ ಗೊತ್ತಾಗುತ್ತೆ ನಾನು ನಿಜವಾಗ್ಲೂ ಸ್ಟಾರ್ಟ್ ಮಾಡಬೇಕಾ, ಇಲ್ಲ ನನ್ನಲ್ಲಿ ಬಿಸ್ನೆಸ್ ಸ್ಕಿಲ್ ಇದೆಯಾ, ಅಥವಾ ಏನು ಬಿಸ್ನೆಸ್ ಸ್ಕಿಲ್ ನಾನು ಹೊಸದಾಗಿ ಕಲಿಬೇಕು. ಕರೆಕ್ಟ್. ಬಿಕಾಸ್ ನಾನು ನೋಡೋದು ಹೇಗೆ ಅಂದರೆ ಬಿದ್ದವನು ಎರಡೇ ತಿಳ್ಕೊಳೋದು.
ಒಂದು ಯಾಕೆ ಬಿದ್ದೆ ಅಂತ ನೋಡಿ ಮುಂದಕ್ಕೆ ಹೋಗೋದು, ಇನ್ನೊಂದು ಬಿದ್ದಿದೊಳ್ಳೆದೈತೆ ನಾನು ಸ್ಟಾರ್ಟೇ ಮಾಡಲ್ಲ. ಕರೆಕ್ಟ್. ಬೋತ್ ಆರ್ ಗುಡ್. ಹೌದು. ಬಿಕಾಸ್ ನಿನ್ನ ಡಿಸಿಷನ್ ನಿನ್ನ ಕೆಪಾಸಿಟಿ. ಹೌದು. ಅದೆರಡು ಅರ್ಥ ಮಾಡ್ಕೋಬೇಕಂದ್ರೆ ಸ್ಟಾರ್ಟ್ ವಿತ್ ಸ್ಮಾಲ್ ಆ್ಯಂಡ್ ನಿಮಗೆ ಬಿಸ್ನೆಸ್ ಗೊತ್ತಿಲ್ಲ ಅಂದ್ರೆ ಟೇಕ್ ಅ ಫ್ರಾಂಚೈಸ್. ವೆರಿ ಟ್ರೂ. ಎಕ್ಸ್ಪೆರಿಮೆಂಟ್ ಆಲ್ ಯುವರ್ ಥಿಂಗ್ಸ್ ಇನ್ ದಟ್. ನೀವು ಒಂದು ಹೊಸ ಸೇಲ್ಸ್ ಸ್ಕಿಲ್ ಸ್ಟಾರ್ಟ್ ಮಾಡಬೇಕಾ, ಹೊಸ ಫಾರ್ಮ್ಯಾಟ್ ಬಿಲ್ಡ್ ಮಾಡಬೇಕಾ, ಹೊಸದಾಗಿ ಮಾರ್ಕೆಟಿಂಗ್ ಮಾಡಬೇಕಾ, ಇದೆಲ್ಲ ಕಲ್ತ ಮೇಲೆ ದೆನ್ ಗೋ ಟು ಇಟ್. ಮೇಕ್ ಸೆನ್ಸ್ ಸರ್. ಶ್ಯೂರ್ ಸರ್. ಆಮೇಲೆ ಲೈಕ್ ವೆರಿ ಇನ್ಫಾರ್ಮೇಟಿವ್. ನೀವು ಹೇಳಿದ್ರಲ್ಲ, ಬಿದ್ದವನು ಒಂದು ಏಟ್ ಆಯ್ತಾ ಅಂತ ನೋಡ್ತಾನೆ, ಅವ್ರು ಲೈಕ್ ಏನು ಮತ್ತೆ ಹೋಗ್ಬೇಕಾ ಅನ್ನೋದು ಯೋಚನೆ ಮಾಡಿ. ಸಿಂಪಲ್. ಸೊ ಸರ್ ಅಗೇನ್ ದೇರ್ ಆರ್ ಮೆನಿ ಸ್ಟಾರ್ಟಪ್ಸ್. ನೀವು ಹೇಳ್ದಂಗೆ ದೇ ವಿಲ್ ಸ್ಟಾರ್ಟ್ ಆ್ಯಂಡ್ ದೇ ವಿಲ್ ಎಕ್ಸ್ಪೆರಿಮೆಂಟ್ ಆ್ಯಂಡ್ ದೆನ್ ದೇ ಫೇಲ್. ವಾಟ್ ವುಡ್ ಯು ಸಜೆಸ್ಟ್? ಅಂದರೆ ಅವ್ರಿಗೆ ಮತ್ತೆ ಚಾನ್ಸಸ್ ತೊಗೊಂಡು ಇನ್ನೂ ಸರ್ವೈವ್ ಆಗಕ್ಕೆ ಹೇಳ್ತಾರೋ, ಅವ್ರು ಏನೋ ಗ್ರೋ ಆಗಕ್ಕೆ ಹೇಳ್ತಾರೋ, ಆರ್ ಆರ್ ಯು ಆಸ್ಕಿಂಗ್ ದೆಮ್ ಟು ಸ್ಟಾಪ್ ಆ್ಯಂಡ್ ಟ್ರೈ ಸಮಥಿಂಗ್ ಎಲ್ಸ್ ಆಲ್ ಟುಗೆದರ್? ನಿಲ್ಲಿಸ್ಲೇಬೇಕು ಅಂದಿದ್ರೆ ಶುರು ಯಾಕೆ ಮಾಡಬೇಕಿತ್ತು? ಓಕೆ. ಶುರು ಮಾಡಿದ್ದೀವಿ ಅಂದಮೇಲೆ ನಿಲ್ಸೋಕ್ಕೆ ಪರ್ಪಸ್ಸೇ ಇರಲ್ಲ. ಓಕೆ. ದೆನ್ ವಾಟ್ ಶುಡ್ ಬಿ ಡನ್? ಹಾಂ. ಟ್ಯೂನ್ ಇಟ್. ಹೌ ಟು ಟ್ಯೂನ್ ಇಟ್? ಅನ್ಫಾರ್ಚುನೇಟ್ಲಿ ಇಂಡಿಯಾದಲ್ಲಿ ಒಂದು ಮಿತ್ ಇದೆ, ವಿಲ್ ಹ್ಯಾವ್ ಓನ್ಲಿ ಗುರುಸ್ ಆ್ಯಂಡ್ ಬಾಬಾಸ್ ಬಟ್ ನಾಟ್ ಮೆಂಟರ್ಸ್. ಕರೆಕ್ಟ್ ಸರ್, ವೆರಿ ಟ್ರೂ. ಹಾಗೆ ಎಲ್ಲದನ್ನು ನಾವು ಸ್ಪಿರಿಚುವಲ್ ಆ್ಯಂಗಲ್ ಮಾತ್ರ ನೋಡ್ತಾ ಇದ್ದೀವಿ. ಬಟ್ ಫಾರ್ ಮೀ ಪ್ರತಿ ಮನುಷ್ಯನಲ್ಲೂ 3 ಮೆಂಟರ್ಸ್ ಇರಲೇಬೇಕು. ಒಂದು ಯುವರ್ ಪರ್ಸ್ನಲ್ ಲೈಫ್, ಸ್ಪಿರಿಚುವಲ್ ಲೈಫ್, ಪ್ರೊಫೆಷ್ನಲ್ ಲೈಫ್. ವೆರಿ ಟ್ರೂ. ಓಕೆ. ಪ್ರೊಫೆಷ್ನಲ್ ಲೈಫಲ್ಲಿ ಯು ಕ್ಯಾನ್ ಸ್ಪ್ಲಿಟ್ ಎನಿ ನಂಬರ್. ಮಾರ್ಕೆಟಿಂಗ್ ಒಬ್ರಿಗೆ, ಸೇಲ್ಸ್ ಒಬ್ರಿಗೆ, ಎನಿಥಿಂಗ್. ಯಾಕೆ ಬೇಕು? ಯೋರ್ ಮೆಂಟರ್ ಇಸ್ ನಾಟ್ ದೇರ್ ಟು ಸಿಟ್ ಆ್ಯಂಡ್ ಗೈಡ್ ಯು ಎವ್ರಿ ಡೇ. ಹಿಲ್ ಓನ್ಲಿ ಕನ್ವೆ ವೇರ್ ಯು ಆರ್ ಗೋಯಿಂಗ್ ರಾಂಗ್. ದಟ್ಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಶೋಯಿಂಗ್ ಅ ಡೈರೆಕ್ಷನ್. ವೆರಿ ಟ್ರೂ. ಓಕೆ. ನಾವೆಲ್ಲರೂ ಒಬ್ಬ ಮೆಂಟರ್ ಹತ್ರ ಹೋದ್ರೆ ಸರ್ ನೆಕ್ಸ್ಟ್ ಏನು ಮಾಡಬೇಕು ಅಂತ ಕೇಳ್ತೀವಿ. ಡೋಂಟ್ ಆಸ್ಕ್ ಅ ಕ್ವೆಶನ್ ನೆಕ್ಸ್ಟ್ ಏನು ಮಾಡಲಿ ಅಂತ. ಸರ್ ಏನು ತಪ್ಪಾಗ್ತಿದೆ, ಕೆನ್ ಯು ಹೆಲ್ಪ್ ಮಿ ಅಂಡರ್ಸ್ಟ್ಯಾಂಡ್? ದಟ್ ಈಸ್ ಮಚ್ ಮೋರ್ ಪವರ್ಫುಲ್. ನಾನಿಲ್ಲಿ ದೊಡ್ಡವನಾಗಕ್ಕೆ ಬಂದಿದ್ದೀನಿ, ದಡ್ಡ ಆಗಕ್ಕೆ ಬಂದಿಲ್ಲ. ಸೊ ದೊಡ್ಡವನ ಆಗಬೇಕು ಅಂದರೆ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ನನ್ನಲ್ಲಿ ಏನು ತಪ್ಪಾಗಿದೆ. ನಾನು ಬೆಳಿಬೇಕು ಅಂತ ಬಂದಾಗ ಬಳಲ್ಕೊಂಡು ಹೋದರೆ ಆಗಲ್ಲ. ಅದು ಆಗಬೇಕಂತ ಹೇಳಿದ್ರೆ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವೇರ್ ಮೈ ಮಿಸ್ಟೇಕ್ಸ್ ಆರ್. I'll give an example. I have a mentor. My mentor has a mentor, and that mentor has a mentor. I'm conveying 3 layers whom I know. Whoa, okay. Okay? So it means, ask a question, how many mentors do you have? And are you really connecting with those mentors? And on what frequency are you connecting? LinkedIn allogi, Insta allogi, I want to work with you ಅಂತ ಹೇಳ್ತಾರೆ. Ask someone, can you guide me? Can you mentor me? Exactly. I know your time is precious. Let me know how I can get connected. ಅವ್ರ ಹತ್ರ ಪೇ ಇಸ್ಕೋಬೇಡಿ, ಅವ್ರ ಜೊತೆ ಹೋಗಿ ವರ್ಕ್ ಮಾಡಿ, ಅವ್ರ ಲೈಫ್ ಸ್ಟೈಲ್ಸ್ ಅರ್ಥ ಮಾಡ್ಕೊಳ್ಳಿ. ಅವ್ರ ಆಫೀಸಲ್ಲಿ 1 day ನೀವು ಸ್ಪೆಂಡ್ ಮಾಡಿ ವೀಕಲ್ಲಿ. ನಿಮ್ಮ ಫೀಲ್ಡ್ ಯಾವುದಿದೆ ಆ ಫೀಲ್ಡಲ್ಲಿರೋ ಮೆಂಟರ್ ನೋಡಿ. ಡೈರೆಕ್ಟಾಗಿ ಹೋಗಿ ARM ಟಚ್ ಮಾಡ್ತೀನಿ ಆಗಲ್ಲ. ಹೌದು. ಯು ಮೇಕ್ ಶ್ಯೂರ್ ನಿಮಗೆ ನೆಕ್ಸ್ಟ್ ಯಾರು ಗೊತ್ತಿದ್ದಾರೆ ಆರ್ಟಿಸ್ಟ್, ಅವ್ರ ಹತ್ರ ಹೋಗಿ. ಅವ್ರಿಗೆ ಬೆಸ್ಟ್ ಯಾರು ಗೊತ್ತಿದ್ದಾರೆ ನೆಕ್ಸ್ಟ್ ಅಲ್ಲಿ ಕಲೀರಿ. ಅವ್ರಿಗೆ ಬೆಸ್ಟ್ ಯಾರು ಗೊತ್ತಿರ ಅಲ್ಲಿ ಕಲೀರಿ. 1 day ಯು ವಿಲ್ ಟಚ್ ARM. ವೆರಿ ಟ್ರೂ ಸರ್. ಅನ್ಫಾರ್ಚುನೇಟ್ಲಿ ನಾವು ಈ ಸ್ಟೆಪ್ಸ್ ನೋಡ್ತಿಲ್ಲ. ನಾನು ಇಲ್ಲಿಂದ ARM ರೀಚ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ವಿ ಆರ್ ಅನೇಬಲ್ ಟು ಡೂ ಇಟ್ ಅಂತೇಳಿ ಇದರ ನಾನು ಮ್ಯೂಸಿಕ್ ಇಂಡಸ್ಟ್ರಿನೇ ಬಿಡ್ತಾ ಇದ್ದೀನಿ. ಇಲ್ಲ ಅಂದರೆ ನಾನು ರೀಚ್ ಆಗಲ್ಲ ಅಂತೇಳಿ ಇಲ್ಲೇ ಕಾಯ್ಕೊಂಡು ಕೂತಿದ್ದೆ. ನಿಜ ಸರ್, 110% ನಿಜ. ಈ ಮಾತೇನು ಹೇಳಿದ್ರಿ. ಸೊ ಸರ್, ಈಗ ಲಾಸ್ಟ್ ಸೆಗ್ಮೆಂಟ್. ಸೊ ಆನ್ ಆನ್ ಆವ್ರೇಜ್ ಪರ್ ಮಂತ್ ಇಫ್ ಸಮನ್ ಇಸ್ ಅರ್ನಿಂಗ್ 50,000, ವಾಟ್ ಫೈನಾನ್ಷಿಯಲ್ ಪ್ಲಾನ್ ವುಡ್ ಯು ಸಜೆಸ್ಟ್? ಅಂದರೆ ಎಷ್ಟು ಪರ್ಸೆಂಟ್ ಸೇವ್ ಮಾಡಬೇಕು, ಎಷ್ಟು ಪರ್ಸೆಂಟ್ ಇನ್ವೆಸ್ಟ್ ಮಾಡಬೇಕು, ಆ್ಯಂಡ್ ಎಷ್ಟು ಪರ್ಸೆಂಟ್ನ ಅವ್ನು ಡೇ ಇನ್ ಡೇ ಔಟ್ ಎಕ್ಸ್ಪೆನ್ಸಸ್ಗೆ ಇಟ್ಕೋಬೇಕು ಅಂತ? See, there are a lot of thumb rules. Okay. Today, I will not suggest any thumb rule on what percentage has to be invested. Okay. But I will convey, first ask a question, are you risk averse or risk taker? Okay. That depends on, that defines who you are. Okay. ಕೆಲವರಿಗೆ 50,000ದಲ್ಲಿ ಮನೆ EMI ಲೋನು ಮತ್ತು ಬೇರೆ ಕಟ್ಟಿ ಉಳಿಯೋದೇ 5,000, ಅದ್ರಲ್ಲಿ ನಾನೇನು ಇನ್ವೆಸ್ಟ್ ಮಾಡಲಿ ಅಂತ ಕೇಳ್ತಾರೆ. ಕೆಲವರು ನಾನು ಬಂದಿದ್ದ ದುಡ್ಡನ್ನ ನಾನು ಆಗಲೇ ಮನೆ ತೊಗೊಂಡಿದ್ದೀನಿ, ಕಾರ್ ತೊಗೊಂಡಿದ್ದೀನಿ, ನನ್ನ ಹತ್ರ ಇನ್ನೆಲ್ಲಿ ದುಡ್ಡಿದೆ ಅಂತ ಕೇಳ್ತಾರೆ. ವೆರಿ. ಕೆಲವರು ನಾನು ಆಗಲೇ ಎಲ್ಲ ಸೇವ್ ಮಾಡಿಟ್ಟಿದ್ದೀನಿ, ಬಟ್ ಸೇವ್ ಮಾಡೋದು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಅದಕ್ಕೆ ನಾನೆಲ್ಲಿ ಇನ್ವೆಸ್ಟ್ ಮಾಡಿ. ಸೊ ಡಿಫೈನ್ಸ್ ಆನ್ ಈಚ್ ಪರ್ಸನಾಲಿಟೀಸ್ ಆಫ್ ಹೂ ಯು ಆರ್. ಹೌದು. ಬಿಕಾಸ್ ಐ ಆಮ್ ಅ ಬಿಲೀವರ್ ನಾಟ್ ಟು ಇನ್ವೆಸ್ಟ್ ಆನ್ ಹೌಸ್. ಇವತ್ತಿಗೂ ನನ್ನ ಸ್ವಂತ ಮನೇಲಿಲ್ಲ, ಬಟ್ ಕಮರ್ಷಿಯಲ್ ಬಿಲ್ಡಿಂಗ್ಸ್ ತೊಗೊಂಡಿದ್ದೀನಿ. ಅದೇ ದುಡ್ಡಲ್ಲ ಸ್ವಂತ ಮನೆ ತೊಗೋಬೋದು, ಬಟ್ ಐ ಹ್ಯಾವ್ ಇನ್ವೆಸ್ಟೆಡ್ ಆನ್ ಕಮರ್ಷಿಯಲ್ ಬಿಲ್ಡಿಂಗ್ಸ್. ಐ ಅರ್ನ್ ಔಟ್ ಆಫ್ ಇಟ್. ಓಕೆ. ಐ ಥಿಂಕ್ ಇದನ್ನ ಫಸ್ಟ್ ಟೈಮ್ ನನಗೆ ಯಾರೋ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ನಂಗೆ ಸಿಕ್ದವರೆಲ್ಲ ಕೆಲಸ ಮಾಡ್ತಿದ್ಯಾ, ದುಡಿತಾ ಇದೆಯಾ, ಸೈಟ್ ತಗೋ, ಮನೆ ಕಟ್ಸು. ಐ ಥಿಂಕ್ ಪ್ರಾಬ್ಲಿ ಅವ್ರು ಮಾಡಿರೋದನ್ನ ನಮ್ಮ ಕೆಲವು ಮಾಡ್ಸೋಕ್ಕೆ ಪ್ರೆಷರೈಸ್ ಮಾಡ್ತಾರೆ.
ಅಂಡ್ ತಗೊಂಡವ್ರು ಎಲ್ಲಿದ್ದಾರೆ ಕೇಳು, ಇನ್ನೂ ಅಲ್ಲೇ ಇರ್ತಾರೆ. ಕೆಲಸ ಬಿಡು ಅಂದ್ರೆ EMI ಕಟ್ಟೋದಕ್ಕೆ ಮಾತಾಡ್ತಾರೆ, ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಅಂದ್ರೆ ಕಾರ್ ಲೋನ್ ಬಗ್ಗೆ ಮಾತಾಡ್ತಾರೆ. ದೆನ್ ಹೌ ಡು ಇವನ್ ಥಿಂಕ್ ವಿಲ್ ಸ್ಟಾರ್ಟ್? ಹೌದು. ಸೊ ಯು ಆರ್ ಸಜೆಸ್ಟಿಂಗ್ ಅಸ್ ಟು ಬೈ ಕಮರ್ಷಿಯಲ್ ಪ್ರಾಪರ್ಟೀಸ್, ಇನ್ವೆಸ್ಟ್. ತುಂಬಾ ದೊಡ್ಡ ಅಮೌಂಟ್ ಇಲ್ಲ ನಾತ್ರ ಬರೀ 1 ಲಕ್ಷ 2 ಲಕ್ಷ ಇದೆ, ಅಷ್ಟು ದೊಡ್ಡ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಹೆಂಗ್ ಬರುತ್ತೆ? RE80 ಹಾಕು. ಓಕೆ. ಸೊ ಯು ಹ್ಯಾವ್ ಅ ಲಾಟ್ ಆಫ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಅಂಡ್ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಲ್ವಾ? ಸೊ ಅದ್ರ ಮೇಲೆ ಇನ್ವೆಸ್ಟ್ ಮಾಡಿ. ಇನ್ವೆಸ್ಟ್ ಮಾಡಿದ್ರೆ ಅವ್ರು ತಗೊಂಡೋಗಿ ಆ ರೆಂಟಲ್ ಪ್ರಾಪರ್ಟೀಸ್ ಅಲ್ಲಿ ಹಾಕ್ತಾರೆ. ಅದರಿಂದ ಯು ಸ್ಟಿಲ್ ಗೆಟ್ ರಿಟರ್ನ್ಸ್ ಔಟ್ ಆಫ್ ಇಟ್. ಓಕೆ. ಬಟ್ ಆ ಫಂಡ್ ಏನಿದೆ ಯು ಶುಡ್ ಕೀಪ್ ಅಕ್ಯುಮುಲೇಟಿಂಗ್. ಬರೋ ರಿಟರ್ನ್ಸ್ ಅಲ್ಲಿ ಹಾಕೋ. ಗಾಟ್ ಇಟ್. ದಟ್ ಟೋಟಲ್ ರಿಟರ್ನ್ಸ್ ವಿಲ್ ಬಿ ಕಾಂಪೌಂಡೆಡ್. ದಟ್ ಯು ಇನ್ವೆಸ್ಟ್ ಆನ್ ಅ ಕಮರ್ಷಿಯಲ್ ಪ್ರಾಪರ್ಟಿ. ಓಕೆ. My logic is until I turn 40, no, I'll not. Obviously, ಮನೇಲಿ ಪ್ರೆಷರ್ ಆಗ್ತಾ ಇರ್ತಾರ, ರಿಲೇಟಿವ್ ಪ್ರೆಷರ್ ಆಗ್ತಾ ಇರ್ತಾರ, ಮದ್ವೆಗೆ ಹೆಣ್ ಕೂಡ ಅಪ್ಪ ಪ್ರೆಷರ್ ಆಗ್ತಾ ಇರ್ತಾರ. ಹೌದು. ಬಟ್ ಐ ವಾಸ್ ವೆರಿ ಸ್ಪೆಸಿಫಿಕ್. ನಿಮಗೆ ಮನೆ ನೋಡೇ ಕೊಡ್ತೀನಿ ಅನ್ನಂಗಿದ್ರೆ ಕೊಡಬೇಡಿ, ನಾನು ಮನೆ ತೊಗೊಳಲ್ಲ. ನಾನು ಕಮರ್ಷಿಯಲ್ ಬಿಲ್ಡಿಂಗ್ ತೊಗೊಂಡ್ಮೇಲೆ ಅವ್ರಿಗೆ ಕಾನ್ಫಿಡೆನ್ಸ್ ಬಂತು, ಬಟ್ ಅದಕ್ಕೆ ಮುಂಚೆ ಏನೂ ಇರಲಿಲ್ಲ. ಸೊ ಫಾರ್ ಮೀ ದ ಲಾಜಿಕ್ ಇಸ್ ಮೇಕ್ ಶೋರ್ ಯು ಕನ್ವೆ ದೆಮ್ ವೆರಿ ಸ್ಟ್ರಿಕ್ಟ್ಲಿ. ಇಲ್ಲ, ಬಟ್ ಅದಕ್ಕೆ ತಕ್ಕಂತೆ ಆ ದುಡ್ಡು ಉಳಿಸ್ತಿದೀವನು ಇಂಪಾರ್ಟೆಂಟ್. ಕರೆಕ್ಟ್ ಸರ್. ಏನ್ ಮಾಡ್ತಿದ್ರೆ ಎಷ್ಟೋ ಜನ ಆಯ್ತು ನಾನು ಫೈನಾನ್ಸ್ ವಿತ್ ಶರಣ್, ಸೊ ಲಾಟ್ ಆಫ್ ದೆಮ್ ವಿಲ್ ಲಿಸನ್ ಟು ಹಿಮ್. ಹಾಗಿದ್ರೆ ನಾನು ಮನೆ ತಗೋಬಾರ್ದ, ರಿಚ್ ಡ್ಯಾಡ್ ಪೂರ್ ಡ್ಯಾಡ್, ಓಕೆ ನಾನು ಮನೆ ತಗೋಬಾರ್ದ. ಈ ದುಡ್ಡು ಉಳಿಸ್ತಿಲ್ಲ, ಆ ಕಡೆ ಮನೇನು ತಗೊಂತಿಲ್ಲ. ದಟ್ ಈಸ್ ಅ ಲಾಸ್ಟ್ ಅಂಡ್ ವರ್ಸ್ಟ್ ಕೇಸ್. ಹೌದು. ದೇ ಎಂಡ್ ಅಪ್ ಪಾರ್ಟಿಂಗ್ ಆಲ್ ವೀಕೆಂಡ್ಸ್ ಆರ್ ಪ್ರಾಬ್ಲಿ ಆಲ್ ಡೇಸ್ ರೈಟ್ ಆಫ್ಟರ್ ವರ್ಕ್. ದೆನ್ ಅದು ವರ್ಕೌಟ್ ಆಗಲ್ಲ ಎಲ್ರಿಗೂ. ಆ್ಯಂಡ್ ನೀವು ಹೇಳಿದ ಒಂದು ಮಾತಂತೂ ತುಂಬ ನಿಜ ಸರ್. ವೆರಿ ನೀವು ಮೆನ್ಷನ್ EMIs ತೊಗೊಂಡು ಕೆಲಸ ಬಿಡಕ್ಕೆ ರೆಡಿ ಇರಲ್ಲ. Corporates or be it any working professional in any employment, ಅರ್ಧಕ್ಕರ್ಧ ಜನ or probably 90% of them are doing the same thing sir. ಕೆಲ್ಸಕ್ಕೆ ಸೇರ್ತಾರ, 50,000 ಸ್ಯಾಲ್ರಿ ಬರುತ್ತಾ, 30,000 EMI, 20,000 ಇಟ್ಕೋತಾರೆ. ಕೆಲಸ ಜಾಬ್ ಸ್ವಿಚ್ ಮಾಡೋಕ್ಕೆ ರೆಡಿ ಇರಲ್ಲ, ಬಿಕಾಸ್ ಈ ಕಂಫರ್ಟ್ ನನಗೆ ಅಲ್ಲಿ ಸಿಗದೇ ಇದ್ರೆ ಏನು ಮಾಡೋದು ಅಂತ. ಇನ್ನು ಅರ್ಧ ಜನ ಹೇಗಿರ್ತಾರೆ ಅಂದರೆ ಭಯ ಇರುತ್ತೆ, ಹೊರಗಡೆ ಹೋದರೆ ಜಾಬ್ ಸೆಕ್ಯೂರಿಟಿ ಏನು ಮಾಡೋದು ಆ್ಯಂಡ್ EMIs ಹೇಗೆ ಪೇ ಮಾಡೋದು ಅಂತ. ಇದರಿಂದಾನೇ ದೇ ಎಂಡ್ ಅಪ್ ವರ್ಕಿಂಗ್ ದೇರ್ ಫಾರ್ 20 to 30 years. ಅವ್ರದ್ದು ಹಾಫ್ ಆಫ್ ದೇರ್ ಲೈಫ್ ವಿಲ್ ಬಿ ಡೆಡಿಕೇಟೆಡ್ ಟು ಅ ಕಂಪನಿ ವೇರ್ ಇಟ್ ಇಸ್ ರೀಪ್ಲೇಸಬಲ್ ವಿತಿನ್ 2 days. ಅವ್ರು ಇವತ್ತಿಲ್ಲಾದ್ರೆ ನಾಳೆ ರೀಪ್ಲೇಸ್ ಆಗ್ತಾರೆ. ಆ ರಿಯಲೈಸೇಷನ್ ಅವ್ರಿಗೆ ಆಗಿರಲ್ಲ, ಬಟ್ ಈ ಭಯ ಅವ್ರನ್ನ ಬಿಡ್ತಿರಲ್ಲ ಬೇರೆ ಏನಾದ್ರು ಟ್ರೈ ಮಾಡೋಕ್ಕೆ. ದೇ ವಿಲ್ ಬಿ ಸ್ಟಕ್ ದೇರ್ ಫಾರ್ ಎವರ್. ಅಲ್ಲ, ಇನ್ಫ್ಯಾಕ್ಟ್ ಐ ಫರ್ಗಾಟ್ ಹಿಸ್ ನೇಮ್, ಹಿ ವಾಸ್ ಟೆಲ್ಲಿಂಗ್ ಸ್ಯಾಲರಿ ಇಸ್ ಲೈಕ್ ಅ ಡ್ರಗ್. ಹೌದು. once you are used to its addiction, ಎಕ್ಸಾಕ್ಟ್ಲಿ ಸರ್, and you can't come out of it. ಈಗ ಡ್ರಗ್ ಅಡಿಕ್ಟ್ಸ್ ಯಾಕೆ ಹೊರಗೆ ಬರೋದಕ್ಕಲ್ಲ, ಸಚ್ ಅ ಹ್ಯಾಬಿಟ್, ನೆಗೆಟಿವ್ ಹ್ಯಾಬಿಟ್ ಬಿಲ್ಡ್ ಆಗಿರುತ್ತೆ ಪ್ಯಾಟರ್ನ್. ಅಂದರೆ ಈವನ್ ಇಫ್ ಯು ವಾಂಟ್ ಯು ಕಾಂಟ್ ಕಮ್ ಔಟ್ ಆಫ್. ಹೌದು, ವೆರಿ ಟ್ರೂ. ಸ್ಯಾಲ್ರಿ ಅದೇ ಥರ ಒಂದ್ಸತಿ ನಮ್ಮನ್ನು ಕಂಫರ್ಟಿಗೆ ಪುಷ್ ಮಾಡ್ತಾ ಪ್ರತಿ ಸತಿ 10% 15% ಹೈಕ್ ಕೊಡ್ತಾ 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 ನಮ್ಮ ಲೈಫ್ ಸ್ಟೈಲ್ನು ಇಂಪ್ರೂವ್ ಮಾಡುತ್ತೆ, ನಮ್ಮ ಫೆಸಿಲಿಟೀಸ್ ಇಂಪ್ರೂವ್ ಮಾಡುತ್ತೆ. ಅದು ಇಂಪ್ರೂವ್ ಮಾಡಿದ್ಮೇಲೆ ಮತ್ತೆ ಝೀರೋಗೆ ಬಂದು ಸ್ಟಾರ್ಟ್ ಮಾಡೋ ಅಂತ ಹೇಳಿದ್ರೆ ಎಲ್ಲಿರುತ್ತೆ ಪಾವ? ಹೌದು. Very rarely. I remember recently I was talking to one of the couple. Both are CA. Both are earning on a very strong level. But they know they want to start a business. ಓಕೆ. ಆದ್ರೆ ಅವ್ರಿಗೆ ಭಯ ಇದೆ, ಅಯ್ಯೋ ಬಿಟ್ಬಿಟ್ರೆ ನೆಕ್ಸ್ಟ್ ಏನು, ಓಕೆ, ಈಗ ಸ್ವಂತ ಮನೆ ತಗೊಂಡ್ರು. ಐ ಆಮ್ ನಾಟ್ ಟೆಲಿಂಗ್ ದೇ ಆರ್ ರಾಂಗ್. ಸಿ ಫ್ಯೂ ಪೀಪಲ್ ದೇ ಬಿಲೀವ್ ಮನೆ ಇತ್ತು ಸ್ವಂತ ಅಂತ ಹೇಳಿದ್ರೆ ಇಟ್ಸ್ ಎಮೋಷನ್ ಟು ಮೀ, ಅಂಡ್ ದಟ್ ಎಮೋಷನ್ ವಿಲ್ ಮೇಕ್ ಮೀ ಬಿ ಕಂಫರ್ಟಬಲ್. ಅದಾದ್ಮೇಲೆ ನಾನು ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೀನಿ. ಸೊ ದಟ್ ಈಸ್ ನಾಟ್ ರಾಂಗ್. ಬಟ್ ಅನ್ಫಾರ್ಚುನೇಟ್ಲಿ ಮೆನಿ ಆಫ್ ದೆಮ್ ಆರ್ ಟೇಕಿಂಗ್ ಇಟ್ ರಾಂಗ್, ಬಿಕಾಸ್ ನಾನು ಮನೆ ತೊಗೊಂಡ್ಮೇಲೆ ಏನೂ ಮಾಡೋದಕ್ಕಾಗಲ್ಲ. ಹೌದು. ಯಾಕೆ? ನಿಮ್ಮ ಲಿಮಿಟ್ಗಿಂತ ಜಾಸ್ತಿ ಮನೆ ತೊಗೊಂಡ್ರೆ. ಎಕ್ಸಾಕ್ಟ್ಲಿ. ನಿಮ್ಮ ಲಿಮಿಟ್ಗೆ ತೊಗೊಂಡಿದ್ರೆ ಅವತ್ತು ನೀವು ಸೇವ್ ಮಾಡ್ಬೋದು. ಬಟ್ ಯಾರು ಅದನ್ನು ಮಾಡಲ್ಲ. ಯಾವತ್ತು ಯಾರು ಬಡ್ಜೆಟ್ ಇಟ್ಕೊಂಡು ಹೋಗಿ ಮನೆ ತೊಗೊಂಡ್ಬಿಟ್ಟಿದ್ದಾರೆ. ಹೌದು ಸರ್. ಲೋನ್ಸ್ ಮುಂಚೆ 50% 60% ಕೊಡ್ತಿದ್ರು, ಈಗ 90-95% ತನಕನೂ ಕೊಡ್ತಾರೆ. ಸೊ ಅಷ್ಟೊಂದು ಕೊಡಬೇಕಿದ್ರೆ ನೀವೇನು ಮಾಡ್ತೀರಾ? ಹೆಂಗೂ ಲೋನ್ ಕೊಡ್ತಾರೆ, 5 ಲಕ್ಷ ತಾನೆ 10 ಲಕ್ಷ ತಾನೆ ನಾನು ಹಾಕೋಣ, ಮಿಕ್ಕಿದ್ 1-1.5 ಕೋಟಿ ಸಾಲ ಮಾಡೋಣ. ಹೌದು. ಲೈಫ್ ಲಾಂಗ್ ಅಲ್ಲೇ ಕೂತಿರ್ತೀವಿ. ಎಕ್ಸಾಕ್ಟ್ಲಿ ಸರ್, ದಟ್ಸ್ ಅ ಪ್ರಾಬ್ಲಮ್. ಆ್ಯಂಡ್ ನಾನು ಅದೇ ಹೇಳಿದ್ನಲ್ಲ, ನೀವು ಹೇಳ್ದಂಗೆ ತುಂಬ ಜನ ಸರ್ ದೇಲ್ ಇನ್ವೆಸ್ಟ್ ಆನ್ ಲಯಬಿಲಿಟೀಸ್. ಈಗ ಒಂದು ಕಾರ್ ತೊಗೋತಾರೆ, ಹೊಸ ಕಾರು 15 lakhs ಇರುತ್ತೆ ಕಾರ್ ವ್ಯಾಲ್ಯೂ, 2 lakhs 3 lakh ಡೌನ್ ಪೇಮೆಂಟ್ ಮಾಡ್ತಾರೆ, ಉಳಿದಿದ್ದು EMI ಹಾಕೋತಾರೆ. ದೇಲ್ ಎಂಡ್ ಅಪ್ ಪೇಯಿಂಗ್ ಎಕ್ಸ್ಟ್ರಾ ಟು ದ ಕಾರ್. ಆ್ಯಂಡ್ 5 years ಆದಮೇಲೆ 3 years ಟೆನ್ಯೂರಿಟಿ ಮುಗಿದ್ಮೇಲೆ ಕಾರ್ ವ್ಯಾಲ್ಯೂ ಮುಂಚೆ ಇದ್ದಷ್ಟಿರಲ್ಲ, ಆ್ಯಂಡ್ ಅವ್ರ ಕೈಲಿ ದುಡ್ಡು ಅಷ್ಟು ಕರೆಕ್ಟಾಗಿರಲ್ಲ, ಆ್ಯಂಡ್ ದೇಲ್ ಎಂಡ್ ಅಪ್ ಪೇಯಿಂಗ್ ಟು ಅ ಲಯಬಿಲಿಟಿ ಇಸ್ ವಾಟ್ ಐ ಫೀಲ್. ಸೊ ದಿಸ್ ಇಸ್ ಪ್ರಾಬ್ಲಿ ವಾಟ್ ಎವರ್. ಎಕ್ಸಾಕ್ಟ್ಲಿ. ಸೊ ಹಾಗಾಗಿ ಐ ವಿಲ್ ನಾಟ್ ಸಜೆಸ್ಟ್ ಈ ರೇಷಿಯೋಲ್ ಸೇವ್ ಮಾಡಿ, ಐ ವಿಲ್ ನಾಟ್ ಸಜೆಸ್ಟ್. ಕರೆಕ್ಟ್. ಬಟ್ ಐ ವಿಲ್ ಟೆಲ್, ಅಂಡರ್ಸ್ಟ್ಯಾಂಡ್ ವಾಟ್ ಎವರ್ ಯು ಡೂ, ಮಿನಿಮಮ್ ಎಷ್ಟು ಸೇವ್ ಆಗಬೇಕು ಆ ಸೇವಿಂಗ್ಸ್ ಇನ್ವೆಸ್ಟ್ಮೆಂಟಿಗೆ ಹೋಗ್ಬೇಕು. Because don't consider your savings to be a saving. Your saving has to be an investment. Certain thing you should take it back after some years. Certain thing keep it for your retirement. Okay.
Because majority of the parents even today are dependent on others. Correct. That is because they believed money, buildings ಅಥವಾ ಅಸೆಟ್ಸ್ ಇಂಪಾರ್ಟೆಂಟ್ ಅಂತ ಹಾಕ್ತಾ ಅವ್ರಿಗೆ ಬೇಕಾಗಿರೋ ಅಂತ ರೆಗ್ಯುಲರ್ ಲಿಕ್ವಿಡಿಟಿನೇ ಇಟ್ಕೊಳ್ಳಿಲ್ಲ. ಹೌದು, ವೆರಿ ಟ್ರೂ. ಸೊ ಫೋಕಸಿಂಗ್ ಬ್ಯಾಕ್ ಆನ್ ಯೋರ್ ರಿಟೈರ್ಮೆಂಟ್, ಅಯ್ಯೋ ನಾನು ಬದುಕಿದ್ದಾಗ ನೋಡೋಣ ಅಥವಾ ಇದ್ರೆ ನೋಡೋಣ, ಬದುಕಿದ್ರೆ ಚೆನ್ನಾಗಿರುತ್ತೆ, ಬದುಕಿಲ್ಲ ಅಂದ್ರೆ ನಿನ್ನನ್ನು ನಂಬಿರೋರು ಯಾರು ಚೆನ್ನಾಗಿರ್ತಾರೆ. ಹೌದು. ಬಟ್ ಅದನ್ನ ಉಳಿಸ್ಲೇ ಇಲ್ಲ ಅಂದ್ರೆ ಬದುಕಿದಾಗ್ಲೂ ಬೈತಿರ್ತಾರೆ, ನೀನು ಹೋದ್ಮೇಲೂ ಬೈತಿರ್ತಾರೆ. ಸೊ ಬೆಟರ್ ಸೇವ್ ಇಟ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಇದಿಷ್ಟು ನಿಮ್ಮ ಹತ್ರ ಕೇಳಿ ನಿಮ್ಮ ಹತ್ರ ತಿಳ್ಕೊಬೇಕು ಅಂತಿತ್ತು. ಆ್ಯಂಡ್ ನನಗೆ ಆ ಸಮಾಧಾನ ಇದೆ. ನೀವು ನಿಮ್ಮ ಟೈಮ್ನ ನಮಗೆ ಕೊಟ್ಟಿದ್ದಕ್ಕೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು. ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ವಿಲ್ ಸ್ಟೇ ಇನ್ ಟಚ್ ಸರ್. ಥ್ಯಾಂಕ್ ಯು ಸೋ ಮಚ್. Definitely. And the last thing which I would like to conclude is really thank you for inviting for the show. And I'm happy because most of the things ನಾನು starting ಹೇಳಿದಾಗ I don't like it to be scripted. I don't want it to be like on an ordered basis because everything has to come out of heart. ಹೌದು. And ನಾವೇನೇ ಮಾತಾಡ್ತಾ ಇದ್ರು ಇಟ್ ಹ್ಯಾಸ್ ಟು ಆಕ್ಚುಲಿ ಹೆಲ್ಪ್ ದಿ ಆಡಿಯನ್ಸ್. ಹೌದು. ನಾವು ಮಾತಾಡೋ ಯಾವ ಪಾಯಿಂಟ್ ನಾವು ಯಾಕೆ ಮಾತಾಡಿರ್ತೀವಿ ಅಥವಾ ನೀನು ಯಾಕೆ ಕ್ವಶನ್ ಕೇಳುತ್ತೆ ನಂಗೆ ಗೊತ್ತಿಲ್ಲ. ಬಟ್ ಅ ಲಾಟ್ ಆಫ್ ಟೈಮ್ ವೆನ್ ಐ ಮೀನ್ ಪಾಡ್ಕಾಸ್ಟ್ ಐ ಹ್ಯಾವ್ ಸೀನ್ ಪೀಪಲ್ ಸೇಯಿಂಗ್ ಸರ್ ಈ ಸ್ಟೇಟ್ಮೆಂಟ್ ನೀವು ಯಾಕೆ ಹೇಳಿದ್ರೆ ಗೊತ್ತಿಲ್ಲ, ಬಟ್ ದ್ಯಾಟ್ ಚೇಂಜ್ಡ್ ಅಸ್. ಹೌದು. ಸೊ ಯೋರ್ ಪಾಡ್ಕಾಸ್ಟ್ ವಾಟ್ ಯು ಆರ್ ಡೂಯಿಂಗ್ ಫಾರ್ ಶೋರ್ ಈಸ್ ಅ ಅಮೇಝಿಂಗ್ ಟಾಸ್ಕ್. ಇದರಿಂದ ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ. ಮೈ ಓನ್ಲಿ ಸಜೆಷನ್ ರಿಕ್ವೆಸ್ಟ್ ಇಸ್ ಡೋಂಟ್ ಸ್ಟಾಪ್. ಥ್ಯಾಂಕ್ ಯು ಸರ್. Let it be in any pattern, any manner, Yeah. but start talking to different walks of people. ಡೆಫಿನೆಟ್ಲಿ. ಅವ್ರು ಬಂದಿರೋ ಹಾದಿ ಆಗಲಿ, ಅವ್ರು ಬಂದಿರೋ ದಾರಿ ಆಗಲಿ, ಅವ್ರು ಬಂದಿರೋ ವಿಷನ್ ಆಗಲಿ, ಎಲ್ಲೋ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ. ನೀನು ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಾ 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 ಐ ಆಮ್ ಶೋರ್ ಅ ಲಾಟ್ ಆಫ್ ಥಿಂಗ್ಸ್ ವಿಲ್ ಕಮ್ ಬ್ಯಾಕ್. ದಿಸ್ ವಾಸ್ ಅವರ್ ಮೋಟಿವ್ ಸರ್. ವಾಟ್ ಎವರ್ ನೀವೇನು ಹೇಳಿದ್ರಿ, ಈ ಪಾಡ್ಕಾಸ್ಟ್ ನೋಡೋರಿಗೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಇನ್ಪುಟ್ಸ್ ಬರಬೇಕು, ಸೊ ದಟ್ ದೇಲ್ ಗೆಟ್ ಅನ್ ಐಡಿಯಾ ಆ್ಯಂಡ್ ಅದಕ್ಕೆಲ್ಲೋ ಒಂದು ಕಡೆಯಿಂದ ಹೆಲ್ಪ್ ಮಾಡ್ತೀವಿ ಅನ್ನೋ ಥರ. ಥ್ಯಾಂಕ್ ಯು ಸೋ ಮಚ್ ಸರ್. Perfect. But for you, my suggestion is very simple. The way I look at it is, success is not for the one who knows what he knows. ಓಕೆ. Okay? He should understand successful person is the one who knows what he don't know. Okay? So ಹಂಗಾಗಿ ಗೊತ್ತಿಲ್ಲ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಸೊ ನನಗೇನು ಗೊತ್ತು ನಂಗೆಲ್ಲ ಗೊತ್ತಿದೆ, ಬಟ್ ನಂಗೆ ಏನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದ ದಿನಾನೇ ನಾನು ದೊಡ್ಡವನಾಗೋದು. ವೆರಿ ಟ್ರೂ ಸರ್. So make sure your entire focus is on what you do not know. You start learning it. I think that can help you back. ವೆರಿ ಟ್ರೂ ಸರ್. ಐ ಥಿಂಕ್ ನೀವು ಲಾಸ್ಟ್ ಹೇಳಿದ ಸೆಂಟೆನ್ಸ್ ನನಗೆ ತುಂಬ ಇಂಪ್ಯಾಕ್ಟ್ ಮಾಡುತ್ತೆ ಅನ್ಸುತ್ತೆ. Hopefully, yes. Thank you so much, and thank you everyone for watching it. And make sure you subscribe and follow him. A long way to go, and I think this will help him. Thank you. ಥ್ಯಾಂಕ್ ಯು ಸರ್.